ಇವತ್ತಿನ ವೇದ ಪಾಠವನ್ನು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಸಭೆಯಲ್ಲಿ ಸುಮಾರು ಒಂದು 3 ಜನ ಹುಡುಗರು SLC ಪಾಸ್ ಮಾಡಿದ್ದಾರೆ ಅಂತ ಬ್ರದರ್ ಹೇಳಿದ್ರು. ಸೊ ಅದಕ್ಕಾಗಿ ಅವರು ಒಂದು ಥ್ಯಾಂಕ್ಸ್ ಗಿವಿಂಗ್ ತರ ಇವತ್ತಿಟ್ಟಿದ್ದಾರೆ ಅಂದ್ರು. ಅವರೆಲ್ಲರಿಗೂ ಯೇಸು ಕ್ರಿಸ್ತನ ಶುಭಾಶಯಗಳನ್ನ, ನನ್ನ ಶುಭಾಶಯಗಳನ್ನ ಹೇಳೋನಾಗಿದ್ದೇನೆ. ಓಕೆ, ಇವತ್ತು ಈ ಒಂದು ಪಾಠದ ನಾವು ಧ್ಯಾನ ಮಾಡಬೇಕಾಗಿದ್ರೆ, ಇದಕ್ಕೆ ಮುಂಚೆ ಸುಮಾರು ದಿವಸಗಳ ಹಿಂದೆ ಅದ ಒಂದೆರಡು ತುತ್ತೂರು ಈ ಮನಸ್ಸು ಹಿಂದ್ಗಡೆ ಬಂದಾಗ ಮೊದಲನೇ ಅದ್ಭುತ ಕಾರ್ಯವನ್ನ ಕ್ರಿಸ್ತನು ಮಾಡಿದಂಥ ಮೊದಲನೇ ಅದ್ಭುತ ಕಾರ್ಯದ ವಿಷಯವಾಗಿ ಮಾತಾಡಿದ್ವಿ. ಯಾಕಂದ್ರೆ ಆವತ್ತು ಇದ್ದವ್ರು ಬೇರೆ, ಇವತ್ತು ಬಹಳ ಜನ ಬೇರೆ ಬೇರೆ ಇದ್ದೀರಾ. ಬಟ್ ಎನಿವೆ, ನಾವು ಇವತ್ತಿನ ದಿವಸ ಯೇಸು ಕ್ರಿಸ್ತನು ಮಾಡಿದಂತಹ ಎರಡನೆಯ ಅದ್ಭುತ ಕಾರ್ಯವನ್ನು ನಾವೇನ್ ಮಾಡೋಣ, ಇವತ್ತು ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಮೊದಲನೇ ಅದ್ಭುತ ಕಾರ್ಯವನ್ನ ಕಾನಾ ಊರಿನಲ್ಲಿ ಮಾಡಿದ್ರು ಅಂತ ನಾವು ನೋಡ್ತೀವಿ. ಯಾವುದು? ಗಲಿಲಾಯದಲ್ಲಿರುವಂತಹ ಕಾನಾ ಊರಿನಲ್ಲಿ ಮಾಡಿದ್ರು. ಅದೇ ಕಾನಾ ಊರಿನಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಇವಾಗ? ಎರಡನೆಯ ಅದ್ಭುತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಈ ಅದ್ಭುತ ಕಾರ್ಯವನ್ನ ಸ್ವಾಮಿ ಮಾಡಿರೋದನ್ನ ಯೋಹಾನನು ತನ್ನ ಪುಸ್ತಕದಲ್ಲಿ ಬರೆಯುವಾಗ ಎರಡನೆಯ ಅದ್ಭುತ ಕಾರ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಕನ್ನಡದಲ್ಲಿ ಅದ್ಭುತ ಕಾರ್ಯ ಅಂತ ಇಲ್ಲ, ಎರಡನೆಯ ಸೂಚಕ ಕಾರ್ಯ ಅಂತ ಇದೆ. ಆ ಮೊದಲನೆಯ ಅದ್ಭುತ ಕಾರ್ಯದಲ್ಲೂ ಸಹ ಏನಿದೆ? 2:11 ಸೂಚಕ ಕಾರ್ಯ ಅಂತ ಇದೆ. ಬಟ್ ನಮ್ಮ ಹಿರಿಯ ಸಹೋದರರಾದಂಥ ಪಾಸ್ಟರ್ ರಜಲ್ ಅವ್ರು ಏನ್ ಹೇಳ್ತಾರೆ? ಇದು ಸೂಚಕ ಕಾರ್ಯ, ಮತ್ತೆ ಏನ್ ಹೇಳ್ತಾರೆ? ಇದು ಒಂದು ಅದ್ಭುತ ಕಾರ್ಯ ಅನ್ನುವಂತಾನು ಹೇಳ್ತಾರೆ. ನೋಡಿ, ನಮ್ಮ ಸತ್ಯವೇದದಲ್ಲಿ ಸುಮಾರು 37ರಿಂದ 40 ಅದ್ಭುತ ಕಾರ್ಯಗಳನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ಎಲ್ಲ ಅದ್ಭುತ ಕಾರ್ಯಗಳಿಗೂ, ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳಿಗೆ 1, 2 ಅಂತ ಏನಾದ್ರು ನಾಮಿನೇಟ್ ಮಾಡಿದಾರಾ ಅಂತ ನೀವು ನೋಡಿದ್ರೆ ಏನ್ ಮಾಡ್ತೀರ? ಮಾಡಿಲ್ಲ. ಇದಕ್ಕೆ ಮಾತ್ರ ಈ 2 ಅದ್ಭುತ ಕಾರ್ಯಗಳು, ಸ್ವಾಮಿ ಮಾಡಿದಂತ 2 ಅದ್ಭುತ ಕಾರ್ಯಗಳು ಮಾತ್ರ ಏನ್ ಹೇಳ್ತಾರೆ? 1ನೇದು 2ನೇದು ಅಂತವ್ರೆ. ಅದರಲ್ಲಿ ಏನ್ ಹೇಳ್ತಾರೆ? ಇದು ಸೂಚಕ ಕಾರ್ಯ ಅಂತಾರೆ. ಸೂಚಕ ಕಾರ್ಯ ಅಂದಿದ ತಕ್ಷಣ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇದು ಮುಂದೆ ನಡೆಯುವಂತಹ ಒಂದು ಕಾರ್ಯಗಳಿಗೆ ಇದು ಒಂದು ಛಾಯೆ ಆಗಿರುತ್ತೆ, ಅಥವಾ ಒಂದು ನೆರಳು. ಅದು ಯಾವ ರೀತಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಡೆಯುವಂತ ವಿಷಯಗಳನ್ನ ಈ 2 ಅದ್ಭುತ ಕಾರ್ಯಗಳಲ್ಲಿ ಏನ್ ಮಾಡಿದ್ದಾರೆ? ಸ್ವಾಮಿ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, ಇವಾಗ ಸ್ವಾಮಿ ಎರಡನೇ ಅದ್ಭುತ ಕಾರ್ಯವನ್ನ ಮಾಡೋದಿಕ್ಕೆ ಎಲ್ಲಿಗೆ ಬರ್ತಾರೆ ಅಂತ ನಾವು ನೋಡುವಾಗ ಒಂದು ವಚನ ಓದ್ಬಿಡೋಣ. ಯೋಹಾನ 4:46 ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಗಲಿಲಾಯದ ಕಾನಾ ಊರಿಗೆ ಮತ್ತೊಮ್ಮೆ ಬಂದನು. ನೋಡಿ, ಎಲ್ಲಿಗೆ ಬಂದ್ರಂತೆ? ದ್ರಾಕ್ಷಾರಸ, ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದಂತಹ ಗಲಿಲಾಯ ಊರಲ್ಲಿರುವಂತಹ ಕಾನಾ ಊರಿಗೆ ಏನ್ ಮಾಡಿದ್ರಂತೆ? ಮತ್ತೆ ಬರ್ತಾರೆ. ಓಕೆ, ಸ್ವಾಮಿ ಕಾನಾ ಊರಿಗೆ ಬಂದಿರುವ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಕೆಪರ್ನೌಮಲ್ಲಿ ಒಬ್ಬ ರಾಜನಿರ್ತಾನೆ. ಸೊ ಅವನ ಪ್ರಧಾನನ ಏನ್ ಮಾಡ್ತಾನ್ರೆ? ಯೇಸು ಸ್ವಾಮಿ ಬಂದಿರುವಂತಹ ವಿಷಯವನ್ನ, ಕಾನಾ ಊರಿಗೆ ಬಂದಿರುವಂತಹ ವಿಷಯವನ್ನ ತಿಳಿದು ಏನ್ ಮಾಡ್ತಾರೆ? ಇಮಿಡಿಯೇಟ್ ಆಗಿ ಬರ್ತಾರೆ. ಒಂದು ವಚನ ಓದೋಣ, ಅದು ನೆಕ್ಸ್ಟ್ ವಚನ. ನಂಗೆ ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಪೆರ್ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ನೋಡಿ, ಏನ್ ಹೇಳ್ತಾರೆ? ಸ್ವಾಮಿ ಬಂದಿರೋದು ಆತನಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ? ಕೆಪರ್ನೌಮಲ್ಲಿ ಇರುವಂತಹ ಒಬ್ಬ ಪ್ರಧಾನನು, ಅಂದ್ರೆ ಆ ರಾಜನ, ಅಂದ್ರೆ ಹೆರೋದ್ ರಾಜನ ಒಬ್ಬ ಪ್ರಧಾನನು, ಅಂದ್ರೆ ಕೆಲವರು ಜನ ಕಮಾಂಡರ್ ಅಂತಾರೆ, ಇಲ್ಲಾಂದ್ರೆ ಮುಖ್ಯಸ್ಥನು ಅಂತಾನು ಹೇಳ್ತಾರೆ. ಈ ಇಂಗ್ಲಿಷ್ ಬೈಬಲ್ ಅಲ್ಲಿ ನೀವು ನೋಡ್ಬೇಕಾಗಿದ್ರೆ ಪ್ರಧಾನನು ಅಂತ ಬರಲ್ಲ, ಅದ್ರಲ್ಲಿ ಏನ್ ಬರುತ್ತೆ? ಕಿಂಗ್ಸ್ ಆಫೀಸರ್ ಅಂತ ಬರುತ್ತೆ. ಸೊ ಕಿಂಗ್ಸ್ ಆಫೀಸರ್ ಅಂತಂದಾಗ ಈ ಕಿಂಗ್ಸ್ ಆಫೀಸರ್ ಯಾರು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಲ್ವಾ? ಯಾಕಂದ್ರೆ ಸತ್ಯವೇದದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಅದು ಮೆನ್ಷನ್ ಮಾಡಿ ಹೇಳಿಲ್ಲ. ಆದ್ರೆ ನಮ್ಮ ಹಿರಿಯ ಸಹೋದರರು ಏನ್ ಮಾಡ್ತಾರೆ? ಈ ಕಿಂಗ್ಸ್ ಆಫೀಸರ್ ಯಾರು ಅನ್ನೋದನ್ನ ಅವರು ತಮ್ಮ ರೀಪ್ರಿಂಟ್ ಬುಕ್ ಅಲ್ಲಿ ಏನ್ ಮಾಡ್ತಾರೆ? ಬರೆಯೋದನ್ನ ನಾವು ನೋಡ್ತೀವಿ. ಆ ರೀಪ್ರಿಂಟ್ ಬುಕ್ ಅಲ್ಲಿ 41:32
ಪೇಜಿನಲ್ಲಿ ಏನ್ ಮಾಡ್ತಾರೆ, ಬರೀತಾರೆ. ಯಾರಪ್ಪ ಈತನು ಅಂತಂದ್ರೆ ಕೂಜನು ಅಂತ ಹೇಳ್ತಾರೆ. ಸೊ ಈ ಕೂಜನ್ ಅಂದ್ರೆ ಕಿಂಗ್ಸ್ ಆಫೀಸರು ಆ ಕಾಲದಲ್ಲಿ ಇದ್ದಂತಹ ಹೆರೋದ ರಾಜನ ಪ್ರಧಾನ ಕಾರ್ಯದರ್ಶಿ ಈತ ಬಂದು ಒಬ್ಬ ಸುಪೀರಿಯರ್ ಆಫೀಸರ್ ಆಗಿರ್ತಾನೆ. ಈತ ಇದನ್ನೇ ಈ ಹೆಸರು ಇದೆ ಸತ್ಯವೇದದಲ್ಲಿ ಅನ್ನೋದಕ್ಕೆ ಒಂದೇ ಒಂದು ಆಧಾರ. ನಾವೇನ್ ಮಾಡೋಣ ನೋಡಿದ್ರೆ ನಮ್ಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಯಾಕೆ ಇದನ್ನ ನೋಡ್ತೀವಿ ಅಂತಂದ್ರೆ, ಈ ಕೂಜನಿಗೆ ಯೇಸು ಕ್ರಿಸ್ತನು ಅನೇಕ ಕಾರ್ಯಗಳನ್ನ ಗಲೀಲ ದೇಶದಲ್ಲಿ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಬಹಳ ವಿಷಯಗಳು ಆತನಿಗೆ ತಿಳಿಯುತ್ತೆ. ಸೊ ಆತನು ಬಹಳ ದೇವರ ಮನುಷ್ಯ ಅಂತ ಅವನ ಜ್ಞಾನದಲ್ಲಿ ಬಂದು ಏನ್ ಮಾಡ್ತಾನೆ, ಆತನ ಮಗನು ಅಸ್ವಸ್ಥನಾಗಿರೋದನ್ನ ಆತನ ಹತ್ರ ಹೋಗಿ ಹೇಳಿದ್ರೆ ಏನಾಗ್ತಾನೆ, ನನ್ನ ಮಗ ನಿಜವಾಗ್ಲೂ ಬದುಕೊಳ್ತಾನೆ ಅಂತ ಒಂದು ಜ್ಞಾನ, ಆತನಿಗೆ ನಂಬಿಕೆ ಬಂದು ಏನ್ ಮಾಡ್ತಾನೆ, ಅವನು ಬರ್ತಾನೆ. ಸೊ ಈ ಕೂಜನ ಯಾರು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಓದ್ಬಿಡೋಣ. ಲೂಕ 8ನೇ ಅಧ್ಯಾಯ 1-3 ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ನೋಡಿ ಸ್ವಾಮಿ ಆ ಕಾಲದಲ್ಲಿ ಪ್ರವಾದನೆಗಳನ್ನ ಅಂದ್ರೆ ಎಲ್ಲ ವಿಷಯಗಳನ್ನ, ಅವರು ದೇವರ ರಾಜ್ಯದ ವಿಷಯಗಳನ್ನ ಅವರು ಪ್ರಚಾರ ಮಾಡ್ಕೊಂಡು ಹೋಗುವಾಗ ಅವ್ರ ಜೊತೆಲಿ ಯಾರಿದ್ರು, 12 ಮಂದಿ ಶಿಷ್ಯರು ಇದ್ರು. ಆಮೇಲೆ ಯಾರಿದ್ರು ಅಂತ ನೋಡಿ, ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲಳೆಂಬ ಮರಿಯಳು, ಹೆರೋದನ ಮನೆ ಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನು ಬೇರೆ ಅನೇಕರು. ಇಲ್ಲಿ ಅವಾಗ ನಮ್ಗೆ ಬಹಳ ಕ್ಲಿಯರ್ ಬಂತು. ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೆಲವು ಸ್ತ್ರೀಯರು ಸಹ ಏನ್ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿ ಹೋಗ್ತಾ ಇದ್ರು. ಅದರಲ್ಲಿ ಜೋನ್ನ ಅಂತ, ಇಂಗ್ಲಿಷ್ ಅಲ್ಲಿ ಜೋನ್ನ ಅಂತ ಹೇಳ್ತಾರೆ. ಸೊ ಈ ಜೋವನ್ನಾಳ ಪುರುಷ ಯಾರ್ಯ, ಕೂಜ. ಸೊ ಈತ ಬಂದು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ, ನನ್ನ ಮಗನೇನಾಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ, ನೀವೇನ್ ಮಾಡಿ ಆತನನ್ನ ನೀವು ವಾಸಿ ಮಾಡಿ ಅಂತ ಅನ್ನೋದನ್ನ ಕೇಳ್ತಾನೆ. ಸೊ ನೋಡಿ, ಕಪೆರ್ನೌಮ್ ಅನ್ನೋದು ಕಾನಾ ಊರಿನಿಂದ ಸುಮಾರು ಒಂದು 20 ಮೈಲಿ ದೂರದಲ್ಲಿದೆ. ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ 26-27 ಕಿಲೋಮೀಟರ್ ಆಗುತ್ತೆ. ಆತ ಸ್ವಾಮಿ ಹತ್ರ ಕೇಳಿದ ತಕ್ಷಣ ಸ್ವಾಮಿ ಒಂದು ಮಾತು ಹೇಳ್ತಾರೆ. ಯೋಹಾನ 4:48 ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಇದು ಯಥಾರ್ಥವಾಗಿ ಆ ಇಸ್ರಾಯೇಲ್ರಲ್ಲಿರುವಂತ ಗುಣವನ್ನ ಏನ್ ಮಾಡ್ತಾರೆ, ಸ್ವಾಮಿಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಆ ಕಿಂಗ್ಸ್ ಆಫೀಸರ್ ಹೇಳಿದ ತಕ್ಷಣ, ಸ್ವಾಮಿ ಹೇಳಿದ ತಕ್ಷಣ ಕಿಂಗ್ಸ್ ಆಫೀಸರ್ ಹೇಳ್ತಾರೆ, ಸ್ವಾಮಿ ಹೇಗಾದ್ರೂ ಮಾಡಿ ನನ್ನ ಮಗನ್ನೇನ್ ಮಾಡಿ, ನೀವು ಸಾಯುವುದಕ್ಕೆ ಮುಂಚೆ ಬಂದೇನ್ ಮಾಡಿ ಆತನನ್ನ ಬದುಕಿಸ್ಬೇಕು ಅಂತ ಹೇಳ್ತಾರೆ. ಯೋಹಾನ 4:49 ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು. ಆ ಕೂಜನು ಹೇಳಿದ ತಕ್ಷಣ ಸ್ವಾಮಿ ಏನ್ ಹೇಳ್ತಾರೆ, ಹೋಗಪ್ಪ ನಿನ್ ಮಗ ಏನ್ ಮಾಡ್ತಾರೆ, ಬದುಕ್ತಾನೆ ಅಂತ. ಅದು ಏನಕ್ಕೆ ಅಂದ್ರೆ ಆತನಲ್ಲಿ ಇದ್ದ ನಂಬಿಕೆ. ಅವನು ಎಲ್ಲಿಂದ ಬಂದ, ಹೆರೋದನ ರಾಜನ ಆಸ್ಥಾನದಿಂದ ಹಿಡಿದು ಅವನೇನ್ ಮಾಡ್ತಾನೆ, ಕಪೆರ್ನೌಮಿಂದ ಹಿಡಿದು ಕಾನಾವರೆಗೆ ನಂಬಿಕೆಯಿಂದ ಬರ್ತಾನೆ ಅವನು. ಸೊ ಆ ನಂಬಿಕೆನೇ ಏನ್ ಮಾಡುತ್ತೆ, ಇವನ ಮಗನನ್ನ ವಾಸಿ ಮಾಡೋದಕ್ಕೆ ಒಂದು ಆಧಾರ ಆಗುತ್ತೆ ಅಂತ ನಾವು ನೋಡ್ತೀವಿ. ಇಂಗ್ಲಿಷ್ ಬೈಬಲ್ ಅಲ್ಲಿ ನೋಡ್ಬೇಕಾಗಿದ್ರೆ ಜೀಸಸ್ ಸೆಡ್ ಹಿಮ್, ಗೋ ಯುವರ್ ಸನ್ ವಿಲ್ ಲೀವ್ ಅಂತಾರೆ. ಅಂದ್ರೆ ನಿನ್ ಮಗನೇನಾಯ್ತು, ಬದುಕ್ತಾನೆ, ಹೋಗು ಅಂತ ಹೇಳ್ಬಿಡೋದನ್ನ ಅವ್ರ ತಮಿಳಲ್ಲಿ ನೀವು ಹೇಳೋಕಂದ್ರೆ ಬಹಳ ಚೆನ್ನಾಗಿ ಅದು ಟ್ರಾನ್ಸ್ಲೇಷನ್ ಇದೆ. ನೀ ಪೋಗಲಾಮ್ ಉನ್ ಕುಮಾರನ್ ಪಳೆತ್ತಿರಿಕ್ರಾನ್, ಅಂದ್ರೆ ಬದುಕ್ಬಿಟ್ಟಿದ್ದಾನೆ ಹೋಗು ಅಂತಾನೆ ಹೇಳ್ತಾರೆ. ಇನ್ ಕುಮಾರನ್ ಪಳೆತ್ತಿರಿಕ್ರಾನ್ ಅಂತಾನೆ ಹೇಳ್ತಾರೆ. ಸರಿ, ಗಮನಿಸಿ, ಇಲ್ಲಿ ಸ್ವಾಮಿ ನಿನ್ನ ಮಗ ನಿಧಾನವಾಗಿ ಕಾಯಿಲೆಯಿಂದ ವಾಸಿ ಆಗ್ತಾನೆ, ಬದುಕ್ತಾನೆ ಅಂತ ಹೇಳಲಿಲ್ಲ. ಇಲ್ಲಿ ಅದನ್ನ ಗಮನದಲ್ಲಿ ಇಟ್ಕ ಏನ್ ಹೇಳ್ತಾ ಇದ್ದಾರೆ, ನಿನ್ನ ಮಗನು ಬದುಕ್ತಾನೆ, ಹೋಗು ಅಂತ ಹೇಳ್ಬಿಟ್ರು ಅಷ್ಟೇನೆ. ಈ ಕಿಂಗ್ಸ್ ಆಫೀಸರ್ ಏನ್ ಮಾಡ್ತಾನೆ, ಸ್ವಾಮಿ ಹೇಳಿದ ಮಾತನ್ನ ಕೇಳಿದ್ದೇನೆ, ಆತ ಹೋಗ್ತಾನೆ. ಆತ ಹೋಗ್ಬೇಕಾಗಿದ್ರೆ ಇನ್ನು ಅರ್ಧ ದಾರಿ ಹೋಗೋದಿಕ್ಕಿಲ್ಲ. ಅಷ್ಟರಲ್ಲಿ ಏನಾಗತ್ತೆ, ಒಬ್ಬ ಅವ್ರ ಆಸ್ಥಾನದಲ್ಲಿರುವಂತ ಬಾಳ್ ಬಂದಿದ್ದೇನೆ, ಏನ್ ಮಾಡ್ತಾನೆ, ನಿನ್ನ ಮಗನ ಏನಾಗಿದ್ದಾನೆ, ಬದುಕೊಂಡಿದ್ದಾನೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಈ ಒಂದು ವಾಕ್ಯಗಳನ್ನ ಎಷ್ಟು ಜನ ಎಷ್ಟು ಸಾರಿ ಓದಿರೋ ನನಗೆ ಗೊತ್ತಿಲ್ಲ. ಆದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಒಂದೊಂದು ವಾಕ್ಯನು ಏನಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಾಧಾರಣವಾಗಿ ಓದ್ಬಿಟ್ಟು ಮುಂದೆ ಒಟ್ಟಾಗ್ತಾರೆ. ಬಟ್ ಇದರಲ್ಲಿ ಇರುವಂತಹ ಪರಿಪೂರ್ಣವಾದಂತಹ ಸಾರಾಂಶವನ್ನ ಬಹಳ ಕಾಲದ ಹಿಂದೆ ಸಹೋದರರು ಮಾತಾಡಿದ್ರು.
ಇವಾಗ ನಾನು ಯಾರು ಮಾತಾಡಿದ್ದನ್ನು ನೋಡಲಿಲ್ಲ. ನಾನು ಯಾಕೆ ಇದನ್ನು ತಗೊಂಡೆ ಅಂತಂದರೆ, ಮೊದಲನೇ ಅದ್ಭುತ ಕಾರ್ಯವನ್ನು ನಾನು ಮಾತಾಡಿದ್ದೆ. ಸೊ ಅದರ ಕಂಟಿನ್ಯೂಯೇಷನ್ ಹಂಗೆ ಇರಲಿ ಅಂತ ಹೇಳಿದ್ದೇನೆ. ಏನು ಮಾಡಿದೆ, ಅದು ಜ್ಞಾಪಕದಲ್ಲಿ ಇರುತ್ತೆ ಅಂತ ಎರಡನೇ ಅದ್ಭುತ ಕಾರ್ಯವನ್ನು ನಾವು ಮಾತಾಡ್ತಾ ಇದ್ದೀನಿ. ಸೊ ಸೇವಕರು ಬಂದು ಆ ಕೂಜನಿಗೆ ಹೇಳ್ತಾರೆ, ಸೆಂಟ್ರಲ್ಲಿ ಏನು ಹೇಳ್ತಾರೆ, ನಿನ್ನ ಮಗನ ಏನಾಗಿದ್ದಾನೆ, ಬದುಕಿದೆ. ಒಂದು ವಚನ ಯೋಹಾನ 4:52 ನಿನ್ನ ಮಗ ಅವನ 4. ಆಳುಗಳು ಅವನೆದುರಿಗೆ ಬಂದು ನಿನ್ನ ಮಗನು ಬದುಕಿಕೊಂಡನು ಅಂದರು. ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವ್ರು ಕೇಳ್ತಾನೆ, ಆ ಮಗನು ಎಷ್ಟೊತ್ತಿಗೆ ಏನ್ ಸಮಯ ಅಂತ ಯಾರು ಕೇಳ್ತಾರೆ, ಆ ಆಫೀಸರ್ ಕೇಳ್ತಾರೆ. ಕೇಳಿದಾಗ ಏನ್ ಹೇಳ್ತಾನೆ ಅವನು, ಓದಮಂಗೆ, ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟು ಹೋಯಿತು ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳ್ಕೊಂಡದ್ದರಿಂದ. ಆಶ್ಚರ್ಯ ನೋಡಿ, ಸ್ವಾಮಿಯಲ್ಲಿ ಹೇಳಿದ್ರು ನಿನ್ನ ಮಗನ ಏನ್ ಮಾಡ್ತಾನೆ, ಬದುಕ್ತಾನೆ ಹೋಗು ಅಂದ್ಬಿಟ್ರು. ಇವನ್ ಬರೋ ದಾರಿನಲ್ಲಿ ಆಫೀಸರ್ ಏನಾಗ್ತದೆ, ಅವ್ರ ಆಳುಗಳು ಬಂದು ಹೇಳ್ತಾರೆ ಬದುಕದು ಅಂತ ಹೇಳ್ತಾರೆ, ಬದುಕೊಂಡಿದ್ದಾನೆ ಅಂತ. ಯಾವ ಟೈಮ್ಗೆ ಅಂತ ಕೇಳಿದಾಗ ಸ್ವಾಮಿಯಲ್ಲಿ ಏನ್ ಹೇಳ್ತಾರೆ, ನಿನ್ನ ಮಗನ ಬದುಕ್ತಾನೆ ಹೋಗು ಅಂತ ಹೇಳಿದ ತಕ್ಷಣ ಇವನೇನಾಗಿದ್ದಾನೆ, ಆ ಟೈಮ್ ಏನಂದ್ರೆ ಮಧ್ಯಾಹ್ನದ 1 ಗಂಟೆ. ಸರಿಯಾಗಿ ಆ 1 ಗಂಟೆಗೆ ಸ್ವಾಮಿ ಹೇಳಿದ್ರೆ 1 ಗಂಟೆಗೆ ಹುಡುಗ ಏನಾಗಿದ್ದಾರೆ, ಇವನು ಬದುಕಿದ್ದಾನೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ನೋಡಿ, ಈ ಒಂದು ಅದ್ಭುತ ಕಾರ್ಯವನ್ನ ಸ್ವಾಮಿ ನೇರವಾಗಿ ಕೆಪರ್ನಮ್ಗೆ ಹೋಗಿ ಮಾಡಲಿಲ್ಲ. ಎಲ್ಲಿಂದ ಮಾಡ್ತಾ ಇದ್ದಾರೆ, ಕಾನಾ ಊರಿನಲ್ಲಿ ಕೂತ್ಕೊಂಡೇನೆ ಹೇಳ್ತಾ ಇದ್ದಾರೆ. ಆದ್ರೆ ಮೊದಲನೇ ಅದ್ಭುತ ಕಾರ್ಯವನ್ನು ನಾವು ನೋಡುವಾಗ ಯಾವ ರೀತಿ ಮಾಡಿದ್ರು, ಕಾನಾ ಊರಿನಲ್ಲಿ ಮದುವೆ ಮನೆಯಲ್ಲಿ ಹೋಗಿ ಮಾಡೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಬಹಳಷ್ಟು ಸ್ವಾಮಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ನೀವು ನೋಡುವಾಗ ಹೋಗಿನೇ ಮಾಡ್ತಾರೆ. ಇವಾಗ ಲಾಜರ್ ವಿಷಯದಲ್ಲಿ ನೋಡುವಾಗ ಆತನನ್ನ ಬರಿಯಲ್ಲಿ ಇದರಲ್ಲಿ ಇಟ್ಟಿರ್ಬೇಕಾಗಿದೆ, ಏನ್ ಮಾಡ್ತಾರೆ, ಅದ್ರ ಹತ್ರನೇ ಹೋಗಿ ಏನ್ ಮಾಡ್ತಾರೆ, ಹೇಳ್ತಾರೆ ನೀನು ಎದ್ದು ಹೊರಗೆ ಬಾ ಅಂತ. ಆದ್ರೆ ಈ ಒಂದು ಅದ್ಭುತ ಕಾರ್ಯ ಮಾತ್ರ ಸ್ವಾಮಿ ಏನ್ ಮಾಡ್ತಾರೆ, ಕೂತ್ಕೊಂಡಿರುವಂತ ಜಾಗದಲ್ಲೇ ಕಾನಾ ಊರಿನಲ್ಲೇ ಕೂತ್ಕೊಂಡು ಈ ಅದ್ಭುತ ಕಾರ್ಯವನ್ನ ಮಾಡೋದನ್ನ ನಾವು ನೋಡ್ತೀವಿ. ಸೊ ಈ ರೀತಿ ಇರುವಾಗ ಈ ಅದ್ಭುತ ಒಂದು ಕಾರ್ಯದಲ್ಲಿ ನಿಜವಾಗ್ಲೂ ಏನಿರ್ಬೇಕ್ರೆ, ದೇವರ ಯೋಜನೆ ಇರಬೇಕು ಮತ್ತು ಮುಂದೆ ಬರುವಂತಹ ಕಾಲದಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಕಾರ್ಯಗಳು ಏನಾಗಿರ್ಬೇಕ್ರೆ, ಯೋಜನೆ, ತದ್ಯಾದ ದೇವರ ಯೋಜನೆ ಇದರಲ್ಲಿ ಅಡಕವಾಗಿರ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದ್ರೆ 51, 52ನೇ ವಚನದಲ್ಲಿ ನಾವು ನೋಡ್ತೀವಿ, ಅದೇ ಅಧ್ಯಾಯದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಏನಂತಂದ್ರೆ 53, 54. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳ್ಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ ಎರಡನೆಯ ಸೂಚಕ ಕಾರ್ಯವನ್ನು ಮಾಡಿದನು. ನೋಡಿ, ಇದು ಎರಡನೆಯ ಸೂಚಕ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಬಹಳ ಪರ್ಟಿಕ್ಯುಲರ್ ಆಗಿ ಇವೆರಡಕ್ಕೆ ಮಾತ್ರ 1, 2 ಅಂತ ಸೂಚನೆ ಮಾಡಿದ್ದಾರೆ ಅಂದ್ಮೇಲೆ ಇದರಲ್ಲಿ ಏನಾಗಿರ್ಬೇಕಾರೆ, ನಿಜವಾಗಲೂ ದೇವರ ಯೋಜನೆ ಇದ್ದೇ ಇದೆ ಅಲ್ವಾ? ಓಕೆ. ಸೊ ಯೇಸು ಮಾಡಿದ ಮೊದಲನೇ ಅದ್ಭುತ ಕಾರ್ಯಕ್ಕೆ ಏನ್ ಮಾಡಿದ್ರು, 1ನೆಯ ಅದ್ಭುತ ಕಾರ್ಯ ಅಂದ್ರೆ ಮೊದಲನೆಯ ಸೂಚಕ ಕಾರ್ಯ ಅಂದ್ರು, ಇದನ್ನ 2ನೆಯ ಸೂಚಕ ಕಾರ್ಯ ಅಂದ್ರು. ಈ 2 ಕಾರ್ಯಗಳನ್ನ ಸ್ವಾಮಿ ಮಾಡಿದಂತ ಎರಡು ಅದ್ಭುತ ಕಾರ್ಯಗಳನ್ನ ನಾವು ಸುಮ್ಮನೆ ಓದಿದ್ರೆ ಏನಾಗಲ್ಲ ರೀ, ನಮ್ಗೆ ಅರ್ಥ ಆಗಿದೆ. ಅದನ್ನ ನಾವು ಯಾವ ರೀತಿನಪ್ಪ ಕಣ್ಣು ದೃಷ್ಟಿಯಲ್ಲೇ ನೋಡ್ಬೇಕು ಅಂತಂದ್ರೆ, ಆತ್ಮೀಕ ರೀತಿಯಾದ ಕಣ್ಣುಗಳ ದೃಷ್ಟಿನಲ್ಲಿ ನೋಡಿದಾಗ ಮಾತ್ರ ಈ ವಾಕ್ಯಗಳ ಸಾರಾಂಶ ಏನಾಗುತ್ತೆ, ನಮಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಮೊದಲನೆಯ ಅದ್ಭುತ ಕಾರ್ಯದಲ್ಲಿ ನಾವು ನೋಡುವಾಗ ದ್ರಾಕ್ಷಾರಸವನ್ನ ಏನ್ ಮಾಡ್ತಾರೆ, ನೀರಿನಿಂದ ಏನ್ ಮಾಡ್ತಾರೆ, ದ್ರಾಕ್ಷಾರಸವನ್ನ ಅವ್ರು ಮಾರ್ಪಡಿಸೋದನ್ನ ನಾವು ನೋಡ್ತೀವಿ. ಬಟ್ ಅದು ಯಾವ ರೀತಿ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ, ಅಲ್ಲಿದ್ದಂಥವ್ರು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದರಲ್ಲಿ ನೀರನ್ನು ಸುರಿದಂಥವ್ರಿಗೆ ಮಾತ್ರ ಗೊತ್ತಿತ್ತು, ಇದು ನೀರನ್ನು ಸುರಿದ ನಂತರ ಇದೇನಾಯ್ತು, ದ್ರಾಕ್ಷಾರಸವಾಗಿ ಮಾರ್ಪಡ್ತು ಅಂತ. ಸೊ ಇವೆಲ್ಲ ವಿಷಯಗಳನ್ನ ನಾವು ನೋಡುವಾಗ ನಿಜವಾಗ್ಲೂ ಇದೆಲ್ಲ ಏನಿದೆ ಅಂತ ನಾವು ಹೇಳಿದೆ, ದೇವರ ಒಂದು ಸತ್ಯ ಮತ್ತು ದೇವರ ಒಂದು ಯೋಜನೆ ಇದರಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಈ ಪಾಠವನ್ನ ನಾವು ನೋಡುವಾಗ ನಮ್ಗೇನಾಗತ್ತೆ, ಮೊದಲನೇ ಅದ್ಭುತ ಕಾರ್ಯದಲ್ಲಿ ಸ್ವಲ್ಪ ವಿಷಯಗಳನ್ನು ಗಮನಿಸಿ ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಮೊದಲನೇ ಅದ್ಭುತ ಕಾರ್ಯದ ವಿಷಯವಾಗಿ ಮಾತಾಡುವಾಗ
ಕೊನೆಯಲ್ಲಿ ಸುಮಾರು ಒಂದು 2-3 ಪೇಜ್ ಏನ್ ಮಾಡಿದ್ದೆ ನಾನು, ಟೈಮ್ ಬಹಳ ಆಯ್ತು ಅಂತ ಹೇಳಿದ್ದೇನೆ, ಸ್ಕಿಪ್ ಮಾಡಿದ್ದೆ. ಸೊ ಆ ಒಂದು ಅದ್ಭುತ ಕಾರ್ಯದಲ್ಲಿ ಪ್ರಮುಖವಾಗಿ ಏನಕ್ಕಪ್ಪ ಯೇಸು ಸ್ವಾಮಿ ಆ ಮೊದಲನೇ ಅದ್ಭುತ ಕಾರ್ಯವನ್ನ ಮಾಡಿದ್ರು ಅನ್ನೋದನ್ನ 1-2-3 ವಚನಗಳಲ್ಲಿ ನೋಡ್ಬಿಟ್ಟು ಈ ಪಾಠಕ್ಕೆ ಬಂದ್ಬಿಡ. ಯಾಕೆಂದ್ರೆ ಮೊದಲನೇ ಅದ್ಭುತ ಕಾರ್ಯ, ಎರಡನೇ ಅದ್ಭುತ ಕಾರ್ಯ, ದೇವರ ಯೋಜನೆ ಇದೆ ಅಂದಮೇಲೆ ಏನ್ ಯೋಜನೆ ಅನ್ನೋದು ನಿಮಗೆ ಆ ಮೊದಲನೇ ಅದ್ಭುತ ಕಾರ್ಯದಲ್ಲಿ ನೋಡ್ಬಿಟ್ಟು ನಾವು ಮುಂದೆ ಹೋಗೋಣ. ನಾನು ಈಗಾಗಲೇ ಹೇಳಿದ ಹಾಗೆ ನಾವು ದೇವರ ವಾಕ್ಯಗಳನ್ನ ಓದಿದ್ರೆ ಹಂಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಅದು ಆತ್ಮಿಕ ರೀತಿಯಲ್ಲಿ ನಾವೇನ್ ಮಾಡಬೇಕು, ತಿಳ್ಕೋಬೇಕು. ಅದು ಮಾತ್ರವಲ್ದಿರ ದೇವರ ವಾಕ್ಯಗಳನ್ನ ಅಂತಂದಾಗ ಆತ್ಮಿಕ ರೀತಿಯಾದಂತಹ ವಾಕ್ಯಗಳನ್ನ ಆತ್ಮಿಕ ರೀತಿಯಾದಂತಹ ವಿಷಯಗಳಿಗೆ ಹೋಲಿಸಿನೇ ಏನ್ ಮಾಡ್ಬೇಕ್ರೆ, ಮಾತಾಡ್ಬೇಕು. ಮಾತಾಡದಾಗ್ಲೇನೆ ನಮ್ಗೇನಾಗತ್ರೆ ಅದು ದೇವರ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಒಂದು ವಚನದಲ್ಲಿ ಓದ್ಬಿಡೋಣ. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 13ನಲ್ಲಿ, ಮೊದಲನೇ ಕೊರಿಂಥ 2:13ರಲ್ಲಿ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಆತ್ಮ ಸಂಬಂಧವಾದಂತ ವಿಷಯಗಳನ್ನ ಆತ್ಮ ಸಂಬಂಧವಾದ ರೀತಿನಲ್ಲಿ ಏನ್ ಮಾಡ್ಬೇಕ್ರೆ, ನಾವು ಸಂಬಂಧಪಡಿಸಿ ನಾವು ಮಾತಾಡಬೇಕು ಅಂತ ನಾವು ನೋಡ್ತೀವಿ. ಓಕೆ, ಯೇಸು ಸ್ವಾಮಿ ಮಾಡಿದಂತಹ ಮೊದಲನೆಯ ಅದ್ಭುತ ಕಾರ್ಯದಲ್ಲಿ ಪ್ರಮುಖವಾದಂತ ಒಂದು ಸಾರಾಂಶ ಏನಪ್ಪಾ ಅಂತಂದ್ರೆ, ಯೇಸು ಎಲ್ಲಿಗೆ ಹೋಗಿದ್ರು? ಕಾನಾ ಊರಿನಲ್ಲಿ ಎಲ್ಲಿ ಹೋಗಿದ್ರು? ಮದುವೆಯ ಮನೆಗೆ ಹೋಗಿದ್ರು. ಇದು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಫಸ್ಟ್ ಮ್ಯಾರೇಜು ಈ ಭೂಮಿಯಲ್ಲಿ ಆಗಿದೆಯಲ್ರಿ, ಏದೇನ್ ತೋಟದಲ್ಲಿ. ಕೊನೆಯ ಮದುವೆ ಆಗೋದು ಎಲ್ಲಿ ಅಂತ ನೋಡ್ತೀವ್ರೆ, ಯೇಸು ಕ್ರಿಸ್ತನ ಸಭೆಗೂ ಮತ್ತು ಕ್ರಿಸ್ತನಿಗೂ. ಸೊ ಯಾವ ರೀತಿ ಅಂತಂದ್ರೆ, ಆ ಮದುವೆ ಸಮಾಚಾರದಲ್ಲಿ ಸ್ವಾಮಿ ಬಂದು ಯಾಕೆ ಅದನ್ನ ಮಾಡಿದ್ರು ಅಂದ್ರೆ, ಯೇಸು ಕ್ರಿಸ್ತನ ದಿನದಲ್ಲಿ ಅಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಸ್ವಾಮಿ ಏನ್ ಮಾಡಿದ್ರೆ ಆ ಮೊದಲನೇ ಅದ್ಭುತ ಕಾರ್ಯದಲ್ಲಿ ತೋರಿಸಿದ್ರೆ. ಯಾಕಂದ್ರೆ ಒಂದು ವಚನ ಆಧಾರವಾಗಿ ನಾವು ಓದ್ಬಿಡೋಣ. ಪ್ರಕಟಣೆ 19:7ರಲ್ಲಿ ನಾವು ನೋಡ್ತೀವಿ. 19:7ರಲ್ಲಿ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ನೋಡಿ, ಕುರಿಯಾದಾತನ ವಿವಾಹ ಕಾಲವು, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಅಂದ್ರು. ಈಗ ಬಂದಿದೆ, ಕರೆಕ್ಟಾ? ಬಂತು ಅನ್ನೋದಕ್ಕಿಂತ ಬಂದಿದೆ ಅನ್ನೋದೇ ಬಹಳ ಮುಖ್ಯ. ಅಲ್ಲಿಗೆ ಗಮನಿಸಿ, ನಾವುಗಳು ಕ್ರಿಸ್ತನ ಆತ್ಮೀಕ ರೀತಿಯಲ್ಲಿ ಮದುವೆ ಮಾಡಿಕೊಳ್ಳುವಂತಹ ಒಂದು ಕಾರ್ಯವನ್ನ ಏನ್ ಮಾಡಿದ್ರೆ ಮೊದಲನೆಯ ಅದ್ಭುತ ಕಾರ್ಯದಲ್ಲಿ ಸ್ವಾಮಿ ತೋರಿಸಿದ್ರು. ಅದು ನಮಗೆ ಜ್ಞಾಪಕ ಬರಲಿ ಅನ್ನೋದಕ್ಕೆ ನಾನೇನ್ ಮಾಡಿದೆ ನಿಮಗೆ ಹೇಳ್ತಕ್ಕಂದ್ರೆ, ಆ ಪಾಠವನ್ನು ಮಾಡುವಾಗ ಅದನ್ನ ನಾನು ಕೊನೆಯಲ್ಲಿ ಕನ್ಕ್ಲೂಡ್ ಮಾಡಲಿಲ್ಲ. ಅದನ್ನ ಸುಮ್ಮನೆ ಮದುವೆ ಸಮಾಚಾರ ಹೇಳಿ ಬಿಟ್ಬಿಟ್ಟಿದ್ದೆ. ಯಾಕೆ ಅಂತಂದ್ರೆ, ಮನಮಗಳು ಈಗ ಈಗ ಯೇಸು ಕ್ರಿಸ್ತನಿಗೆ ಮನಮಗಳು ಯಾರ್ರೆ? ಸಭೆ. ಈ ಸಭೆ ನಾವು ವಚನದಲ್ಲಿ ಏನು ಸಿದ್ಧಪಡಿಸ್ಕೊಳ್ತಾ ಇದ್ದಾಳೆ ಅಂತ ಓದ್ವಿ. ಇದು ಯಾವ ರೀತಿ ಅಂತ ನಾವು ನೋಡುವಾಗ ಒಂದು ವಚನ ಪೌಲನು ಹೇಳ್ತಾರೆ. 2 ಕೊರಿಂಥಿಯನ್ಸ್ 11ನೇ ಅಧ್ಯಾಯ 2ನೇ ವಚನದಲ್ಲಿ, ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಾಗಿ ಏನ್ ಮಾಡ್ಬೇಕಂದ್ರೆ ನಿಶ್ಚಯ ಮಾಡಬೇಕು ಅಂತ ನೋಡ್ತಾರೆ. ಅಂದ್ರೆ ಈಗ ಸಭೆಯಾದ ಮನಮಗಳು ತನ್ನನ್ನು ಶುದ್ಧ ಕನ್ನಿಕೆಯಾಗಿ ಏನ್ ಮಾಡ್ರಿ, ಶುದ್ಧಪಡಿಸಿಕೊಂಡು ಸ್ವಾಮಿ ಹತ್ರ ಸೇರ್ಬೇಕು ಅನ್ನೋದು ಯಾರದೇ ಚಿತ್ತ ಆಗಿತ್ತು? ಪೌಲನ ಚಿತ್ತನೂ ಆಗಿತ್ತು. ಇದು ದೇವರ ಯೋಜನೆನೂ ಸಹ ಏನಾಗಿತ್ತು ಆಗಿತ್ತು ಅಂತ ನಾವು ನೋಡ್ತೀವಿ. ಇವಾಗ ಶುದ್ಧ ಕನ್ನಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಂಗ್ಲಿಷಲ್ಲಿ ನೋಡುವಾಗ ಪ್ಯೂರ್ ವರ್ಜಿನ್ ಅಂತ ಹೇಳ್ತಾರೆ. ಸೊ ಈ ಪ್ಯೂರ್ ವರ್ಜಿನ್ನು ಈಗ ಯಾರು ಹೇಳುವ ಮಾತನ್ನ ಕೇಳಬೇಕು. ನೋಡಿ, ಯಾರ ಮಾತನ್ನ ಕೇಳ್ಬೇಕ್ರೆ? ಯೇಸು ಕ್ರಿಸ್ತನ ಮಾತನ್ನ ಕೇಳ್ಬೇಕಲ್ಲ. ಯಾಕಂದ್ರೆ ಮದುಮಗನ ಮಾತನ್ನ ಕೇಳಬೇಕು. ಆದ್ರೆ ಈ ವಿಷಯದಲ್ಲಿ ಪೌಲನು ಯಾವುದಕ್ಕೆ ಭಯ ಪಡದೆ ಇದ್ರು ಈ ವಿಷಯದಲ್ಲಿ ಭಯ ಪಡ್ತಾರೆ. ಈ ವಿಷಯದಲ್ಲಿ ಏನ್ ಮಾಡ್ತಾರೆ? ಭಯ ಪಡ್ತಾರೆ ಪೌಲ್. ವಚನ ಓದ್ಬಿಡೋಣ, ಹಂಗೆ ಕಂಟಿನ್ಯೂಷನ್ ಮಾಡಮ್ಮ. 3ನೇ ವಚನ 2 ಕೊರಿಂಥಿಯನ್ಸ್ 11:3ರಲ್ಲಿ, ಆದರೆ
ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಹ್ಮ್ ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಹ್ಮ್ ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ನೋಡಿ, ಪೌಲನಿಗೆ ಒಂದು ಭಯ ಬಂದ್ಬಿಡುತ್ತೆ. ಯಾಕೆಂದ್ರೆ ಮದುಮಗನಿಗೆ ಮದುಮಗಳಾಗಿ ಸಭೆ ಹೋಗ್ತಾ ಇದೆ. ಈ ಸಭೆ ಎಲ್ಲಿ ಹವ್ವಳ ತರ ಏನಾಗುತ್ತೆ, ಮೋಸ ಹೋಗ್ಬಿಡ್ತಾಳೆ. ಯಾಕೆಂದ್ರೆ ಸೇಟನ್ ಪಿಸಾಸನ ಕಾರ್ಯಗಳು ಏನಾಗಿದ್ದಾರೆ ಈ ಕಾಲದಲ್ಲೂ ನಡೀತಾ ಇದೆ. ಸೊ ಆ ರೀತಿ ಏನಾದ್ರು ಅವಳಿಗೆ ಮಾಡದಂತೆ ಮಾಡ್ಬಿಟ್ರೆ ಮದುಮಗಳು ಏನಾಗ್ತಾರೆ, ಕ್ರಿಸ್ತನಲ್ಲಿ ಸೇರಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪೌಲನು ಭಯ ಬೀಳ್ತಾರೆ ಅಂತ ಅನ್ನೋದನ್ನ ನಾವು ನೋಡ್ತೀವಿ. ಏನ್ನ ಭಯ ಬಿದ್ದಿರ್ಬೇಕು, ಏನ್ ಇದರಲ್ಲಿ ವಿಷಯ, ಯಾಕೆ ಭಯ ಬಿದ್ರು ಅಂತ ನಾವು ನೋಡುವಾಗ, ಅವಳ ವಿಷಯದಲ್ಲಿ ತೆಗೆದುಕೊಳ್ಳುವಾಗ ಅವಳು ಏನ್ ಮಾಡ್ತಾಳ್ರಿ, ಹಣ್ಣನ್ನ ಪಿಸಾಸನ ಅಂದ್ರೆ ಸೈತಾನನ್ನ ಹೇಳಿದಂತಹ ಮಾತುಗಳನ್ನ ಕೇಳಿ ಹಣ್ಣನ್ನ ಏನ್ ಮಾಡ್ತಾಳ್ರಿ, ತಗೊಂಡು ತಿಂದ್ಬಿಟ್ಟು ಏನ್ ಮಾಡ್ತಾಳ್ರಿ, ತನ್ನ ಗಂಡನಿಗೂ ತಗೊಂಡೋಗಿ ಕೊಡ್ತಾಳೆ, ಕೊಟ್ಬಿಡ್ತಾಳೆ. ಇದು ಸರಿನಾ? ಯಾಕೆ ಸರಿ ಇಲ್ಲ ಅಂತ ನಾವು ನೋಡುವಾಗ, ಹವ್ವಳಿಗೆ ತಾನು ಆದಾಮನ ಶರೀರದಿಂದ ನಾನೇನ್ ಮಾಡಿದ್ದೀನಿ ಬಂದಿದ್ದಿ ಅನ್ನೋದನ್ನ ಅವನ್ ಯಾರು ಮರೆ ಮಾಡಿಬಿಟ್ಟಾರೆ, ಪಿಸಾಸನ ಮರೆ ಮಾಡಿಬಿಟ್ಟ. ಯಾಕೆಂದ್ರೆ ನಾವು ಮುಂಚೆನೆ ಏನ್ ಹೇಳಿದೆ, ಇವಾಗ ನಾವು ಮದುಮಗನಿಗೆ ಮದುಮಗಳಾಗಿ ಹೋಗ್ತೀವಿ ಅಂತಂದ್ಮೇಲೆ ನಾವ್ ಯಾರ ಮಾತನ್ನ ಕೇಳ್ಬೇಕು, ಮದುಮಗನ ಮಾತನ್ನ ಕೇಳಬೇಕು. ಸೊ ಹವ್ವಳು ಏನ್ ಮಾಡಿದ್ಲು, ದೇವರ ಒಂದು ಯೋಜನೆನೇ ಏನ್ ಮಾಡ್ಬಿಟ್ರೆ ಟರ್ನ್ ಮಾಡ್ಬಿಟ್ರು. ಈಕೆ ಏನ್ ಮಾಡ್ಬಿಟ್ಲು, ಹಣ್ಣನ್ನ ಗಂಡನ್ ಹೋಗಿ ಕೇಳ್ಬೇಕಾಗಿತ್ತು. ಪಿಸಾಸನ ಹೇಳಿದಾಗ ನೋಡಪ್ಪ ಇದು ಕೊಟ್ಟಿದ್ದಾರೆ ತಿನ್ಬೋದು ಅಂತ ಕೇಳ್ಬೇಕಾಗಿತ್ತು. ಆಮೇಲೆ ಏನ್ ಮಾಡ್ಬೇಕಾಗಿತ್ತು, ಇದನ್ನ ಸೇವಿಸ್ಬೇಕಾಗಿತ್ತು. ಆದ್ರೆ ಅಲ್ಲಿ ಡಿವೈನ್ ಆರ್ಡರ್ನ ಏನ್ ಮಾಡ್ಬಿಟ್ಲು, ಅವಳು ಚೇಂಜ್ ಮಾಡ್ಬಿಟ್ಲು. ಸೊ ಈಗ ನಾವು ಕೊನೆಯ ಕಾಲದಲ್ಲಿ ಬಂದಿರುವಂತಹ ದೇವರ ಮಕ್ಕಳಾದಂತಹ ನಾವುಗಳು ಏನ್ ಮಾಡಾಗಿಲ್ಲ ರೇ, ನಾವು ಮದುಮಗನ ಹಿಂದೆ ಹೋಗುವವರಾದಂತಹ ನಾವು, ಮದುಮಗಳಾದಂತಹ ನಾವು ವರ್ಜಿನ್ ಸ್ತ್ರೀ ಅಂತಂದಾಗ ಏನ್ ಮಾಡ್ಬೇಕು, ಮದುಮಗನ ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು. ಕರೆಕ್ಟ್ ಅಲ್ವಾ? ಸೊ ಈಗ ನಮ್ ಕೆಲಸ ಏನ್ರಿ, ಕ್ರಿಸ್ತನು ನಮ್ಗೆ ಏನ್ ಕೊಡ್ತಾನೆ ಅದನ್ನ ಊಟ ಮಾಡ್ಬೇಕಷ್ಟೇನೆ. ನಾವು ನಮ್ಮಿಷ್ಟಕ್ಕೆ ಏನೋ ಒಂದು ತಿನ್ಬಿಡೋದು ಅಂತಂದ್ರೆ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದು, ವಾಕ್ಯಗಳನ್ನು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಿ ಹೀಗೆ ಇರ್ಬೋದು ಅಂತ ವಾದಿಸೋದು, ಇದೆಲ್ಲ ಇರಬಾರ್ದು. ವಾಕ್ಯ ಏನ್ ಹೇಳುತ್ತೆ ಅದನ್ನ ಆತ್ಮೀಕ ರೀತಿಯಲ್ಲಿ ತಿಳ್ಕೊಂಡು ಅದನ್ನ ಸೇವನೆ ಮಾಡ್ಬೇಕು. ಆಗ್ಲೇ ನಾವೇನಾಗೋದ್ರೆ ರಿಯಲ್ ವರ್ಜಿನ್ ಅಲ್ವೇ? ಸೊ ಈ ಒಂದು ಕಾರ್ಯ ನಾವೇನ್ ಮಾಡಬಾರ್ದ್ರೆ, ನಾವು ವಯೋಲೇಟ್ ಮಾಡಬಾರ್ದು. ಕ್ರಿಸ್ತನ್ ಏನ್ ಹೇಳ್ತಾರೋ ಏನ್ ಹೇಳಿದಾರೋ ಅದನ್ನ ನಾವು ಸೇವನೆ ಮಾಡ್ಬೇಕು. ಸೊ ಈ ರೀತಿಯಾಗಿ ನಾವು ನೋಡುವಾಗ ಈಗ ನಮಗೆ ಕ್ರಿಸ್ತನು ಕೊಟ್ಟಿರುವಂಥದ್ದು ಏನು ತಿನ್ನೋದಿಕ್ಕೆ, ದೇವರ ವಾಕ್ಯ. ಅದಕ್ಕೂ ಹೆಚ್ಚಾಗಿ ನೋಡ್ಬೇಕಾಗಿದ್ರೆ ನಮಗೆ ಇವಾಗ ಕೊಟ್ಟರು ಶಿಲ್ಬೆ. ನೀನ್ ಶಿಲ್ಬೆನ ಏನ್ ಮಾಡ್ಬೇಕು, ಒತ್ಕೊಂಡು ಹೋಗ್ಬೇಕು ಅಲ್ವಾ? ಶಿಲ್ಬೆ ಅಂದ್ರೆ ಏನು, ಕಷ್ಟ ಸಂಕಟಗಳು, ಅವಮಾನ, ನಿಂದೆ, ಶೋಧನೆಗಳು, ದುಃಖ, ಇವೆಲ್ಲವೂ ಯಾವುದಕ್ಕಾಗಿರೆ, ನಮ್ಮ ಮನೆ ಸಂಸಾರಕ್ಕಲ್ಲ, ಸತ್ಯಕ್ಕಾಗಿ. ಇವೆಲ್ಲ ವಿಷಯಗಳನ್ನ ನಾವೇನ್ ಮಾಡ್ಬೇಕ್ರೆ, ನಾವು ಪಡಬೇಕು ಸತ್ಯಕ್ಕಾಗಿ. ದೇವರ ವಾಕ್ಯಗಳ ಒಂದು ಪ್ರಚಾರ ಮಾಡೋದಕ್ಕಾಗ್ಲಿ, ದೇವರ ಮಕ್ಕಳಲ್ಲಿ ನಾವು ಇದ್ದು ನಡೆಸ್ಕೊಳ್ಳೋದಕ್ಕಾಗ್ಲಿ, ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕ್ರಿ, ನಾವು ಉಪಯೋಗಿಸ್ಕೊಂಡು ನಡೆಸಬೇಕು. ಇದು ನಮಗೆ ಕೊಟ್ಟಿರುವಂತಹ ಒಂದು ಕೆಲಸ. ಇದನ್ನ ನಾವು ಮಾಡಬೇಕು. ಅದು ಬಿಟ್ಟು ನಾವು ಬೇರೆಯವರ ಹೆಸರನ್ನು ಕೆಡಿಸೋದು ಅಥವಾ ಬೇರೆಯವ್ರನ್ನ ಅವಮಾನ ಪಡಿಸೋದು ಇವೆಲ್ಲ ಏನ್ ಮಾಡೋಂಗಿಲ್ಲ ರೇ, ನಾವು ಮಾಡಂಗಿಲ್ಲ. ಇದು ಶಿಲುಬೆಯ ವಿಷಯವಲ್ಲ. ಸೊ ಕ್ರಿಸ್ತನ ನಮಗೆ ಕೊಟ್ಟಿರೋದೇನು, ಶಿಲುಬೆ. ಆ ಶಿಲುಬೆಯಲ್ಲಿ ಇರುವಂತ ಕಾರ್ಯಗಳೇನು ಅಂದ್ರೆ, ನಾವು ಸತ್ಯಕ್ಕಾಗಿ ಏನ್ ಮಾಡ್ಬೇಕು, ಇವಾಗ ಆತನ ಮನುಮಗಳಾಗಿ ಹೋಗ್ಬೇಕು ಅಂದ್ರೆ ನಾವು ಸತ್ಯಕ್ಕಾಗಿ, ನಾವು ಈ ರೀತಿಯಾದಂಥ ಕಷ್ಟ ಸಂಕಟಗಳನ್ನ, ಕ್ರಿಸ್ತನು ಬಿದ್ದಂತಹ ಕಷ್ಟ ಸಂಕಟಗಳನ್ನ ಸತ್ಯಕ್ಕಾಗಿ ನಾವೇನ್ ಮಾಡ್ಬೇಕ್ರಿ, ನಾವು ಅನುಭವಿಸಬೇಕು ಅನ್ನೋದನ್ನ. ಸೊ ಈ ಕಾರಣದಿಂದಲೇ ಪೌಲನು ಒಂದು ಮಾತನ್ನ ಹೇಳ್ತಾರೆ, 2 ಕೊರಿಂಥಿಯನ್ಸ್ 13:5 ಹೇಳ್ತಾರೆ, ಇವೆಲ್ಲ ಕಾರ್ಯಗಳನ್ನ ನಾವು ಮಾಡ್ಬೇಕು ಅಂತಂದ್ರೆ ಮಗನು ಯಾರಲ್ಲಿ ಇರ್ಬೇಕ್ರೆ, ನಮ್ಮಲ್ಲಿ ಇರ್ಬೇಕು. ನಮ್ಮ ಮನಸ್ಸಲ್ಲಿ ಯೇಸು ಕ್ರಿಸ್ತ ನಮ್ಮ ಮನಸ್ಸಲ್ಲಿ ಇದ್ರೆ ನಾವೇನ್ ಮಾಡಲ್ಲ ರೇ, ಇದು ಯಾವ ಕಾರ್ಯಗಳನ್ನ ತಪ್ಪಾದ ರೀತಿನಲ್ಲಿ ಮಾಡಲ್ಲ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಯಾರು ಇರ್ಬೇಕು, ಯೇಸು ಕ್ರಿಸ್ತನ್ ನಮ್ಮಲ್ಲಿ ಇರ್ಬೇಕು.
ನಮ್ಮ ಹೃದಯದಲ್ಲಿ ಇರಬೇಕು. ಓದ್ಬಿಡೋಣ, ಅದು 2 ಕೊರಿಂಥ್ಯರು 13:5 ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ಹಾ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ನೋಡಿ, ಕ್ರಿಸ್ತನು ನಮ್ಮಲ್ಲಿ ಇದ್ಬಿಟ್ರೆ ನಾವೇನ್ ಮಾಡ್ಬೋದ್ರಿ? ಎಲ್ಲ ಕಾರ್ಯಗಳನ್ನ ಮಾಡ್ಬೋದು. ಅದಕ್ಕೋಸ್ಕರ ನೀವೇನ್ ಮಾಡಿ, ನಿಮ್ಮಲ್ಲಿ ಕ್ರಿಸ್ತನ್ ಇದಾನೋ ಇಲ್ಲೋ ಅಂತ ನೀವು ನಿಮ್ಮನ್ನೇ ಪರೀಕ್ಷೆ ಮಾಡ್ಕೊಳ್ಳಿ ಅಂತಾರೆ. ಸೊ ನಮ್ಮಲ್ಲಿ ಕ್ರಿಸ್ತನ್ ಇದ್ಬಿಟ್ರೆ ನಾವೇನ್ ಮಾಡಲ್ಲ ರೀ, ಎಲ್ಲ ಕೆಟ್ಟ ಕಾರ್ಯಗಳನ್ನ ನಾವು ಮಾಡಲ್ಲ. ಕ್ರಿಸ್ತನ ನಮಗೆ ಕೊಟ್ಟಿರುವ ಶಿಲುಬೆಯನ್ನ ನಾವು ಹೊತ್ಕೊಂಡೇನ್ ಮಾಡ್ತೀವ್ರಿ, ನಾವು ನಡೆಯೋರಾಗ್ತೀವಿ ಅಂತ ನಾವು ನೋಡ್ತೀವಿ. ಸೊ ಕ್ರಿಸ್ತನು ಇದಕ್ಕಾಗಿ ಏನ್ ಮಾಡಿದ್ರಿ, ತನ್ನ ಜೀವವನ್ನೇ ಏನ್ ಮಾಡಿದ್ರಿ, ಅವರು ತ್ಯಾಗ ಮಾಡಿರೋದನ್ನ ನಾವು ನೋಡ್ತೀವಿ. ಸೊ ಈ ನಿಜವಾದ ಸತ್ಯವನ್ನ ಸಭೆಯಾದ ನಮ್ಮ ಮಧ್ಯದಲ್ಲಿ ಪಿಶಾಚನು ಎಲ್ಲಿ ಮರೆ ಮಾಡ್ಬಿಡ್ತಾನೋ ಅಂತ ಏನ್ ಮಾಡಿದ್ರಿ, ಪೌಲನಿಗೆ ಭಯ ಬಂತು. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾಲದಲ್ಲೂ ಸಹ ಪಿಶಾಚನ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ಇವುಗಳಿಂದ ಎಲ್ಲಿ ನೀವು ಜಾರ್ ಬಿದ್ದು ಬಿಡ್ತೀರೋ ಅಂತನ್ನೋ ಒಂದೇ ಕಾರಣಕ್ಕೆ ಪೌಲನು ಭಯ ಬೀಳ್ತಾರೆ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅವಳು ತಾನಾಗಿಯೇ ಹಣ್ಣನ್ನು ತಗೊಂಡು ತಿನ್ನ ಹಾಗೆ ನಾವೇನ್ ಮಾಡಬಾರ್ದ್ರೆ, ನಾವು ಈ ಕಾಲದಲ್ಲಿ ಆಗ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸುವಂತಹ ಈ ಕೊನೆ ಕಾಲದಲ್ಲಾಗ್ಲಿ ಕ್ರಿಸ್ತನನ್ನ ಹಿಂಬಾಲಿಸೋರು ಏನ್ ಮಾಡ್ಬೇಕ್ರೆ, ಮದುಮಗನ ಏನ್ ಕೊಡ್ತಾನೆ ಅದನ್ನ ತಿನ್ಬೇಕು. ಆವಾಗ್ಲೇ ನೀವೇನ್ ಮಾಡಕ್ಕಾಗದ್ರೆ, ನೀವು ಯೇಸು ಕ್ರಿಸ್ತನ ಜೊತೆ ಮೊದಲಗಿತ್ತಿಯಾಗಿ ರಿಯಲ್ ವರ್ಜಿನ್ ಆಗಿ ನೀವೇನ್ ಮಾಡಕ್ ಸಾಧ್ಯ, ನೀವು ಹೋಗಿ ಸೇರಕ್ಕೆ ಸಾಧ್ಯ. ಓಕೆ, ಈ ಒಂದು ವಿಷಯವನ್ನ ಸ್ವಾಮಿ ತಿಳಿಸೋದಕ್ಕೋಸ್ಕರನೇ ಏನ್ ಮಾಡಿದ್ರೆ, ಮೊದಲನೇ ಅದ್ಭುತ ಕಾರ್ಯದಲ್ಲಿ ಒಂದು ಮದುವೆಯ ಮನೆಯಲ್ಲಿ ಏನ್ ಮಾಡಿದ್ರೆ, ಮುಂದೆ ನಡೆಯುವಂತಹ ಒಂದು ಮದುವೆಯ ಒಂದು ಸೂಚನೆಯಾಗಿ ಈ ಒಂದು ಕಾರ್ಯವನ್ನ, ಅಲ್ಲಿ ಅದ್ಭುತ ಕಾರ್ಯವನ್ನ ಮಾಡಿ ತೋರಿಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ನಮಗೆ ಒಂದು ಯೋಚನೆ ಬರ್ಬೋದು, ಹಂಗಾದ್ರೆ ಯೇಸು ಕ್ರಿಸ್ತನ ವಿವಾಹ ನಡೆದು ಮುಗಿದೋಯ್ತಾ ಅಂತ ನಾವು ನೋಡುವ ಒಂದು ಪ್ರಶ್ನೆ ಕೇಳ್ತೀರಾ ಅಂತ ಅನ್ನುವಾಗ, ಮದುಮಗಳ ಆಯ್ಕೆ ಇನ್ನೂ ಏನಾಗಿಲ್ಲ ರೀ, ಕಂಪ್ಲೀಟ್ ಆಗಿಲ್ಲ. 1,44,000 ಜನ ಆ ಮದುಮಗಳ ಲೆಕ್ಕಾಚಾರ ಇನ್ನ ಏನಾಗಿಲ್ಲ ರೀ, ಇನ್ನ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಕಾನಾ ಊರಿನಲ್ಲಿ ನಡೆದ ವಿವಾಹದಲ್ಲಿ ಮುಖ್ಯವಾದ ಒಂದು ವಿಶೇಷ ನಡೀತಾ ಇದೆ. ಏನಪ್ಪಾ ಅಂತಂದ್ರೆ, ಇನ್ನೊಂದು ಸಮಾಚಾರ ಅವತ್ತು ಹೇಳೋದನ್ನ ನಾನು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡಿದ್ದೆ. ಆ ಮದುವೆ ಮನೆಯಲ್ಲಿ ನಾವು ನೋಡಿದ್ವಿ, ಎಷ್ಟು ಜಾಡಿಗಳಿತ್ತಂತ್ರಿ, 6 ನೀರು ಜಾಡಿಗಳು ಇತ್ತು ಅಂತ ನಾವು ನೋಡ್ತೀವಿ. ಈ ಕಲ್ಲು ಜಾಡಿಗಳಲ್ಲಿ ಏನ್ ಮಾಡಿದ್ರು, ನೀರನ್ನ ಸುರಿದ್ರು, ಅದು ದ್ರಾಕ್ಷಾರಸವಾಗಿ ಮಾಡಲ್ಪಡ್ತು. ನಂತರ ಏನಾಯ್ತ್ರಿ, ಜನರಿಗೆ ಅದು ಹಂಚಲ್ಪಡ್ತು. ಯೇಸು ಕ್ರಿಸ್ತನು ಮಾಡಿದಂತಹ ಮೊದಲನೇ ಅದ್ಭುತ ಕಾರ್ಯ ದ್ರಾಕ್ಷಾರಸ, ಕೊನೆಯ ಒಂದು ಸಂದರ್ಭನ ಎಲ್ಲೇ ಮುಗಿಯುತ್ರಿ, ಪಸ್ಕ ಹಬ್ಬದಲ್ಲಿ ದ್ರಾಕ್ಷಾರಸದಲ್ಲಿ ಮುಗಿಯಿತು. ಹೀಗಿರುವಾಗ ಈ ದ್ರಾಕ್ಷಾರಸದಲ್ಲಿ ಏನಾಗಿರ್ಬೇಕ್ರಿ, ಒಂದು ಸತ್ಯ ಏನಾಗಿದ್ದಾರೆ, ನಿಜವಾಗ್ಲೂ ಅಡಕವಾಗಿದೆ. ಸೊ ಅದೇನು ಎಂಬುದನ್ನ ನಾವು ಇವಾಗ ನೋಡೋಣ. ಯೇಸು ಸ್ವಾಮಿ ಮೊದಲನೆಯ ಬರುವಿಕೆಯಲ್ಲಿ ಬಂದಾಗ ಕೊನೆಯದಾಗಿ ತನ್ನ ಶಿಷ್ಯರುಗಳ ಜೊತೆಯಲ್ಲಿ ಸೇರಿ ಏನ್ ಆಚರಿಸ್ತಾರೆ, ಪಸ್ಕ ಹಬ್ಬವನ್ನ ಆಚರಿಸ್ತಾರೆ. ಈ ಪಸ್ಕ ಹಬ್ಬವನ್ನು ಆಚರಿಸುವಾಗ ಮೊದಲನೇದಾಗಿ ಏನ್ ಮಾಡ್ತಾರೆ, ಸ್ವಾಮಿ ರೊಟ್ಟಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ, ಇದು ನನ್ನ ದೇಹ, ಇದು ನೀವೇನ್ ಮಾಡಿ, ನೀವೆಲ್ಲರೂ ತಿನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತಾರೆ. ನಂತರ ದ್ರಾಕ್ಷಾರಸದ ಪಾತ್ರೆಯನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ, ಸ್ತೋತ್ರ ಮಾಡಿ ಅವರಿಗೆ ಕುಡಿಯಿರಿ, ಇದು ನನ್ನ ರಕ್ತ ಅಂತ ಹೇಳಿ ಅಲ್ಲಿಗೆ ನಿಲ್ಸಲ್ಲ. ಸ್ವಾಮಿ ಏನ್ ಮಾಡ್ತಾರೆ, ಮತ್ತೆ ಹೇಳ್ತಾರೆ, ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನ ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯೋದೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ವಚನ ಗೊತ್ತಿದೆ, ಓದೋದು ಟೈಮ್ ಸ್ಕಿಪ್ ಮಾಡ್ಕೊಳ್ಳೋಣ. ಇಲ್ಲಿ ಗಮನಿಸಿ, ಇನ್ ಮುಂದೆ ನಾನೇನ್ ಮಾಡಲ್ಲ, ನಿಮ್ ಜೊತೆ ದ್ರಾಕ್ಷಾರಸ ಇದನ್ನ ಕುಡಿಯಲ್ಲ, ಆದ್ರೆ ಏನ್ ಮಾಡ್ತೀನಿ, ಹೊಸದಾಗಿ ಏನ್ ಮಾಡ್ತೀನಿ, ನನ್ನ ತಂದೆಯ ರಾಜ್ಯದಲ್ಲಿ ಏನ್ ಮಾಡ್ತೀನಿ, ಕುಡಿತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಈಗ ನಾವು ನಮ್ಮ ಜೊತೆಯಲ್ಲಿ ಸೇವಿಸ್ತಿರುವ ಈ ದ್ರಾಕ್ಷಾರಸ ಯಾವುದು, ಇಲ್ಲ, ಇವಾಗ ನಮ್ಮ ಜೊತೆ ಸ್ವಾಮಿ ಸೇವಿಸಿದಂತ ದ್ರಾಕ್ಷಾರಸ ಯಾವುದು ಅಂದ್ರೆ ಹಳೇದು.
ಹಳೆಯ ದ್ರಾಕ್ಷಾರಸ. ಈಗ ಶಿಷ್ಯರಿಗೆ ದ್ರಾಕ್ಷಾರಸ ಪಾತ್ರೆಯನ್ನ ಕೊಟ್ಟು ಹೇಳ್ತಾರೆ, ಇದು ನನ್ನ ರಕ್ತ ಅಂದ್ರು. ಅಂದ್ರೆ ಇದರ ಒಂದು ಸಾರಾಂಶ ಏನಪ್ಪ ಅಂತ ನಾವು ನೋಡುವಾಗ, ಆ ಒಂದು ರಕ್ತ ಅಂತ ಹೇಳಿದ ತಕ್ಷಣ ನಮ್ಗೇನಾಗುತ್ತೆ, ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನದು, ಇದು ಕಷ್ಟ ಸಂಕಟಗಳನ್ನ ಮತ್ತು ಬಾಧೆಗಳನ್ನ ಸೂಚಿಸುವಂತ ಒಂದು ಸೂಚನೆ, ರಕ್ತ ಅಂದಿದ ತಕ್ಷಣ. ಸೊ ಈಗ ಯೇಸು ಸ್ವಾಮಿ ನಮ್ಗೆ ಏನನ್ನ ಹಂಚುತ್ತಾ ಇದ್ದಾರೆ, ಕೊನೆಯದಾಗಿ ಹೋಗುವಾಗ ಏನನ್ನ ಹಂಚ್ಕೊಟ್ಟು ಹೋದ್ರು, ದ್ರಾಕ್ಷಾರಸವನ್ನ ಕೊಟ್ಟರು. ಆ ದ್ರಾಕ್ಷಾರಸ ತನ್ನ ರಕ್ತ ಅಂತ ಹೇಳಿದ್ರು. ಅದೇನಂತ, ಅದು ಕಷ್ಟ ಸಂಕಟಗಳಿಗೆ ಸೂಚನೆ. ಸೊ ಕಷ್ಟ ಸಂಕಟಗಳನ್ನ ಇವಾಗ ಏನ್ ಮಾಡ್ತಾ ಇದ್ದಾರೆ, ಅದನ್ನ ನಮ್ಗೆ ಹಂಚ್ಕೊಟ್ಟು ಹೋಗ್ತಾ ಇದ್ದಾರೆ ಅಲ್ವೇ. ಸೊ ಈಗ ನಾವು ಆ ಕಷ್ಟ ಸಂಕಟಗಳನ್ನ ನಾವು ಅಂಗೀಕರಿಸಿ ಅದರಲ್ಲಿ ನಾವು ಅನುಭವಿಸಿ ನಾವು ಜಯಿಸಿದ್ರೆ ನಮ್ಗೇನ್ ಸಿಗುತ್ತೆ, ಕ್ರಿಸ್ತನಿಗೆ ಸಿಕ್ಕಂತಹ ಮಹಿಮೆಯಲ್ಲಿ ನಾವು ಏನಾಗ್ತೀವ್ರಿ, ಪಾಲ್ಗಾರರಾಗ್ತೀವಿ ಅಂತ ಅನ್ನೋದನ್ನ ಒಂದು ವಚನದಲ್ಲಿ ಪೌಲನ್ ಹೇಳೋದು ನೋಡ್ತೀವಿ. 2 ತಿಮೋಥಿ 2:12 ಇರ್ತಾರೆ. ಸೆಕೆಂಡ್ ತಿಮೋಥಿ 2:12 ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನೋಡಿ, ಆತನೊಡನೆ ಆಳ್ತೀವಿ ಅಂತ ಹೇಳಿದ್ರೆ ಎಲ್ಲವನ್ನು ಸಹಿಸ್ಕೊಂಡು, ಕ್ರಿಸ್ತನ್ ಕೊಟ್ಟಿರುವಂತ ಎಲ್ಲ ಕಷ್ಟ ಸೈನ ನಾವು ಸಹಿಸ್ಕೊಂಡು ಜಯಿಸಿದ್ರೆ ನಾವೇನು ಹೇಳ್ತಾರೆ, ಕ್ರಿಸ್ತನ ಜೊತೆ ಆಳ್ಗೆ ಮಾಡ್ತೀವಿ ಅಂತ. ಸೊ ಯೇಸು ಕ್ರಿಸ್ತನು ಎರಡನೆಯ ಬರುವಿಕೆಯಲ್ಲಿ ಬರುವಾಗ ಯಾವ ರೀತಿ ಬರ್ತಾರೆ, ರಾಜಾದಿರಾಜ, ಆಮೇಲೆ ದೇವರ ಮಹಿಮೆಯನ್ನ ಪಡ್ಕೊಂಡು ಏನ್ ಮಾಡ್ತಾರೆ, ಈ ಭೂಮಿಗೆ ಬರ್ತಾರೆ. ಸೊ ತನ್ನ ತಂದೆಯ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಶಿಷ್ಯರ ಜೊತೆಯಲ್ಲಿ ಏನ್ ಮಾಡ್ತೀನಿ ಅಂದ್ರು, ದ್ರಾಕ್ಷಾರಸವನ್ನ ಸೇವಿಸ್ತೀನಿ ಅಂದ್ರು. ಆ ದ್ರಾಕ್ಷಾರಸ ಯಾವುದು ಅಂತ ನೀವು ನೋಡುವಾಗ ಅದು ಹೊಸ ದ್ರಾಕ್ಷಾರಸ. ಹಳೆಯ ದ್ರಾಕ್ಷಾರಸ ಯಾವ್ದ್ರಿ, ಅದು ಕಷ್ಟ ಸಂಕಟಗಳಿಗೆ ಸೂಚನೆ ಆಗಿದೆ. ಇವಾಗ ಕಷ್ಟ ಸಂಕಟಗಳಿಗೆ ಆಪೋಸಿಟ್ ಏನ್ರಿ, ಸಂತೋಷ, ಸಮಾಧಾನ. ಸೊ ನಾವೆಲ್ಲ ಕಂಪ್ಲೀಟ್ ಮಾಡಿ ಕ್ರಿಸ್ತನ ಜೊತೆಯಲ್ಲಿ ಸೇರುವಾಗ ದೇವ್ರ ರಾಜ್ಯದ ಕ್ರಿಸ್ತನ್ ಏನೇ ಸೇವಿಸ್ತಾ ಮಾಡ್ತಾರೆ, ಹೊಸ ದ್ರಾಕ್ಷಾರಸ. ಅದ್ಯಾವುದು ಅಂತಂದ್ರೆ ಸಂತೋಷ, ಸಮಾಧಾನ. ಇದು ಒಂದು ಹೊಸ ದ್ರಾಕ್ಷಾರಸವನ್ನ ಆತನ ಸೇವಿಸ್ತಾರೆ ಅಂತ ನಾವು ನೋಡ್ತೀವಿ. ಸೊ ದೇವರ ಮಕ್ಕಳಿಗೆ ಸಂತೋಷ, ಸಮಾಧಾನ ಯಾವಾಗ ಸಿಗುತ್ತೆ, ದೇವರ ರಾಜ್ಯದಲ್ಲಿ. ಇನ್ನೂ ಹೆಚ್ಚಾಗಿ ಸಂತೋಷ ಯಾವಾಗ ಸಿಗುತ್ತೆ, ದೇವರು ಆಶೀರ್ವಾದವನ್ನ ನಮಗೆ ಕೊಟ್ಟಾಗ, ಆಶೀರ್ವಾದಗಳು ಕೊಡ್ತೀನಿ ಅಂತ ಭರವಸೆ ಕೊಟ್ಟರು, ಅದನ್ನ ನಿಮಗೆ ಕೊಟ್ಟಾಗ ಏನಾಗುತ್ತೆ, ಹೆಚ್ಚಾದ ಸಂತೋಷ ಆಗುತ್ತೆ. ಯಾಕಂದ್ರೆ ನಿಮಗೆ ಅನೇಕ ವಿಷಯಗಳಲ್ಲಿ ಏನಾಗುತ್ತೆ, ಆಶೀರ್ವಾದಗಳನ್ನು ಕೊಟ್ಟಾಗ ದೇವರನ್ನೇ ನೀವು ಎದುರುಗೊಂಡು ನೋಡ್ತೀರಾ, ದೇವರು ಕ್ರಿಸ್ತನ ಮುಂದೆ ನಿಂತು ನೋಡ್ತೀರಾ, ದೇವರ ಮುಂದೆ ನಿಂತ್ಕೊಳ್ತೀರಾ. ಸೊ ಈ ಒಂದು ದೊಡ್ಡ ಆಶೀರ್ವಾದ ನಿಮ್ಗೇನಾಗತ್ತೆ, ನಿಮ್ಗೆ ಬರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಈಗ ಈ ದ್ರಾಕ್ಷಾರಸವನ್ನ ಯಾವ ಸಮಯದಲ್ಲಿ ಸ್ವಾಮಿ ಸೇವನೆ ಮಾಡ್ತೀನಿ ಅಂತಂದ್ರು ಅಂದ್ರೆ, ಕೊನೆಯದಲ್ಲಿ, ಅಂದ್ರೆ ದೇವರ ರಾಜ್ಯದಲ್ಲಿ ಅಂದ್ರು. ಸೊ ಈ ದೇವರ ರಾಜ್ಯದಲ್ಲಿ ಅನ್ನುವಾಗ ಆ ರಾಜ್ಯ ಯಾವುದು ಅಂದ್ರೆ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲ ಅಂತ ನಾವು ನೋಡ್ತೀವಿ. ಸೊ ಯೇಸು ಕ್ರಿಸ್ತನು 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಏನ್ ಮಾಡ್ತಾರಂದ್ರೆ, ದ್ರಾಕ್ಷಾರಸವನ್ನ ಎಲ್ಲ ಜನಗಳಿಗೆ, ಈ ಲೋಕದ ಎಲ್ಲ ಜನಗಳಿಗೆ ಏನ್ ಮಾಡ್ತಾರಂದ್ರೆ ಒಂದು ಔತಣ ಕೂಟವನ್ನಾಗಿ ಮಾಡಿ ಬಡಿಸ್ಬಿಡ್ತಾರಂತೆ. ಯಾಕಂದ್ರೆ ದ್ರಾಕ್ಷಾರಸ ಅಂದ್ರೆ ಫಸ್ಟ್ ಪಾಠದಲ್ಲಿ ನಾವು ನೋಡುವಾಗ ಆಶೀರ್ವಾದ ಅನ್ನೋದನ್ನ ನೀವು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆ ಸಂತೋಷ, ಸಮಾಧಾನನು, ಇವೆಲ್ಲವನ್ನ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ದೇವ್ರೇನ್ ಮಾಡ್ತಾರಂತೆ, ಕೊಟ್ಬಿಡ್ತಾರೆ. ಒಂದು ವಚನದಲ್ಲಿ ನಾವು ಓದ್ಬೋಣ, ಐಸಾಯ 25ನೇ ಅಧ್ಯಾಯ 6ನೇ ವಚನದಲ್ಲಿ. ಐಸಾಯ 25:6 ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರ್ವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಔತಣನೇ ಮಾಡ್ಬಿಡ್ತಾರೆ. ಇದು ಯಾವಾಗ ಮಾಡ್ತಾರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಯಾರು ಕ್ರಿಸ್ತನ ಜೊತೆ ಬರ್ತಾರೆ ಮತ್ತು ಕ್ರಿಸ್ತನ ಹೇಳಿದ ರೀತಿಯಲ್ಲಿ ನಡೀತಾರೆ, ದೇವರ ಚಿತ್ತವಾಗಿ ನಡೀತಾರೆ, ಅವರೆಲ್ಲರಿಗೂ ಏನ್ ಮಾಡ್ತಾರೆ, ಒಂದು ಔತಣವನ್ನೇ ಯಾವತ್ತಂದ್ರೆ ದ್ರಾಕ್ಷಾರಸ ಅಂದ್ರೆ ಆಶೀರ್ವಾದಗಳನ್ನೇನ್ ಮಾಡ್ತಾರೆ, ಅವ್ರಿಗೆಲ್ಲ ಕೊಡ್ತಾರೆ ಅಂತ ನಾವು ನೋಡ್ತೀವಿ.
ಸೊ ನಾವು ಇವಾಗ ಅಲ್ಲಿ ಏನ್ ಮಾಡಿದ್ವಿ, ಆ ಮದುವೆ ಮನೆಯಲ್ಲಿ ಎಷ್ಟು ಜಾಡಿಗಳಿದೆ ಅಂತ ನೋಡಿದ್ವಿ, 6 ಜಾಡಿಗಳು ಇದೆ ಅಂತ ನೋಡಿದ್ವಿ. ನಾವು ಮೊದಲನೇ ಪಾಠದಲ್ಲಿ ನೋಡುವಾಗ 6 ಜಾಡಿಗಳನ್ನ ಏನಂತ ಕಂಪೇರ್ ಮಾಡ್ಕೊಂಡ್ವಿ, ಅದು ಇಸ್ರಾಯೇಲ್ ಜನರಿಗೆ ಕಂಪೇರ್ ಮಾಡಿದ್ವಿ. ಆದ್ರೆ ಇನ್ನೂ ಸ್ವಲ್ಪ ಒಂದೊಂದು ಕಣ್ಣು ದೃಷ್ಟಿ ನೋಟದಲ್ಲಿ ನಾವು ನೋಡುವಾಗ 6,000 ವರ್ಷ ಕಾಲಗಳನ್ನ ಸೂಚಿಸುವಂತ ಒಂದು ಕಾರ್ಯನು ಇದೆ ಅಂತ ನಾವು ನೋಡ್ತೀವಿ. ಯಾಕೆಂದ್ರೆ 7,000 ವರ್ಷ ಕಾಲದಲ್ಲಿ ನಡೆಯುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನ ಏನ್ ಮಾಡ್ತಾರೆ, ಈ 6,000 ವರ್ಷ ಕಾಲದಲ್ಲಿ ಮಾಡಿ ತೋರಿಸ್ತಾ ಇದ್ರು. ಅದನ್ನೇ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ನೀರನ್ನ ಅಲ್ಲಿ ಸುರಿತಾ ಇದ್ದಾರೆ. ಆ ನೀರು ಅಂದಾಗ ನಮ್ಗೇನಾಗಿದ್ದಾರೆ, ನಮ್ಗೆ ಗೊತ್ತಿದೆ ನೀರು ಅಂದ್ರೆ ಸತ್ಯವೇದದಲ್ಲಿ ಏನಂತ ನೋಡಿದ್ವಿ, ಸತ್ಯ ವಾಕ್ಯಗಳು. ಈ ವಾಕ್ಯಗಳನ್ನ ಏನ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸುರಿತಾ. ಯಾಕಂದ್ರೆ ಇದೊಂದು ಕಣ್ಣು ದೃಷ್ಟಿ ನೋಟ. ಮೊದಲನೇ ದೃಷ್ಟಿ ನೋಟದಲ್ಲಿ ಇನ್ನೊಂದು ರೀತಿಯಾದಂಥ ಜ್ಞಾನಾರ್ಥವನ್ನ ನೋಡಿದ್ವಿ. ಇದು ಎರಡನೆಯ ದೃಷ್ಟಿ ನೋಟದಲ್ಲಿ ನೋಡುವಾಗ ಆ ನೀರು ಅನ್ನೋದು ನಮಗೆ ಮುಂಚೆನೆ ಗೊತ್ತು, ಏನಂತಾರೆ, ದೇವರ ವಾಕ್ಯ ಅಂತ. ಮೊದಲನೇ ಇದರಲ್ಲಿ ನಾನೇನ್ ಹೇಳಿದ್ದೆ, ಆ ನೀರು ಏನಕ್ಕೆ ಸೂಚನೆ ಆಗಿದೆ, ಯೇಸು ಕ್ರಿಸ್ತನ ತ್ಯಾಗಕ್ಕೆ, ಆತನ ಕೊಟ್ಟಂತಹ ಜೀವಕ್ಕೆ ಏನಾಗಿದ್ದಾರೆ, ಅದು ಸೂಚನೆ ಆಗಿದೆ ಅನ್ನೋದನ್ನ ಸಂಗೀತದಲ್ಲಿ ನಾವು ನೋಡಿದ್ವಿ ಅಲ್ವಾ. 36ನೇ ಅಧ್ಯಾಯದಲ್ಲೇ ನಾವು ನೋಡಿದ್ವಿ. ಬಟ್ ಅದೆಲ್ಲ ಇವಾಗ ರೆಫರೆನ್ಸ್ ಮಾಡೋದು ಲೇಟ್ ಆಗುತ್ತೆ. ಸೊ ಇದು 3ನೆಯ ದಿನ, ಅಂದ್ರೆ 6,000 ವರ್ಷಗಳ ಕಾಲ ದೇವರ ಸತ್ಯವಾಕ್ಯಗಳು, ಅಂದ್ರೆ ವಾಕ್ಯಗಳು ಅಂದಾಗ ನೀರು ಅಂತ ನಮ್ಗೆ ಗೊತ್ತಾಯ್ತು. ಆ ನೀರಾಗಿ ಏನ್ ಮಾಡ್ತಾ ಇದ್ರು, ಶಿಷ್ಯರು ಸುರಿತಾ ಇದ್ರು. ಸೊ ಅದು ಯಾವ ವಿಷಯಗಳನ್ನ ನೀರು ಸತ್ಯವಾಕ್ಯಗಳಿಗೆ ಸುರಿತಾ ಇದ್ದಾರೆ, ಮುಂದೆ ನಡೆಯುವಂತಹ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನ ಸೂಚಿಸುವಂತಹ ಒಂದು ವಿಷಯಗಳನ್ನ ಆ ನೀರನ್ನ ಸೂಚಿಸುವಂತದ್ದಾಗಿದೆ ಅಂತ ನಾವು ನೋಡ್ತೀವಿ. ಓಕೆ, ಇದು ದೇವರ ರಾಜ್ಯದಲ್ಲಿ ನಡೆಯುವಂತಹ ಒಳ್ಳೆಯ ವಿಷಯಗಳು ಅಂತ ನಾವು ಹೋಲಿಕೆ ಮಾಡಿದಾಗ, ನೀರನ್ನ ಸುರಿತಾ ಇದ್ದವ್ರಿಗೆ ಮಾತ್ರ ಗೊತ್ತಿತ್ತು ಏನ್ರಿ, ಇದು ಮಾರ್ಪಟ್ಟಿದ್ದು ದ್ರಾಕ್ಷಾರಸ. ಸೊ ಆ ರೀತಿಯಾಗಿ ನೀರನ್ನ ಸುರಿದವ್ರು ಯಾರ್ರಿ ಆ ಕಾಲದಲ್ಲಿ, ಅಪೊಸ್ತಲರು, ಶಿಷ್ಯರು. ಇವಾಗ ಸುರಿತಾ ಇರೋದು ಯಾರ್ರಿ, ದೇವರ ಮಕ್ಕಳಾದಂಥ ನಾವು. ನಮಗ್ ಮಾತ್ರ ಗೊತ್ತು ಏನು, ದೇವರ ಸತ್ಯ ಮತ್ತು ದೇವರ ಯೋಜನೆ, ಇವೆಲ್ಲ ನಮಗ್ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ, ನಾನು ಫಸ್ಟ್ ವಚನದಲ್ಲೇ ಹೇಳಿದೆ, ಏನು, ನಾವು ವಾಕ್ಯಗಳನ್ನ ಆತ್ಮೀಕ ರೀತಿಯಲ್ಲಿ ಓದೋದು ಮಾತ್ರ ಇದೆ, ಆತ್ಮೀಕ ವಚನಗಳಿಗೆ ನಾವೇನ್ ಮಾಡ್ಬೇಕ್ರಿ, ಸಂಬಂಧಪಡಿಸಿ ಓದ್ಬೇಕು. ಆವಾಗಲೇ ನಮ್ಗೇನಾಗದ್ರಿ, ಇದರ ಜ್ಞಾನಾರ್ಥ ತಿಳಿಯಕ್ಕಾಗುತ್ತೆ. ಸೊ ಅತಿ ದೊಡ್ಡ ಆಶೀರ್ವಾದಗಳು ಮತ್ತು ದೇವರ ರಾಜ್ಯ ಈ ಭೂಮಿಯಲ್ಲಿ ಬರುತ್ತೆ ಅನ್ನುವಂಥ ಸತ್ಯ ಮತ್ತು ಇವೆಲ್ಲವುಗಳು ನೀರು ತುಂಬಿಸ್ತಾ ಇದ್ರಲ್ಲ, ಅವ್ರಿಗೆ ಮಾತ್ರ ಗೊತ್ತಿತ್ತು. ಇವತ್ತು ಯಾರು ಗೊತ್ತಾಗ್ತಾ ಇದೆ, ಸಭೆಯಾದ ನಮಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮೀಕಾಲ್ ನೋಡ್ತೀವಿ, ತಂದೆಯ ದೇವ್ರೇನ್ ಮಾಡಲ್ಲ ರೀ, 3:7 ನೋಡ್ತೇವ್ರಿ, ಎಲ್ಲವನ್ನು ತನ್ನ ಪ್ರವಾದಿಗಳಿಗೆ ತಿಳಿಸಿದೆ, ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ನಮಗೆ ಗೊತ್ತಾಗ್ತಾ ಇದೆ ಮುಂದೆ ದೇವ್ರ ರಾಜ್ಯ ಈ ರೀತಿ ಬರುತ್ತೆ ಅಂತ. ಓಕೆ, ಈಗ ನಾವೇನ್ ಮಾಡೋಣ, ಎರಡನೆಯ ಒಂದು ಅದ್ಭುತ ಕಾರ್ಯ ಸ್ವಾಮಿ ಮಾಡಿದ್ರು. ಎಲ್ಲಿ ಅಂತ ನಾವು ನೋಡಿದ್ವಿ, ಕಾನಾ ಊರಿನಲ್ಲಿ ಮಾಡಿದ್ರು. ಇದು ಯಾವುದಕ್ಕೆ ಸೂಚನೆಯಾಗಿದೆ ಅಂದ್ರೆ, ಯೇಸು ಕ್ರಿಸ್ತನು ಎರಡನೆಯ ಬರುವಿಕೆಯಲ್ಲಿ ಬಂದು ಮಾಡುವ ಕಾರ್ಯಗಳಿಗೆ ಸೂಚನೆ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇವಾಗ ನಾವೇನ್ ಮಾಡೋಣ, ಎರಡನೇ ಅದ್ಭುತ ಕಾರ್ಯ ಏನು, ಇದರ ಒಂದು ಸಾರಾಂಶ, ಯಾಕೆ ಸ್ವಾಮಿ ಇದನ್ನ, ಈ ಒಂದು ಅದ್ಭುತ ಕಾರ್ಯವನ್ನ ಅವ್ರು ಇದ್ದಂತ ಸ್ಥಳದಲ್ಲೇ ಕೂತ್ಕೊಂಡು ಮಾಡಿದ್ರು ಅನ್ನೋದನ್ನ ನಾವು ಇವಾಗ ಧ್ಯಾನ ಮಾಡೋಣ. ವಚನ ಓದೋಣ. ವಾಕ್ಯ ಯೋಹಾನ 4ನೇ ಅಧ್ಯಾಯ 43ನೇ ವಚನ. 2 ದಿವಸಗಳಾದ ಮೇಲೆ ಆತನು ಅಲ್ಲಿಂದ ಹೊರಟು ಗಲಿಲಾಯಕ್ಕೆ ಹೋದನು. ಸಾಕಮ್ಮ. ನೋಡಿ, ಯೇಸು ಸ್ವಾಮಿ ಎಷ್ಟು ದಿನ ಆದ್ಮೇಲೆ ಬಂದ್ರಂತ್ರಿ ಗಲಿಲಾಯಕ್ಕೆ? 2 ದಿವಸಗಳಾದ ಮೇಲೆ. 2 ದಿನಗಳಾದ್ಮೇಲೆ. ಅಲ್ಲಿಗೆ ಎಷ್ಟನೇ ದಿವಸ ಬಂದಂಗಾಯ್ತು? 3ನೇ ದಿವಸ. ಮೊದಲನೇ ಅದ್ಭುತ ಕಾರ್ಯ ಮಾಡಿದಾಗ ಸ್ವಾಮಿ ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ ಮಾಡಿದ್ರಿ? 3ನೇ ದಿನದಲ್ಲೇ ಮಾಡಿದ್ದು, ಕರೆಕ್ಟ್ ಅಲ್ವಾ? ಅದು 3ನೇ ದಿನದಲ್ಲಿ. 3ನೇ ದಿನ ಏನನ್ನ ಸೂಚಿಸುತ್ತೆ?
ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲವನ್ನ ಸೂಚಿಸುತ್ತೆ. ಈಗ ಸ್ವಾಮಿ ಎರಡನೇ ಅದ್ಭುತವನ್ನು ಸಹ ಯಾವ ದಿನದಲ್ಲಿ ಮಾಡ್ತಾ ಇದ್ದಾರೆ? 3ನೇ ದಿನದಲ್ಲೇ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸ್ವಾಮಿ 2 ದಿನಗಳ ಆದ ನಂತರ ಎಲ್ಲಿಗೆ ಬರ್ತಾ ಇದ್ದಾರೆ? ಗಲಿಲಾಯಕ್ಕೆ ಬಂದ್ರು ಅಂತ ನಾವು ನೋಡ್ತೀವಿ. ಸೊ ಅಲ್ಲಿಗೆ ಯೇಸು ಸ್ವಾಮಿ 2 ದಿನಗಳಾದ ನಂತರ ಬಂದ್ರು. ಓಕೆ, ಮಾರನೇ ದಿನ ಅಂದಾಗ ಇದು 3ನೇ ದಿವಸಕ್ಕೆ ಸೂಚನೆ ಆಗುತ್ತೆ. 3ನೇ ದಿವಸ ನಾವು ಆತ್ಮಿಕ ರೀತಿಯಲ್ಲಿ ನೋಡುವಾಗ ಏನನ್ನು ಸೂಚಿಸುತ್ತೆ? ಯೇಸು ಕ್ರಿಸ್ತನ 1000 ವರ್ಷ ಕಾಲದ ಆರಂಭ, 1000 ವರ್ಷ ಕಾಲದ ಆರಂಭವನ್ನ ಸೂಚಿಸುತ್ತೆ. ಮತ್ತೊಂದು ವಚನ ಓದೋಣ. ಮತ್ತಾಯಿ 24:44 ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ನೋಡಿ, ಯಾಕೆ ಇದನ್ನ ನಾನು ನಿಮ್ಮ ಹತ್ರ ಓದಿಸ್ತೆ ಅಂತಂದ್ರೆ, ಯೇಸು ಕ್ರಿಸ್ತನು 3ನೇ ದಿವಸದಲ್ಲಿ ಬರ್ತಾರೆ ಅಂದಾಗ ಯೇಸು ಕ್ರಿಸ್ತನು 1000 ವರ್ಷ ಆರಂಭದ ಕಾಲದಲ್ಲಿ ಬರ್ತಾರೆ ಅಂತ ಗೊತ್ತಾಯ್ತು. ಈ ಕಾಲ ಯಾವಾಗ ಬರುತ್ತೆ ಅಂತ ನಾವು ಪ್ರಶ್ನೆ ಕೇಳಿದಾಗ ನಮ್ಗೇನಾಗಿದ್ದಾರೆ? ವಾಕ್ಯದ ಮುಖಾಂತರನೇ ನೋಡ್ಬೇಕು. ನಾವು ಬಾಯಿನಲ್ಲಿ ಹೇಳೋಗಿಲ್ಲ. ಮೊದಲನೇ ವಾಕ್ಯದಲ್ಲಿ ನಾವೇನ್ ಮಾಡಿದ್ರಿ? ಆ ಕಾಲ, ಆ ಗಳಿಗೆ ಯಾವಾಗ ಬರುತ್ತೆ ಅನ್ನೋದೇನಾಗಿಲ್ಲ ಅಂತಾರೆ, ನಮಗೆ ಗೊತ್ತಿಲ್ಲ. ಸೊ ನಾವೇನಾಗಿರ್ಬೇಕ್ರೆ, ನಾವು ರೆಡಿ ಆಗಿರ್ಬೇಕು ಅನ್ನೋದನ್ನ ಹೇಳ್ತಾ. ಇನ್ನೊಂದು ವಚನ ಓದ್ಬಿಡೋಣ. 1 ಥೆಸಲೋನಿಕ 5:2 ಯಾವ ರೀತಿ ಬರ್ತಾರೆ ನಮ್ಗೆ ಗೊತ್ತಿಲ್ಲ, ಬಟ್ ವಾಕ್ಯ ಹೇಳ್ತಾ ಇದೆ ಯಾವ ರೀತಿ ಬರ್ತಾ ಇದ್ದಾರೆ ಅನ್ನೋದನ್ನ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ನೋಡಿ, ಕ್ಲಿಯರ್ ಆಗಿ ಹೇಳಿದ್ರು ಯಾವ ರೀತಿ ಬರ್ತಾರಂತೆ ಕ್ರಿಸ್ತನು ಅಂತ ಹೇಳಿದ್ರೆ, ರಾತ್ರಿಯ ಕಾಲದಲ್ಲಿ ಕಳ್ಳನು ಹೇಗೆ ಬರ್ತಾನೋ ಹಾಗೆ ಕರ್ತನ ದಿನವು ಬರುವುದು ಅಂತ ಹೇಳ್ಬಿಟ್ರು. ಸೊ ಇವಾಗ ಕಳ್ಳನ್ ಬರೋದು ನಮಗ್ ಗೊತ್ತಾಗುತ್ತಾ? ಮಧ್ಯರಾತ್ರಿನಲ್ಲಿ ಬರ್ತಾನೆ, ನಮಗ್ ಗೊತ್ತಾಗತ್ತಾ? ನಮಗ್ ಗೊತ್ತಾಗಲ್ಲ. ಅಲ್ಲಿಗೆ ಕ್ರಿಸ್ತನು ಬರುವುದೇನಾಗತ್ತೆ? ನಮ್ಗೇನಾಗಲ್ಲ ರೀ, ಗೊತ್ತಾಗಲ್ಲ. ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ, ಹೆಂಗ್ ಗೊತ್ತಾಗತ್ತೆ ನಮ್ಗೆ ಯಾರೋದನ್ನ ತಿಳ್ಕೊಳ್ಳೋಣ. ಸೊ ಇನ್ನೊಂದು ವಚನ ಓದೋಣ ನೋಡಿ. ಯಾಕೆಂದ್ರೆ ಒಂದು ವಚನದಲ್ಲಿ ನಾವು ಸಾಬೀತುಪಡಿಸಕ್ಕಾಗಲ್ಲ. ಪೌಲನ್ ಏನ್ ಹೇಳ್ತಾರೆ, 1 ಅಥವಾ 2 ವಚನಗಳನ್ನೇ ನಿಮ್ಗೆ ಸಾಕ್ಷಿಯಾಗಿ ನೀವು ನೋಡಿ ಅದನ್ನ ನೀವು ಅಂಗೀಕಾರ ಮಾಡಿ ಅಂತ ಹೇಳ್ಬಿಟ್ರು. ಇನ್ನೊಂದು ವಚನ ಓದ್ಬಿಡೋಣ. ಪ್ರಕಟಣೆ 16:15 ಪ್ರಕಟಣೆ 16:15 ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ಮೊದಲನೇ ಲೈನ್ ಏನ್ ಹೇಳ್ತಾರೆ? ಈಗ ಕಳ್ಳನು ಬರುವಂತೆ ಬರುತ್ತೇನೆ ಅಂದ್ಬಿಟ್ರು. ಸೊ ಇವಾಗ ಇದೆಲ್ಲವನ್ನ ವಚನಗಳನ್ನ ಇನ್ನೂ ಬಹಳ ವಚನಗಳಿದೆ. ಪ್ರಕಟಣೆ 3:3 ನೀವು ನೋಡೋದು, ಮತ್ತೆ 2 ಪೇತ್ರ 3:10 ನೋಡ್ಬೋದು. ಏನ್ ಹೇಳ್ತಾರೆ? ಆತನು ಕಳ್ಳನು ಬರುವ ರೀತಿನಲ್ಲೇ ಬರೋದು ಅಂತೇಳಿ. ಇವಾಗ ಎಲ್ಲ ವಚನಗಳನ್ನ ನಾವು ನೋಡುವಾಗ ಕಳ್ಳನು ಬರುವ ಹಾಗೆ ಬರ್ತೀನಿ ಅಂದ್ಬಿಟ್ರು. ಸೊ ಕಳ್ಳ ಬರೋದು ನಮ್ಗೇನಾಗಲ್ಲ ರೀ, ನಮ್ಗೆ ಗೊತ್ತಾಗೋದಿಲ್ಲ. ಸೊ ನಮಗ್ ಚೆನ್ನಾಗಿ ಗೊತ್ತು ಯಾಕೆ ಅದು ಗೊತ್ತಾಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನು 2ನೇ ಬರುವಿಕೆಯಲ್ಲಿ ಬರುವಾಗ ಯಾವ ರೀತಿ ಬರ್ತಾರೆ? ಮಾಂಸಿಕ ಶರೀರದಲ್ಲಿ ಬರಲ್ಲ. ಅವ್ರು ಬರೋ ಶರೀರ ಯಾವ್ದ್ರಿ? ಆತ್ಮೀಕ ಶರೀರದಲ್ಲಿ ಬರ್ತಾರೆ. ಹೀಗಿರುವಾಗ ನಾವುಗಳು ಕ್ರಿಸ್ತನನ್ನು ಏನ್ ಮಾಡಕ್ಕಾಗಲ್ಲ ರೀ, ನೋಡಕ್ಕೂ ಆಗಲ್ಲ, ದಿಢೀರಂತ ಕಂಡಿಡಿಯಕ್ಕೂ ಆಗಲ್ಲ. ಸೊ ನಾವೇನಾಗಿರ್ಬೇಕ್ರಿ, ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಂಡು ಎಚ್ಚರಿಕೆಯಾಗಿ ರೆಡಿಯಾಗಿರ್ಬೇಕು. ಇದು ಬಹಳ ಮುಖ್ಯ. ನಮ್ಗೆ ಇವಾಗ ಪ್ರಪಂಚದಲ್ಲಿ ನೋಡಿದ್ರೆ, ಯಾಕಂದ್ರೆ ಇದಕ್ ಮುಂಚೆ ನಿಮ್ಗೆ ಆ ಪಾಠ ಮಾಡಿದಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಆ ಪಾಠದಲ್ಲಿ ನೋಡಿದ್ವಿ, ಸಮುದ್ರದಲ್ಲಿ ಬೋಟಲ್ಲಿ ನಾವು ಹೋಗ್ತಾ ಇರ್ತೀವಿ. ಬೋಟ್ ಅಂದ್ರೆ ಏನ್ರಿ? ಸತ್ಯವೇದ ಪ್ರಕಾರ ನಂಬಿಕೆಯನ್ನ ಸೂಚಿಸುವಂಥದ್ದು. ನಂಬಿಕೆ, ನಾವು ಪೇತ್ರನ ಬರೆಯೋದು ನೋಡ್ತೇವೆ, ನಂಬಿಕೆ ಎಂಬ ಹಡಗಿನಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ಈ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ನಂಬಿಕೆಯಾಗಿ ಸಮುದ್ರದಲ್ಲಿ, ಅಂದ್ರೆ ಸಮುದ್ರ ಅಂದ್ರೆ ಏನ್ರಿ? ಈ ಲೋಕದಲ್ಲಿರುವಂತ ಜನಗಳು. ಈ ಲೋಕದಲ್ಲಿರುವಂತ ಜನಗಳ ಮಧ್ಯದಲ್ಲಿ ನಾವೇನೋ ಮಾಡ್ತಾ ಇದ್ದೀವಿ? ಪ್ರಯಾಣ ಮಾಡ್ತಾ ಇದ್ದೀವಿ. ಯಾರನ್ನು ಎದುರು ನೋಡಿ ಪ್ರಯಾಣ ಮಾಡ್ತಾ ಇದ್ದೀವಿ? ತಂದೆಯಾದ ದೇವರನ್ನ, ಯೇಸು ಕ್ರಿಸ್ತನನ್ನ. ನಾವು ಪ್ರಯಾಣ ಮಾಡುವಾಗ ಸಮುದ್ರದಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ? ಏನಾದ್ರೂ ಕಾಣಿಸುತ್ತಾ? ಬರೀ ಖಾಲಿ ವ್ಯಾಕ್ಯೂಮ್, ಅದು ಬಿಟ್ರೆ ನೀರು ಕಾಣಿಸುತ್ತೆ ಅಷ್ಟೇ. ಸೊ ಆದ್ರೂ ನಾವೇನ್ ಮಾಡ್ತೀವಿ? ನಂಬಿಕೆಯಿಂದ ಪ್ರಯಾಣ ಮಾಡ್ತೀವಿ. ಕಾರಣ ಏನಂದ್ರೆ, ನಮ್ಮನ್ನು ನಿಜವಾಗ್ಲೂ ಯಾರು ಅಂಗೀಕಾರ ಮಾಡ್ತಾರೆ? ದೇವರು, ಕ್ರಿಸ್ತನು ಅಂಗೀಕಾರ. ಸೊ ಅದೇ ರೀತಿಯಾಗಿ ನಾವೇನ್ ಮಾಡ್ಬೇಕು? ನಮ್ ನಂಬಿಕೆ ಇರ್ಬೇಕು. ನಂಬಿಕೆ ಇದ್ರೇನೆ, ಯಾಕಂದ್ರೆ ನಂಬಿಕೆನೆ ಬಹಳ ಪ್ರಾಮುಖ್ಯ ನಮ್ಮ ಸತ್ಯವೇದದಲ್ಲಿ, ನಮ್ಮ ದೇವ್ರ ಹತ್ರ. ಯಾಕಂದ್ರೆ ಕಾಣದೆ ನಂಬುವನ್ಗೆ ಏನಂತಾರೆ?
ಆಶೀರ್ವಾದ ಹೆಚ್ಚು ಅಂತಾರೆ. ಇಬ್ರಿಯರ 11:1 ನಾವು ನೋಡ್ತೀವಿ, ನೋಡದೆ ನಂಬುವವನಿಗೆ ಏನಂತಿದ್ರೆ ಆಶೀರ್ವಾದ ಹೆಚ್ಚು ಅಂತಾರೆ. ಆ ರೀತಿಯಾಗಿ ನಾವೆಲ್ಲ ನೋಡಿಲ್ಲ. ಸೊ ವಾಕ್ಯಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವ್ರಿ, ಹೆಚ್ಚಾದ ನಂಬಿಕೆಯನ್ನ ನಾವೇನ್ ಮಾಡ್ತೀವ್ರಿ, ನಾವು ಬೆಳೆಸ್ಕೋಬೇಕು. ಅದರಿಂದಲೇ ಪೌಲನು ಒಂದು ಮಾತನ್ನು ಹೇಳ್ತಾರೆ, ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಅನ್ನೋದು ರೋಮನ್ಸ್ 10:17 ನಾವು ನೋಡ್ತೀವಿ. ಸೊ ವಾಕ್ಯಗಳ ಅಡಿಯಲ್ಲಿರುವಂತ ವಿಶ್ವಾಸದ ಮೂಲಕ ನಾವೇನ್ ಮಾಡ್ಬೇಕ್ರಿ, ಕ್ರಿಸ್ತನು ಬರುವುದನ್ನ ಕಂಡುಹಿಡ್ಕೋಬೇಕು ಅಂತ ನಾವು ನೋಡ್ತೀವಿ. ಸೊ ಈ ಆಧಾರದ ಮೇಲೆ ಕ್ರಿಸ್ತನು ಮಾಡಿದಂತಹ ಒಂದು ಅದ್ಭುತ ಕಾರ್ಯವನ್ನ ಈಗೇನ್ ಮಾಡೋಣ, ಧ್ಯಾನ ಮಾಡಕ್ಕೆ. ಇವೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ನಮಗೆ ಇವೆಲ್ಲ ಬ್ಲೈಂಡ್ ಆಗಿ ಕಾಣಿಸ್ತಾ ಇರುತ್ತೆ ನಿಮ್ಗೆ. ನಾವು ಯಾವತ್ತನ ಮಾಡಿದಂಥ ಅದ್ಭುತ ಕಾರ್ಯ 2000 ವರ್ಷಗಳಿಂದ ಮಾಡಿದ್ರು. ಇವೆಲ್ಲ ನಾವು ಇವತ್ತು ಬಿಡಿಸಿ ತಿಳ್ಕೊಳ್ಳೋವಾಗ ನಮ್ಗೆ ಬಹಳ ಆಶ್ಚರ್ಯ ಆಗೋದು ಮಾತ್ರವಲ್ಲ, ಇರ್ಬೋದಂತ ಬ್ಲೈಂಡ್ನೆಸ್ ಕಾಣಿಸುತ್ತೆ. ಸೊ ಆ ಬ್ಲೈಂಡ್ನೆಸ್ ನಿಮ್ಗೆ ಹೋಗ್ಬೇಕು ಅಂದ್ರೆ, ಇದು ಕ್ರಿಸ್ತನು ಮಾಡಿದ್ರು ಅವ್ರು 3ನೇ ದಿನದಲ್ಲಿ, ಅಂದ್ರೆ 1000 ವರ್ಷ ಕಾಲದಲ್ಲಿ ಇವೆಲ್ಲ ಮಾಡ್ತಾರೆ ಅಂತ ತಿಳಿಯುವಾಗ ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದಾಗ, ಕ್ರಿಸ್ತನು ಬರೋದೇ ನಮಗೆ ಗೊತ್ತಾಗಲ್ಲ. ಬಟ್ ಏನಾಗುತ್ತೆ, ದೇವ್ರ ಕಾರ್ಯ ನಡೀತಾ ಇರುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ನೀವು ಎಷ್ಟೋ ಪ್ರಾಫೆಸಿಗಳನ್ನ ನೀವು ನೋಡ್ಬೋದು. ನಮ್ಮ ರಾಜಬೈದರು ಒಂದು ಮೀಟಿಂಗ್ ಅಲ್ಲೂ ಸಹ ಹೇಳಿದ್ರು, ಕನ್ವೆನ್ಷನ್ ಅಲ್ಲಿ, ಇಸ್ರಾಯೇಲ್ ಆಮೇಲೆ ಇರಾನ್ ಅಲ್ಲಿ ನಡೆಯುವಾಗ ಎಷ್ಟು ಆಧಾರಗಳಿದಾವೆ. ಅದೆಲ್ಲ ವಾಕ್ಯಗಳನ್ನು ನೋಡಿದಾಗಲೇ ನಮ್ಗೇನಾಗೋದ್ರೆ, ನಮ್ಗೆ ಅರ್ಥ ಆಗೋದು, ಗೊತ್ತಾಗೋದು, ನಂಬಿಕೆ ಹೆಚ್ಚಾಗೋದು. ಏನು ನೋಡಿದ್ರೆ ಯಾರೋ ಒಬ್ರು ಬುಡೆ ಬಿಡ್ತಾ ಇದ್ರೆ ಅದನ್ನ ಕೇಳ್ಕೊಂಡು ಕೂತಿದ್ರೆ ನಮ್ಗೇನಾಗತ್ತೆ, ನಾವು ದೇವರಲ್ಲಿ ಬೆಳೆಯಕ್ಕಾಗಲ್ಲ. ಸೊ ಇವೆಲ್ಲವುಗಳನ್ನ ಆತ್ಮೀಕ ರೀತಿನಲ್ಲೇ ನಾವೇನ್ ಮಾಡ್ಬೇಕ್ರಿ, ಧ್ಯಾನ ಮಾಡಿದಾಗ್ಲೇನೆ ನಮಗೆ ಇದ್ರ ಜ್ಞಾನಾರ್ಥಗಳು ತಿಳಿಯುತ್ತೆ. ಸೊ ನಮ್ಮ ಸತ್ಯವೇದದ ಪ್ರಕಾರ ಇವಾಗ ನಾವು ನೋಡಿದಂತಹ ಈ ಒಂದು 4ನೇ ಅಧ್ಯಾಯ 46ರಿಂದ 53ನೇ ವಚನದವರೆಗೂ ನೋಡಿದಾಗ, ಈ ವಾಕ್ಯಗಳಲ್ಲಿ ಸತ್ಯವೇದದ ಪ್ರಕಾರ ರಾಜ ಅಂದ್ರೆ ಏನು ಅಂತ ನಾವು ನೋಡ್ತೀವಿ, ತಂದೆಯಾದ ದೇವರು. ಸೊ ತಂದೆಯಾದ ದೇವರು ಉದ್ಯೋಗಸ್ಥ ಅಥವಾ ಅಧಿಕಾರಿ, ಇನ್ನು ಹೇಳೋದಾದ್ರೆ ಏನ್ ಮಾಡ್ಬೋದು ನಾವು, ಕಾರ್ಯವೀಕ್ಷಕ. ಆತ ಯಾರು ಅಂತ ನಾವು ನೋಡಿದ್ವಿ, ಕ್ರೂಜನು ಅಂತ ನೋಡಿದ್ವಿ. ಯಾಕೆಂದ್ರೆ ಹೆರೋದನ ರಾಜನ ಆಫೀಸರ್ ಬರೋದು. ಇವಾಗ ಹೆರೋದ ರಾಜ ಆತನ ಯಾರು, ರಾಜ. ಸೊ ನಾವು ಈ ಪಾಠದಲ್ಲಿ ನೋಡುವಾಗ ಆ ರಾಜನು ಅಂತಂದಾಗ ಯಾರು ಅಂದ್ರೆ ನಮ್ಮ ತಂದೆಯಾದ ದೇವರು. ಸೊ ಆ ಹೆರೋದ ರಾಜನ ಕಾರ್ಯಕರ್ತ ಅಂದ್ರೆ ಅಧಿಕಾರಿ ಯಾರನ್ನ ಸೂಚಿಸುತ್ತೆ ಈ ಒಂದು ಪಾಠದಲ್ಲಿ, ಅಂದ್ರೆ ಈ ಒಂದು ಅದ್ಭುತ ಕಾರ್ಯದಲ್ಲಿ ಅಂತ ನಾವು ನೋಡುವಾಗ, ವರ್ಡ್ ಆಫ್ ಗಾಡ್ ಅಂತಾರೆ. ಅಂದ್ರೆ ದೇವರ ಮಾತು. ಇದು ನಮ್ಗೆ ಯಾವ ರೀತಿ ಇದನ್ನ ನೀವು ಹೇಳ್ತೀರಾ, ಇದು ಯಾವ ರೀತಿ ನಂಬಕ್ಕಾಗತ್ತೆ ಅಂತ ನಾವು ನೋಡುವಾಗ, ಈಗ ರಾಜ ಅಂದಿದ ತಕ್ಷಣ ತಂದೆಯಾದ ದೇವರು ಅಂದಮೇಲೆ ರಾಜನ ಕೆಳಗೆ ಕೆಲಸ ಮಾಡುವ ಕೆಲಸಗಾರರು ಏನು, ರಾಜ ಏನು ಹೇಳ್ತಾನ ಆ ಕೆಲಸವನ್ನ ಮಾಡೋರು ಮಾತ್ರವಲ್ಲ, ಅವ್ರೇನಂತಾರೆ, ಅಧೀನನಾಗಿ ಆ ಕೆಲಸವನ್ನ ಅಂಗೀಕರಿಸಿ ನಡೆಸ್ಬೇಕು. ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ನೀವು ಇದರಲ್ಲಿ ನೋಡ್ಬೇಕಾಗಿದ್ರೆ, ಇದು ಯಾವ ರೀತಿ ಕ್ರೂಜನ್ನು ಈ ರೀತಿ ಆ ಒಂದು ಗಲಿಲಾಯ ದೇಶಕ್ಕೆ ಬಂದೆ ಅಂದ್ರೆ ಸುಮ್ಮನೆ ಬರಲ್ಲ. ರಾಜನ ಹತ್ರ ಒಂದು ಲೆಟರ್ ತಗೊಂಡು ಬಂದಿರ್ತಾನೆ, ಬಂದು ಅಲ್ಲಿ ಕೊಟ್ಟು ಕೆಲಸ ಮಾಡಿದ್ರೆ ಅದು ಬಂದು ಹಿಸ್ಟಾರಿಕಲ್ ಆಗಿ ನೀವು ನೋಡಿದಾಗ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ದೇವರ ಯೋಜನೆ ಅಂದ್ರೆ ಪ್ಲಾನು ನೆರವೇರಿಸುವಂತಹ ಕೆಲಸಗಾರರ ಸ್ಥಾನದಲ್ಲಿ ಇರುವವರು ಯಾರಪ್ಪ ಅಂತಂದ್ರೆ, ನಮಗ್ ಗೊತ್ತಿರೋವಾಗ ಯಾರ್ರೆ, ಇವಾಗ ದೇವರ ಯೋಜನೆ ಸತ್ಯವೇದದಲ್ಲಿ ಅನೇಕ ಕೊಟ್ಟಿದ್ದಾರೆ. ಅವೆಲ್ಲವನ್ನ ನೆರವೇರಿಸೋದು ಯಾರ್ರೆ? ಪ್ರಾಫಿಟ್ಸ್, ಪ್ರವಾದಿಗಳೇ ಅಲ್ವಾ? ಈಗ ನಾವೇನ್ ಅದನ್ನ ನಡೆಸಲ್ಲ ಪ್ರವಾದನೆಗಳನ್ನ, ಆದ್ರೆ ಅದನ್ನ ಕೇಳಿ ನಾವೇನ್ ಮಾಡ್ತೀವ್ರಿ, ಅನುಭವಿಸಿ ಅದನ್ನ ಗ್ರಹಿಸಿ ಅದನ್ನ ಅಂಗೀಕಾರ ಮಾಡೋರಾಗಿರ್ತೀವಿ. ಸೊ ಆಳವಾಗಿ ನಾವು ಧ್ಯಾನ ಮಾಡಿ ನೋಡುವಾಗ, ವರ್ಡ್ ಆಫ್ ಗಾಡ್, ಇದು ದೇವರ ಮಾತು, ವಾಕ್ಯ, ಯಾವ ರೀತಿ ಇದನ್ನ ನಾವು ನಂಬೋದು ಅಂತ ನಾವು ನೋಡುವಾಗ ಒಂದು ವಚನ ನಾವು ಓದೋಣ. ಐಸಾಯ 55ನೇ ಅಧ್ಯಾಯ 10 ಮತ್ತು 11ನೇ ವಚನ. ಐಸಾಯ 55ನೇ ಅಧ್ಯಾಯ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ
ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ಸರಿ, 11ನೇ ವಾಕ್ಯ ಬಹಳ ಮುಖ್ಯ. ಏನ್ ಹೇಳ್ತಾರೆ? ನನ್ನ ಬಾಯಿಂದ ಹೊರಟ ಮಾತು. ಓದಮ್ಮ. ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡಿ, ಇವಾಗ ದೇವರ ಮಾತು 11ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರು ಹೇಳುವಂತಹ ಮಾತು ತನ್ನ ಕಾರ್ಯವನ್ನು ನೆರವೇರಿಸಿದೆ ಏನ್ ಮಾಡಲ್ಲ ಅಂತಾರೆ, ಹಿಂದಿರುಗಿ ಬರೋದಿಲ್ಲ ಅಂತ. ಸೊ ತಂದೆಯಾದ ದೇವರ ಮಾತು ಏನನ್ನ ಮಾಡುತ್ತೆ ಅಂದ್ರೆ, ದೇವರ ಇಷ್ಟಾರ್ಥವನ್ನ ಯಶಸ್ವಿಯಾಗಿ ಮಾಡಿ ಏನ್ ಮಾಡ್ತಾರೆ, ಮುಗಿಸುತ್ತೆ. ಯಾರು ಯಶಸ್ವಿಯಾಗಿ ಮಾಡಿ ಮುಗಿಸೋದು ಅಂತ ನೋಡಿದಾಗ ದೇವ್ರ ಮಾತು, ದೇವ್ರು ಹೇಳಿದಂಥ ಕಾರ್ಯಗಳನ್ನೇನ್ ಮಾಡುತ್ತೆ ಅಂತಾರೆ, ಯಶಸ್ವಿಯಾಗಿ ಮಾಡಿ ಮುಗಿಸಿ ಬರುತ್ತೆ ಅಂತ ನಾವು ಈಗ ಈ ಪಾಠಕ್ಕೆ ನಾವು ನೋಡುವಾಗ, ಕಿಂಗ್ಸ್ ಆಫೀಸರ್ ಅಂತಂದ್ರೆ ರಾಜನ ಅಧಿಕಾರಿ ಏನನ್ನ ಹೇಳ್ತಾರೆ, ಯೇಸು ಸ್ವಾಮಿ ಹತ್ರ ಬಂದಿದೆ, ನನ್ನ ಮಗ ಏನಾಗಿದ್ದಾನೆ, ಸಾಯುವ ಸ್ಥಿತಿಯಲ್ಲಿದ್ದಾನೆ, ಈತನನ್ನ ನೀವೇನ್ ಮಾಡಿ ಕಾಪಾಡಿ ಅಂತ ಕೇಳ್ತಾರೆ. ಸೊ ಕಿಂಗ್ಸ್ ಆಫೀಸರ್ ತನ್ನ ಮಗ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತನೂ ಸಹ ಅಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ, ಬಹಳ ಸಾಯುವ ಸ್ಥಿತಿಯಲ್ಲಿದ್ದಾನೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ಇದೇ ರೀತಿ ಕೊನೆಯ ಕಾಲದಲ್ಲಿ, ಅಲ್ಲ, ನೀವು ಆ ವಾಕ್ಯವನ್ನು ಓದ್ಬೇಕು, ಒಂದು ವಚನ ಅದು ಓದಿ, ಅದು ಓದಾಗ್ಲೇ ನಿಮ್ಗೆ. ಯೋಹಾನ 4:49. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು. ಸಾಕಮ್ಮ. ಇವಾಗ ನೋಡಿ, ಇಲ್ಲೇನ್ ಹೇಳ್ತಾರೆ, ನನ್ನ ಮಗನು ಅಂತ ಹೇಳ್ತಾರೆ. ಮಗನು ಅಂದಾಗ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆ ತರ ಇದೆ. ಇಂಗ್ಲಿಷ್ ಅಲ್ಲಿ ನೀವು ಓದಿ ನೋಡುವಾಗ ಚೈಲ್ಡ್ ಅಂತ ಬರುತ್ತೆ. ಸರ್, ಕಮ್ ಡೌನ್ ಬಿಫೋರ್ ದ ಚೈಲ್ಡ್ ಡೈಸ್ ಅಂತಾರೆ. ಕನ್ನಡದಲ್ಲಿ ಏನಾಗಿದೆ, ಅದು ಮಗನು ಅಂತಾರೆ. ಇವಾಗ ಮಗನು ಅಂದಾಗ ಇಲ್ಲಿ ಏನಂದ್ರೆ ಚೈಲ್ಡ್, ಚಿಕ್ಕ ಮಗು. ಇವಾಗ ಅರ್ಥ ಆಗಿರ್ಬೇಕು ಅನ್ಕೊಳ್ತೀನಿ ನಾನು ಸ್ವಲ್ಪನಾದ್ರೆ ನಿಮ್ಗೆ. ಇವಾಗ ಚಿಕ್ಕ ಮಗು, ಕಿಂಗ್ಸ್ ಆಫೀಸರ್ ತನ್ನ ಮಗು ಅಂದ್ರೆ ಚಿಕ್ಕ ಚೈಲ್ಡ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಾರೆ ಅಂದ್ರೆ, ಸಾಯುವ ಸ್ಥಿತಿಯಲ್ಲಿ ಇದ್ದಾರೆ. ಇದು ಯಾವ ಸ್ಥಿತಿಯಲ್ಲಿ ಇದೆ ಅಂತ ನಾವು ನೋಡುವಾಗ, ಕೊನೆಯ ಕಾಲದಲ್ಲಿ ಒಂದು ಮಗು ಇದೆಯಂತೆ. ಆ ಮಗು ಯಾವ್ದ್ರಿ? ಆ ಚೈಲ್ಡ್. ಮಗು ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ, ಚೈಲ್ಡ್. ಯಾಕೆಂದ್ರೆ ಒಂದು ವಚನ ಓದೋಣ. 1 ಥೆಸಲೋನಿಕ 5ನೇ ಅಧ್ಯಾಯ 5ನೇ ವಚನ. 1 ಥೆಸಲೋನಿಕ 5ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ಹ್ಮ್ ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ. ನಿಮಿಷನಮ್ಮ, ಇದು ಕನ್ನಡದಲ್ಲಿ ಈ ರೀತಿ. ಇಂಗ್ಲಿಷ್ ಬೈಬಲ್ ಅಲ್ಲಿ ನೀವು ಓದುವಾಗ ಏನಾಗಿದೆ, ಫಾರ್ ಯು ಆರ್ ಆಲ್ ಚಿಲ್ಡ್ರನ್ ಆಫ್ ಲೈಟ್ ಅಂತಾರೆ. ಏನಂತಾರೆ? ಚಿಲ್ಡ್ರನ್ ಆಫ್ ಲೈಟ್ ಅಂತಾರೆ. ಮತ್ತೆ ಚಿಲ್ಡ್ರನ್ ಆಫ್ ದ ಡೇ ಅಂತಾರೆ. ಚಿಲ್ಡ್ರನ್ ಆಫ್ ಡೇ ಅಂತಾರೆ. ಚಿಲ್ಡ್ರನ್ ಆಫ್ ಡೇ, ಚಿಲ್ಡ್ರನ್ ಆಫ್ ಲೈಟ್ ಯಾರು? ಕೊನೆಯ ಕಾಲದಲ್ಲಿ ಬಂದಿರುವಂತಹ 1,44,000 ಅಲ್ಲಿರುವಂತಹ ದೇವರ ಮಕ್ಕಳು. ಸೊ ಇವಾಗ ಸ್ವಲ್ಪ ನಿಮಗೆ ಅರ್ಥ ಆಗಿರುತ್ತೆ. ಆ ಚೈಲ್ಡ್ ಅನ್ನೋದು ಯಾರು ಅಂತಂದ್ರೆ, ಯಾರ್ರಿ? ಚೈಲ್ಡ್, ಚಿಕ್ಕ ಗುಂಪು ಅಂತ ಹೇಳ್ತೀವಲ್ಲ, ಆ ಚೈಲ್ಡ್. ಆ ಚಿಕ್ಕ ಗುಂಪನ್ನ ಚೈಲ್ಡ್ ಅಂತ ಕರೀತಾರೆ. ಯಾಕಂದ್ರೆ ಇಂಗ್ಲಿಷ್ ಬೈಬಲ್ ಅಲ್ಲಿ ನಾವು ಕರೆಕ್ಟ್ ಆಗಿ ಓದಿ ಅದನ್ನ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ ಹೋಲಿಸಿ ನೋಡಿದಾಗ ನಮಗೆ ಇದ್ರ ಪಾಠದ ಅರ್ಥ ಆಗುತ್ತೆ. ಕನ್ನಡದ ಬೈಬಲ್ ಓದಿದ್ರೆ ನಿಮಗೆ ಅದು ಅಷ್ಟು ಕ್ಲಿಯರ್ ಆಗಲ್ಲ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರಿಯರೇ, ಸತ್ಯವೇದದಲ್ಲಿ ದೇವರ ಮಕ್ಕಳನ್ನ ಸಾಂಕೇತಿಕವಾಗಿ ಅಂದ್ರೆ ಫಿಗರೇಟಿವ್ ಆಗಿ ಚೈಲ್ಡ್ ಅಂತ ಕರೆಯಲ್ಪಟ್ಟಿದೆ. ಅದು ಇಂಗ್ಲಿಷ್ ಬೈಬಲ್ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಬ್ಬ ಮನುಷ್ಯನ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಒಬ್ಬ ಮನುಷ್ಯನಿಂದ ಯಾವುದೋ ವಂಶ ಬರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನ ಸತ್ಯವೇದದಲ್ಲಿ ಯಾವ ರೀತಿನೇ ಕಳೀತಾರೆ ಅಂತ ನೀವು ನೋಡ್ಬೇಕು. ಯಾವ ರೀತಿನೇ ಕಳೀತಾರೆ? ದ ಚಿಲ್ಡ್ರನ್ ಆಫ್ ಇಸ್ರಾಯಲ್ ಅಂತಾರೆ. ನೋಡ್ಕೊಳ್ಳಿ, ಒಂದು ಗುಂಪನ್ನೇ ಕರೀತಾರೆ. ಏನಂತ ಕರೀತಾರೆ? ಚಿಲ್ಡ್ರನ್ ಆಫ್ ಇಸ್ರಾಯಲ್ ಅಂತಾರೆ. ಚಿಲ್ಡ್ರನ್ ಆಫ್ ಯೋದೋಮ್ ಅಂತಾರೆ. ಒಂದು ಗುಂಪಿಗೆ ಸೇರಿಸಿ ಏನ್ ಹೇಳ್ತಾರೆ? ಚಿಲ್ಡ್ರನ್ ಅಂತ ಹೇಳ್ತಾರೆ. ಸೊ ಈ ಚೈಲ್ಡ್ ಅಂತ ಬರುವಾಗ ಇಲ್ಲೇನಂತ ಆಗತ್ತೆ, ಅದು ದೇವರ ಮಕ್ಕಳಿಗೆ ಸೂಚನೆ, ಅಂದ್ರೆ ಒಂದು ಫಿಗರೇಟಿವ್ ಆಗಿ ಹೇಳಲ್ಪಟ್ಟಿದೆ. ಸೊ ಈಗ ಈ ಚೈಲ್ಡ್ ಕೊನೆಯ ಕಾಲದಲ್ಲಿ ದೇವರ ಮಕ್ಕಳು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ಆ ಕಿಂಗ್ಸ್ ಆಫೀಸರ್ ಹೇಳ್ತಾ ಇದ್ದಾರೆ. ಯಾರ ಹತ್ರ ಹೇಳ್ತಾ ಇದ್ದಾರೆ? ಸ್ವಾಮಿ ಹತ್ರ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ವಾಮಿ ಹತ್ರ ಕಿಂಗ್ಸ್ ಆಫೀಸ್ ತನ್ನ ಮಗ ಅಂದ್ರು. ಆ ಮಗ ಅಂದ್ರೆ ಏನಂತಂದ್ರೆ ಚೈಲ್ಡ್ ಅಂತ. ಸೊ ಈ ಚೈಲ್ಡ್ ಹುಷಾರಾಗಿಲ್ಲ,
ವ್ಯಾಧಿಯಲ್ಲಿದ್ದಾನೆ ಅಂತ ಹೇಳಿದ್ದಾನೆ. ಯಾರ ಹತ್ರ ಬಂದು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತಂದ್ರೆ, ಕೊನೆ ಕಾಲದ ಸಭೆಯ ದೇವರ ಮಕ್ಕಳು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ, ಸಾಯುವ ಕಂಡೀಷನ್ ನಲ್ಲಿ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಸತ್ಯವೇದದಲ್ಲಿ ಇದೆಯಾ ಕೊನೆ ಕಾಲದ ದೇವರ ಮಕ್ಕಳು ಸಾಯುವ ಕಂಡೀಷನ್ ಅಲ್ಲಿ ಇದ್ದಾರೆ ಅಂತ? ವಾಕ್ಯ ಓದಿದ್ದೀರಾ? ಬಹಳ ಸರಿ ಓದಿರ್ತೀರ. ಪ್ರಕಟಣೆಯಲ್ಲಿ ನೀವೇನ್ ಮಾಡ್ತೀರಾ? ಓದಿದ್ದೀರಾ. ಯಾಕೆ ಅದನ್ನ ನೋಡ್ತೀವಿ ಅಂದ್ರೆ, ಪ್ರಕಟಣೆಯಲ್ಲಿ 1-3 ಅಧ್ಯಾಯದವರೆಗೂ ನಾವೇನ್ ಮಾಡ್ತೇವೆ? 7 ಸಭೆಗಳ ಕಾರ್ಯವನ್ನ ನಾವು ನೋಡ್ತೀವಿ. ಈ 7 ಸಭೆಗಳ ಕಾರ್ಯಗಳು 6000 ವರ್ಷಗಳ ಕಾಲದಲ್ಲಿ ಏನಾಗುತ್ತೆ? ಕಂಪ್ಲೀಟ್ ನೆರವೇರುವಂತಹ ವಿಷಯಗಳು. ಸೊ ಕೊನೆಯ ಕಾಲದಲ್ಲಿ ಇರುವಂತಹ ದೇವರ ಮಕ್ಕಳು ಯಾವ ರೀತಿ ಇರ್ತಾರೆ, ಆ ಮಕ್ಕಳು ಅಂದ್ರೆ ಚೈಲ್ಡ್ ಯಾವ ರೀತಿ ಇರ್ತಾರೆ ಅನ್ನೋದು ಓದೋಣ. ಒಂದೇ ಒಂದು ವಾಕ್ಯ, ಪ್ರಕಟಣೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೋಡಿ, ಈಗ ಇದು ಯಾರಿಗೆ ಹೇಳಲ್ಪಟ್ಟಿದೆ? 7ನೆಯ ಸಭೆಯ ಕಾಲದಲ್ಲಿ ಬಂದಿರುವಂತಹ ದೇವರ ಮಕ್ಕಳಿಗೆ. ಈ 7 ಸಭೆಗಳ ಕಂಪ್ಲೀಟ್ ಪಾಠವನ್ನ ನೀವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ, ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕರೆಕ್ಟಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. 7ನೆಯ 1000 ವರ್ಷ ಕಾಲದಲ್ಲಿ ಇರುವಂತಹ ದೇವರ ಮಕ್ಕಳು ಯಾವ ರೀತಿ ಇದಾರಂತೆ? ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರೋದ್ರಿಂದ ನಾನೇನ್ ಮಾಡ್ತೀನಿ? ನನ್ನ ಬಾಯಿಯೊಳಗಿಂದ ಕಾರುವೇನು ಅಂತ ಹೇಳಿದನೆ. ನೋಡಿ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಬೆಚ್ಚಗಿರೋದು ಅಂದ್ರೆ ಏನು? ಜೀವದಿಂದ ಇರೋದು. ತಣ್ಣಗಿರೋದು ಏನು ಅಂತಂದ್ರೆ ಸತ್ತೋಗಿ. ಯಾಕಂದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತು, ಇವಾಗ ಸತ್ತೋರಿ ಇವ್ರ ಬಾಡಿನ ಹೋಗಿ ಮುಟ್ಟಿದ್ರೆ ಏನಾಗುತ್ತೆ? ತಣ್ಣಗಿರುತ್ತೆ ಅಲ್ವಾ? ಸೊ ಈ ರೀತಿಯ ಸ್ಥಿತಿಯಲ್ಲಿ ನೀನೇ ಆಗಿದೀಯಾ? ಯಾರು? 7ನೇ ಸಭೆಯ ದೇವರ ಮಕ್ಕಳು. ಈ ಕಾಲದಲ್ಲಿರುವಂತ ನಾವುಗಳು ಈ ತರ ಇದ್ದೀವಿ ಅಂತಾರೆ. ಯಾಕೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಸತ್ತು ಹೋಗಿರೋರು ದೇವನ್ನ ನಾವು ಮುಟ್ಟಿದ್ರೆ ಏನಾಗುತ್ತೆ? ತಣ್ಣಗಿರುತ್ತೆ. ಹಾಗೆ ಸತ್ತು ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದೇ ಸಮಯದಲ್ಲಿ ಜೀವದಿಂದ ಇದ್ದಾರೆ ಅಂತ ನಾವು ನೋಡಿದವಾಗ ಬಾಡಿಯಲ್ಲಿ ಸರ್ಟನ್ ಟೆಂಪರೇಚರ್ ಇರುತ್ತೆ, ಬೆಚ್ಚಗಿರುತ್ತೆ. ಸೊ ಅವಾಗ ಏನಾಗಿರುತ್ತೆ? ಅವರು ಜೀವದಿಂದ ಇದ್ದಾರೆ ಅಂತ ಗೊತ್ತೆ. ಸೊ ಕೊನೆ ಕಾಲದ ಸಭೆಯ ಮಕ್ಕಳು ಅಂತಂದ್ರೆ ಚೈಲ್ಡ್, ಆ ಕಿಂಗ್ಸ್ ಆಫೀಸರ್ ಹೇಳೋ ರೀತಿನಲ್ಲಿ ಹೆಂಗಿದ್ರೆ ಡೆತ್ ಕಂಡೀಷನ್ ಅಲ್ಲಿ ಇದ್ದಾರೆ. ಇವಾಗ ನೋಡಿ, ವಾಕ್ಯನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ, ನೀನ್ ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ, ಸತ್ತ ಕಂಡೀಷನ್ ಅಲ್ಲಿ ಇದೆಯಾ ಅಂದ್ಬಿಟ್ರು. ಸೊ ಮತ್ತೆ ದೇವರ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಕೊನೆಯ ಕಾಲದ ದೇವರ ಮಕ್ಕಳ ಸ್ಥಿತಿ ಏನಪ್ಪಾ ಅನ್ನೋದನ್ನ ಮತ್ತೆ ಏನ್ ಮಾಡ್ತಾರೆ? ನೆಕ್ಸ್ಟ್ ವಚನದಲ್ಲಿ ಹೇಳ್ತಾರೆ ನೋಡಿ, 17ನೇ ವಚನದಲ್ಲಿ, ನೀನು ಏನ್ ಅನ್ಕೊಂಡ್ಬಿಟ್ಟಿದ್ವಿ ನಾವು ಇವತ್ತಿನ ದಿವಸ ಈ ರೀತಿ ಕಂಡೀಷನ್ ಇದ್ದು ನಾವೇನ್ ಅನ್ಕೊಂಡಿದ್ವಿ? ನಾವು ವಿ ಆರ್ ವೆಲ್ ವರ್ಸ್, ನಾವ್ ಯಾವ್ದ್ರಲ್ಲಿ ಏನು ಕಮ್ಮಿ ಇಲ್ಲ, ಕೊರತೆ ಇಲ್ದವ್ರು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಓದ್ಬಿಡೋಣಮ್ಮ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇಲ್ಲ. ನಿನಗೆ ಗೊತ್ತೇ ಇಲ್ಲ ನೀನು ಯಾರು. ಬಟ್ ನೀನೇನಾಗಿದ್ಯಾ? ನೀನ್ ಹೇಳ್ಕೊಂತ ಇದೆಯಾ ನಾನೆಲ್ಲ ವೆಲ್ ವರ್ಷ, ನಾನೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ, ಎಲ್ಲ ಜ್ಞಾನದಲ್ಲಿ ಎಲ್ಲ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇದು ವಾಕ್ಯ ಹೇಳ್ತಾ ಇದೆ, ಇದು ಆ ಕಾಲದಲ್ಲಿ ತಂದೆಯಾದ ದೇವರು ಕ್ರಿಸ್ತನಿಗೆ ಇದನ್ನ ಹೇಳಿದ್ರು. ಕ್ರಿಸ್ತನಿಗೆ ಯೋಹಾನನಿಗೆ ಹೇಳಿದ್ರು. ಯೋಹಾನನ್ ಒಬ್ಬರೇ ನೋಡಿ ಈ ಒಂದು ಅದ್ಭುತ ಕಾರ್ಯವನ್ನ ಅವರು ಬರ್ದಿರೋದು. ಯಾಕೆಂದ್ರೆ ಬೇರೆ ಇದರಲ್ಲಿ ನೀವು ನೋಡಲ್ಲ ಇದನ್ನ. ಆತನು ಯಾಕೆಂದ್ರೆ ಪತ್ಮೋಸ್ ದ್ವೀಪದಲ್ಲಿ ಇರುವಾಗ ಯೇಸು ಕ್ರಿಸ್ತನ ಪರಿಪೂರ್ಣವಾದಂತಹ ಮುಂದೆ ನಡೆಯುವಂತ ಕಾರ್ಯಗಳನ್ನ ಕ್ರಿಸ್ತನಿಗೆ ತೋರಿಸ್ಬಿಟ್ರು. ಅವ್ರು ಕ್ಲಿಯರ್ ಆಗಿ ಗೊತ್ತಾಗಾಯ್ತು ಈ ರೀತಿನೇ ಮುಂದೆ ಇರುತ್ತೆ ಅಂತ. ಅದನ್ನೇನ್ ಮಾಡಿದಾರೆ? ಅವ್ರು ಕ್ಲೀನ್ ಆಗಿ ಬರ್ಕೊಂಬಂದ್ಬಿಟ್ರು. ಯಾಕೆಂದ್ರೆ ಈ ಒಂದು ಅಧ್ಯಾಯ, ಯೋಹಾನನ ಅಧ್ಯಾಯ, ಬೇರೆ ಅಪೊಸ್ತಲರು ಬರೆದಂತ ಸಮಯದಲ್ಲಿ ಬರೀಲಿಲ್ಲ. ಅವ್ರು 50ರ ಒಳಗಡೆ, AD 50ರ ಒಳಗಡೆ ಬರೆದು ಮುಗಿಸ್ಬಿಟ್ರು. ಇದು AD 95 ಮೇಲೆ ಬರೆದಂತಹ ಈ ಪತ್ರಗಳು. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಇದನ್ನ ನಾನು ಹೇಳಿದೆ ಅಂತಂದ್ರೆ, ಯಾವ ರೀತಿ ನಾವು ನಂಬಿಕೆ ಹೆಚ್ಚಾಗುತ್ತೆ ಅನ್ನೋದು. ಯಾಕೆಂದ್ರೆ ಯೋಹಾನನು ಬರೆದಂತ ಸಮಯ ಮತ್ತು ಬರೆದು ಮುಗಿಸ್ಬೇಕಾಗಿದ್ರೆ ಅವ್ರು ನೋಡಿದಂತಹ ದರ್ಶನಗಳು ಅದೆಲ್ಲ ಜ್ಞಾನದಲ್ಲಿ ಇಟ್ಕೊಂಡು ಇವೆಲ್ಲ ಬರೆದ್ರು ಅವರು ಈ ರೀತಿಯಾಗಿ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದ ಈ ಚೈಲ್ಡ್ ಮಕ್ಕಳ ಒಂದು ಗುಣಾತಿಶಯಗಳು
ಮತ್ತು ಅವರ ಕಂಡೀಷನ್ನು ಎಷ್ಟು ಮೋಸವಾಗಿದೆ ಅನ್ನೋದನ್ನ ನಾವು ಹೋಗ್ತೀವಿ. ಸೊ ಈ ಕಂಡೀಷನ್ ಅಲ್ಲಿ ಇರುವಂತಹ ದೇವರ ಮಕ್ಕಳನ್ನ ಯಾರೇ ವಾಸಿ ಮಾಡಕ್ ಸಾಧ್ಯ? ಯೇಸು ಕ್ರಿಸ್ತನೇ ಮಾಡಕ್ ಸಾಧ್ಯ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಇವ್ರು ಯಾರ್ರೇ? ಈ ಮಕ್ಕಳು ದೇವ್ರ ಮಕ್ಕಳು, ಚೈಲ್ಡ್ ಆಫ್ ಗಾಡ್, ಚಿಕ್ಕ ಗುಂಪು. ಸೊ ಇವ್ರನ್ನ ಯಾರೇ ಮಾಡಬೇಕು ಅಂತಂದ್ರೆ ಕೊನೆಯ ಕಾಲದಲ್ಲಿರುವಂತಹ ಈ ಮಕ್ಕಳನ್ನ, ಚೈಲ್ಡ್ನ, ಚಿಕ್ಕ ಗುಂಪನ್ನ ಹೇಳ್ತಾರೆ ಯೇಸು ಕ್ರಿಸ್ತನೇ ವಾಸಿ ಮಾಡ್ಬೇಕು, ಬೇರೆ ಯಾರ ಕೈಲೂ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಬಿಟ್ಬಿಟ್ಟು ಹೋಗಲ್ಲ. ಅವ್ನು ತಪ್ಪು ಮಾಡ್ದ ಅವನು ಹೋಗ್ಬಿಡು ಅಂತ ದೇವ್ರಿಗೆ ಕಳ್ಸಲ್ಲ. ಯಾಕೆಂದ್ರೆ ದೇವರು ತನ್ನ ನಾಮವನ್ನ, ಕ್ರಿಸ್ತನ ನಾಮವನ್ನ ತಿಳಿಸ್ಬಿಟ್ಟಿದ್ದಾರೆ. ನನ್ನ ಮಕ್ಕಳು ಅಂತ ಆರಿಸ್ಕೊಂಡು ಇದ್ದಾರೆ. ಯಾವಾಗ ಆರಿಸ್ಕೊಂಡಿದ್ದಾರೆ? ಈ ಲೋಕದ ಜಗತ್ತುತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ಆರಿಸ್ಕೊಂಡ್ಬಿಟ್ರು. ಇವಾಗ ಕ್ರಿಸ್ತನಲ್ಲಿ ಆರಿಸ್ಕೊಂಡಿರೋರ್ನ ಏನ್ ಮಾಡ್ಬೇಕ್ರಿ? ಅವ್ರು ಬಿದ್ದಿರುವಂತಹ ಪಾಪದಿಂದ ಏನ್ ಮಾಡ್ಬೇಕ್ರಿ? ರಕ್ಷಣೆ ಮಾಡ್ಲೇಬೇಕು. ಅದ್ ಯಾರ ಕೆಲ್ಸ ರೀ? ಯೇಸು ಕ್ರಿಸ್ತನೇ ಮಾಡ್ಬೇಕು. ಬೇರೆ ಯಾರಾದ್ರೂ ಮಾಡಕ್ಕಾಗತ್ತಾ ಅಂದ್ರೆ ಇಲ್ಲ. ಸೊ ಮತ್ತೆ ನಾವು ಒಂದು ವಚನವನ್ನ ಆಗ್ಲೇ ಹೇಳಿದ್ ಜ್ಞಾಪನ ಪಡಿಸ್ಕೋಬೇಕು. ಕಿಂಗ್ಸ್ ಆಫೀಸರ್ ಅಂತಂದ್ರೆ ಯಾರ್ರೇ? ದೇವರ ವಾಕ್ಯ. ಸೊ ಈ ದೇವರ ವಾಕ್ಯ, ಕಿಂಗ್ಸ್ ಆಫೀಸರ್, ಅರಮನೆಯ ಪ್ರಧಾನನು ಯೇಸು ಕ್ರಿಸ್ತನ ಹತ್ರ ಕೇಳ್ತಾ ಇದೆ, ಈ ಚೈಲ್ಡ್ನ ಏನ್ ಮಾಡ? ಗುಣಪಡಿಸುವಂತ. ಸೊ ಕಾರಣ ನಾವು ಯಾರು ಅಂದ್ರೆ ದೇವರ ಮಕ್ಕಳು. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವ್ಯಾಧಿಯಿಂದ ನಮ್ಮನ್ನ ಬಿಡಿಸ್ಬೇಕಾಗಿದ್ರೆ ಕ್ರಿಸ್ತನ ಕೈನಲ್ಲೇ ಸಾಧ್ಯ. ಕಾರಣ ಏನಕ್ಕಪ್ಪ ಅಂತಂದ್ರೆ ಇದನ್ನು ವಾಸಿ ಮಾಡ್ತಾರೆ ಕ್ರಿಸ್ತನು. ನಾವ್ ಏನಾಗಿದ್ರೆ ವಾಸಿ ಮಾಡ್ತಾರೆ, ಅದು ಬಹಳ ಮುಖ್ಯ. ಸುಮ್ಮನೆ ಸಭೆನಲ್ಲಿ ಬಂದು ನಾವು ಕೂತ್ಕೊಂಡು ದೀಕ್ಷಾ ಸ್ನಾನ ಆಗುಂಬಿಟ್ರಿ ಅಂತಂದ್ರೆ ಆಗಲ್ಲ ಅಲ್ವಾ? ನಾವು ದೀಕ್ಷಾ ಸ್ನಾನ ತಗೊಳ್ಳೋದಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ತಗೊಂಡ ನಂತರ ಇರುವಂತ ಪರಿಸ್ಥಿತಿ ನಮ್ಮ ಜ್ಞಾನದಲ್ಲಿ ಇರಬೇಕು. ಆ ಸ್ಥಾನದಲ್ಲಿ ಇದ್ರೆ ನಮ್ಮನ್ನು ವಾಸಿ ಮಾಡ್ಬಿಡ್ತಾರೆ. ವಚನ ಓದ್ಬಿಡೋಣ. ರೋಮನ್ಸ್ 8ನೇ ಅಧ್ಯಾಯ 14ರಿಂದ 17ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪಾ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಇದು ಬಹಳ ಮುಖ್ಯ. ನಾವು ದೇವರ ಮಕ್ಕಳು ಅಂತ ಅನ್ನಿಸ್ಕೋಬೇಕಾಗಿದ್ರೆ ಮುಖ್ಯವಾಗಿ ಏನಾಗಿರ್ಬೇಕು? ನಾವು ಏನಾಗಿರ್ಬೇಕಂದ್ರೆ ಓದಮ್ಮ ಹಂಗೆ ಕಂಟಿನ್ಯೂಷನ್. ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸುವ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಬೇಕು. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಮಕ್ಕಳಾಗಿದ್ರೆ ಬಾಧ್ಯಸ್ಥರಾಗಿದ್ದೀವಿ. ಯಾರಿಗಪ್ಪ ಬಾಧ್ಯಸ್ಥರು ಅಂತಂದ್ರೆ ದೇವರಿಗೆ ಬಾಧ್ಯಸ್ಥರು, ಆಮೇಲೆ ಕ್ರಿಸ್ತನಿಗೆ ಬಾಧ್ಯಸ್ಥರು. ಹೀಗಿರುವುದರಿಂದ ಅಸ್ವಸ್ಥನಾಗಿರುವಂತಹ ಈ ಚೈಲ್ಡ್ನ, ಸಾಯುವ ಕಂಡೀಷನ್ ಅಲ್ಲಿರುವಂತಹ ಈ ಮಗುವನ್ನ ಯಾರೇ ವಾಸಿ ಮಾಡಬೇಕು? ಯಾರೇ ಬದುಕಿಸ್ಬೇಕ್ರೆ? ಯೇಸು ಕ್ರಿಸ್ತನೇ ಬದುಕಿಸ್ಬೇಕು. ಕರೆಕ್ಟ್ ಅಲ್ವಾ? ಸೊ ಈ ಕಾರಣದಿಂದಲೇ ಆತನು ಯಾವಾಗ ಬರ್ತಾ ಇದ್ದಾರೆ ಅಂತ ನಾವು ನೋಡುವಾಗ 2 ದಿವಸಗಳ ನಂತರ, ಅದು ಗಮನದಲ್ಲಿ ಬಹಳ ಇರಬೇಕು. ಇದು ಯಾವಾಗಪ್ಪ ಕಾರ್ಯ ನಡೆಯೋದು ಅಂತಂದ್ರೆ 2 ದಿವಸಗಳ ಆದ ನಂತರ. ಆದ್ರಿಂದಲೇ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? 3ನೆಯ ದಿನದಲ್ಲಿ, ಅಂದ್ರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಈ ಭೂಮಿಗೆ ಬರ್ತಾರೆ. ಸೊ ಯೇಸು ಕ್ರಿಸ್ತನು ಬಂದ ನಂತರ ದೇವರ ವಾಕ್ಯ ಅಂದ್ರೆ ವರ್ಡ್ ಆಫ್ ಗಾಡ್ ಹೇಳುತ್ತೆ ಈ ಚಿಕ್ಕ ಹುಡುಗನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಹೇಳುತ್ತೆ. ಸೊ ಆ ಸ್ಮಾಲ್ ಚೈಲ್ಡ್, ಚಿಕ್ಕ ಹಿಂಡು ಅಂತಾನು ಹೇಳ್ಬೋದು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ರೆ ಚೈಲ್ಡ್ ಆಫ್ ಇಸ್ರಾಯಲ್ ಅಂತಂದಾಗಲೇ ಒಂದು ಗುಂಪಿಗೆ ಹೇಳ್ಬಿಡ್ತಾರೆ ಅಲ್ವಾ? ಚೈಲ್ಡ್ ಆಫ್ ಎದೋಮ್ಸ್ ಅಂತ ಎಂದಿದ ತಕ್ಷಣ ಒಂದು ಗುಂಪಿಗೆ. ಸೊ ಆ ರೀತಿಯಾಗಿ ಅವರು ಏನ್ ಹೇಳ್ತಾರೆ? ಆಫೀಸರ್ ಬಂದು ಯೇಸು ಕ್ರಿಸ್ತನಿಗೆ ಹೇಳಿದ ರೀತಿಯಲ್ಲಿ ವರ್ಡ್ ಆಫ್ ಗಾಡ್ ಏನ್ ಮಾಡ್ತಾರೆ? ಕ್ರಿಸ್ತನಿಗೆ ಹೇಳೋದನ್ನ ನಾವು ನೋಡ್ತೀವಿ. ಓಕೆ, ಇವಾಗ ಈ ಚೈಲ್ಡ್ಗೆ ಏನ್ ಬಂದಿರೋದು? ವರ. ವಾಕ್ಯದಲ್ಲೇ ಇದೆ. ಸೊ ಚಿಕ್ಕ ಹಿಂಡು ಅಂತಂದ್ರೆ ಆ ಒಂದು
ಚೈಲ್ಡ್ಗೆ ಇರುವಂತಹ ವ್ಯಾಧಿ ದೇಹದಲ್ಲಿ ಏನಪ್ಪಾ ಅಂತಂದ್ರೆ ಜ್ವರ. ಜ್ವರ ಅಂದ್ರೆ ಏನು? ಅನಾರೋಗ್ಯ ಅಷ್ಟೇನೆ. ಜ್ವರ ಅಂದ್ರೆ ಅನಾರೋಗ್ಯ. ಅನಾರೋಗ್ಯ ಅಂದ್ರೆ ಪಾಪ ಅಂತ. ಯಾಕೆಂದ್ರೆ ಈ ಅನಾರೋಗ್ಯ ಎಲ್ಲಿಗೆ ಕರ್ಕೊಂಡೋಗುತ್ತೆ? ಮರಣದವರೆಗೂ ಕರ್ಕೊಂಡೋಗ್ಬಿಡುತ್ತೆ. ಸೊ ಯಾಕೆ ಪಾಪ ಈ ಒಂದು ಅನಾರೋಗ್ಯ ಅಂತ ನಾವು ಹೇಳ್ತೀವಿ ಅಂತಂದ್ರೆ ನಮ್ಗೆ ಗೊತ್ತಿದೆ, ಪಾಪದ ಸಂಬಳ ಏನ್ರಿ? ಮರಣ ಅನ್ನೋದು. ಸೊ ಆದ್ರಿಂದ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ದೇವರ ಮಕ್ಕಳಿಗೆ ಅಂದ್ರೆ ಹಿಡ್ಕೊಂಡು ಇರುವಂತಹ ಜ್ವರ ಏನಪ್ಪ ಅಂತಂದ್ರೆ ಈ ಪಿಶಾಚನ ಲೋಕದಲ್ಲಿರುವಂತಹ ಆಸೆಗಳಂತೆ. ಲೋಕದ ಆಸೆಗಳು ಮುಖ್ಯವಾಗಿ ಏನಂತೆ? ಲೋಕದ ಆಸೆಗಳು. ಸೊ ಯೇಸು ಸ್ವಾಮಿ ತನ್ನ 2ನೇ ಬರುವಿಕೆಯ ಸೂಚನೆಗಳನ್ನ ಆತನು ಹೇಳುವಾಗ ಒಂದ್ ಮಾತು ಹೇಳ್ತಾರೆ. ಲೂಕ 21:34 ನಾವು ನೋಡ್ತೀವಿ. ಲೂಕ 21ನೇ ಅಧ್ಯಾಯ 34ನೇ ನಿಮ್ಮ ವಚನ. ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಆಗಿರ್ರಿ, ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ, ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ಹ್ಮ್. ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಪಕ್ಕನೆ ಬಂದಿತು. ಬಂದಿತ್ತು ಅಂತಾರೆ. ಇದು ಯಾವಾಗ ಹೇಳ್ತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿ ಶಿಷ್ಯರು ಕೇಳ್ತಾರೆ, ನೀನು ಬರುವಂತಹ ಸೂಚನೆಯ ಕಾರ್ಯ ಏನು ಅಂದಾಗ ಆತನ ಬರುವುದು 3ನೇ ದಿವಸನೇ. ಅಂದ್ರೆ ಯೇಸು ಕ್ರಿಸ್ತನ 1000 ವರ್ಷ ಕಾಲದಲ್ಲಿ ಆತನ ಬರೋದು. ಆ ಸಮಯದಲ್ಲಿ ದೇವ್ರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಕ್ರಿಸ್ತನನ್ನ ಹಿಂಬಾಲಿಸುವವರು ಯಾವ ರೀತಿ ಇರ್ತಾರೆ ಅಂತ ಅನ್ನೋದನ್ನ ಹೇಳ್ಬಿಟ್ಟು ಏನ್ ಹೇಳ್ತಾರೆ? ಜಾಗರೂಕರಾಗಿರ್ರಿ, ನೀವೇನ್ ಮಾಡ್ಬೇಡಿ. ಅತಿ ಭೋಜನದ ಮೊದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳೇನಾಗಿದೆ? ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಏನಾಗುತ್ತೆ? ಉರ್ಲಿನಂತೆ ಪಕ್ಕನೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ತುಂಬಾ ಕ್ಲಿಯರ್ ಆಗಿ ಸ್ವಾಮಿ ಇಲ್ಲಿ ಹೇಳ್ಬಿಡ್ತಾರೆ. ಎಷ್ಟು ವಿಷಯಗಳನ್ನ ಹೇಳ್ತಾರೆ ಅಂದ್ರೆ 3 ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ 2ನೇದಾಗಿ, ಮತ್ತೆ ಪ್ರಪಂಚದ ಚಿಂತೆಗಳಿಂದಲೂ ಅಂತಾರೆ. ಇದನ್ನ ತಮಿಳ್ ಯಾರಾದ್ರೂ ಓದೋರು ಇದ್ರೆ ಬಹಳ ಚೆನ್ನಾಗಿತ್ತು, ಬಹಳ ಕ್ಲಿಯರ್ ಆಗಿ ಅದು ಅರ್ಥ ಆಗ್ಬಿಡುತ್ತೆ. ಬಟ್ ಇರ್ಲಿ, ಅದರಲ್ಲಿ 2ನೇದು ಇಲ್ಲಿ ನಮ್ಗೇನಾಗಿದೆ? ಅಮಲಿನಿಂದಲೂ ಅಂತಂದಾಗ ವೆರಿ ನಾಲ್ ಅಂತಾರೆ. ವೆರಿ ನಾಲ್ ಅಂತಾರೆ. ಅದು ಬಹಳ ಕ್ಲೀನ್ ಆಗಿ ಅರ್ಥ ಕೊಡುತ್ತೆ ನಮ್ಗೆ. ಅದು ಹೇಳ್ತೀನಿ. ಈ 3 ಕಾರ್ಯಗಳು ನಮ್ಮ ಸಮಯ, ಆಲೋಚನೆ, ಆಸಕ್ತಿ, ಪ್ರೀತಿ ಎಲ್ಲವನ್ನ ಮತ್ತು ಈ ಲೋಕದ ವ್ಯವಹಾರಗಳು ಏನ್ ಮಾಡ್ಬಿಡುತ್ತೆ? ನಮ್ಮನ್ನ ಬಳಸ್ಕೊಂಡ್ಬಿಡುತ್ತೆ, ನಮ್ಮನ್ನ ತಿಂದ್ಬಿಡುತ್ತೆ. ಆದ್ರಿಂದಲೇ ಸ್ವಾಮಿ ಏನ್ ಮಾಡೋದು? ನೀವು ಎಚ್ಚರಿಕೆ ಯಾರ್ರಿ ಅಂದ್ಬಿಟ್ರು. ಸೊ ಇದನ್ನ ನಮ್ಮ ಪಾಸ್ಟರ್ ರಜಲ್ ರೀಪ್ರಿಂಟ್ ಬುಕ್ ಅಲ್ಲಿ 23:03 23:03 ಇದರಲ್ಲಿ ಆ ಒಂದು ಪೇಜಲ್ಲಿ ನಾವು ಓದರ್ನ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಲೋಕದ ವ್ಯವಹಾರ, ತಿನ್ನೋದು, ಕುಡಿಯೋದು, ಮದುವೆ ಆಗೋದು, ಕಟ್ಟಡ ಕಟ್ಟೋದು, ವ್ಯಾಪಾರ, ಸುಖ, ಭೋಗ, ಕುತಂತ್ರದಿಂದ ರೂಪಿಸಲಾದಂತಹ ಸಿನಿಮಾ ಕಥೆಗಳು. ಯಾಕಂದ್ರೆ ಇವತ್ತಿನ ದಿವಸ ಆನ್ ಮಾಡೋದೇ ನೀವೇನ್ರಿ? ಟಿವಿ, ನೆಕ್ಸ್ಟ್ ಕೈನಲ್ಲಿರೋದು ಮೊಬೈಲ್. 8ಗಿಂತ ಜಾಸ್ತಿ ಮೊಬೈಲೇ ಜಾಸ್ತಿ ಪಕ್ಕದಲ್ಲಿರುತ್ತೆ. ಗಂಡನ್ ಬೇಕಾದ್ರೂ ಬಿಟ್ಬಿಡ್ತಾರೆ, ಆದ್ರೆ ಮೊಬೈಲ್ ಏನ್ ಮಾಡಲ್ಲ ರೀ, ಬಿಡೋದಿಲ್ಲ. ಯಾಕೆಂದ್ರೆ ಪಕ್ಕದಲ್ಲೇ ಇರುತ್ತೆ. ಸೊ ಇವತ್ತಿನ ದಿವಸ ಈ ರೀತಿಯಾದಂಥ ಸಿನಿಮಾಗಳು ಎಲ್ಲ ಸ್ಮಾಲ್ ಸಿನಿಮಾಗಳು ಏನಾಗುತ್ತೆ? ನಮ್ಮ ಮೈಂಡ್ ಅನ್ನ ಅಕ್ವೈರ್ ಮಾಡುತ್ತೆ. ದೇವ್ರ ವಿಷಯ ತುಂಬಿಸ್ಕೊಳ್ಳೋಕ್ಕಿಂತ ಜಾಸ್ತಿ ಈ ವಿಷಯಗಳು ಏನಾಗುತ್ತೆ? ನಮ್ಮ ಮೈಂಡ್ ಅಲ್ಲಿ ಅಧಿಕವಾಗಿರುತ್ತೆ. ಆದ್ರೆ ಕೊನೆ ಕಾಲದಲ್ಲಿ ಬಂದಿರುವಂತಹ ದೇವ್ರ ಮಕ್ಕಳಿಗೆ ಈ ವಿಷಯಗಳಿಂದ ದೂರ ಇರಬೇಕು ಅಂತ ಹೇಳ್ಬಿಟ್ರು. ಬಹಳ ಎಚ್ಚರಿಕೆಯಾಗಿರಿ ಅಂದ್ಬಿಟ್ರು. ಇವುಗಳಿಂದ ನಾವು ಎಚ್ಚರಿಕೆಯಾಗಿ ನಾವು ನಡೆದು ಬಿಟ್ರೆ ಕ್ರಿಸ್ತನ್ ಏನ್ ಮಾಡ್ತಾರ್ರೆ? ನಮ್ಮ ಜ್ವರನ ಏನ್ ಮಾಡ್ತಾರ್ರೆ? ಅನಾರೋಗ್ಯನ, ನಮ್ಮ ಸಿಕ್ನೆಸ್ನ ಏನ್ ಮಾಡ್ತಾರ್ರಿ? ಬಂದು ವಾಸಿ ಮಾಡ್ತಾರೆ. ಯಾಕಂದ್ರೆ ವಯೋಲೇಟ್ ಮಾಡ್ಬಿಟ್ರಿ ನಿಮ್ಗೆ ಪನಿಷ್ಮೆಂಟ್ ಏನೆ. ನೀನ್ ತಪ್ಪು ಮಾಡ್ಬಿಟ್ಟಿದ್ದೇನೆ, ಪನಿಷ್ಮೆಂಟ್ ಇಲ್ಲ, ವಾಸಿ ಮಾಡೋ ಅಂದ್ರೆ. ಆದ್ರೆ ನೀವು ಇವುಗಳಿಂದ ಮುಂಚೆನೆ ಹೇಳ್ತಾ ಇದ್ರಿ ಎಚ್ಚರಿಕೆಯಾಗಿ, ಇವೆಲ್ಲವುಗಳು ನಿಮ್ಮ ಈ ಕೊನೆಯ ಕಾಲದಲ್ಲಿ ಇರುತ್ತೆ. ನೀವೇನ್ ಮಾಡಿ? ಇವೆಲ್ಲವುಗಳಿಂದ ನೀವು ದೂರ ಇರ್ರಿ. ಇದರಿಂದ ನಾನೇನ್ ಮಾಡ್ತೀನಿ? ಇದನ್ನ ನೋಡಿ ನಿಮ್ಮನ್ನೇನ್ ಮಾಡ್ತೀನಿ? ವಾಸಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ದೇವರ ಯೋಜನೆ ಏನನ್ನ ಹೇಳುತ್ತೆ ಅಂದ್ರೆ ಈ ಸಭೆಯ ಮಕ್ಕಳನ್ನ ಕಾಪಾಡ್ಲೇಬೇಕು. ಯಾಕಂದ್ರೆ ಬಿಡೋ ಹಾಗೆ ಇಲ್ಲ. ಸೆಲೆಕ್ಟ್ ಆಗಿದ್ದೀವಿ ಅಂದಿದ ತಕ್ಷಣ ನಾವೇನ್ ಮಾಡ್ಬೇಕ್ರೆ? ನಾವು ಪಾಪನೇ ಮಾಡಿದ್ರು ಸಹ ದೇವ್ರೇನ್ ಮಾಡ್ಬೇಕು? ನಮ್ಮ ಸರಿಪಡಿಸೋದಿಕ್ಕೆ ಕ್ರಿಸ್ತನು ದೇವರು ಪ್ರಯತ್ನ ಪಡ್ತಾರೆ. ಅವರು ನಮಗೆ ವಾಕ್ಯಗಳನ್ನ ಆತ್ಮೀಕ ರೀತಿಯಲ್ಲಿ ಬೋಧಿಸ್ತಾರೆ. ಆದ್ರೆ ನಮ್ಮ ಮನಸ್ಸುಗಳು, ಹೃದಯಗಳು ಏನಾಗಿರ್ಬೇಕ್ರಿ? ಕಲ್ಲಿನ ಹೃದಯಗಳಾಗಿರ್ಬೋದು. ಯಾಕಂದ್ರೆ ಮೊದಲನೇ ಪಾಠದಲ್ಲಿ ನಾನು ಹೇಳಿದೆ, ಕಲ್ಲಿನ ಹೃದಯ ಅವ್ರಿಗೆ ಇದ್ದಿದ್ರಿಂದ ಅವ್ರೇನ್ ಮಾಡ್ಲಿಲ್ಲ ರೀ? ದೇವರ ವಾಕ್ಯಗಳನ್ನ ಅಂಗೀಕರಿಸ್ಲಿಲ್ಲ. ಸೊ ಅದಿರ್ಬಾರ್ದು ನಮ್ಮ ಹತ್ರ.
ಮೃದು ಹೃದಯದನ್ನ ನಾವು ಇಟ್ಕೊಳ್ಳೋದಾದ್ರೆ ನಮ್ದೆಷ್ಟೇ ಪಾಪ ಇದ್ರೂ ನಾವೇನ್ ಮಾಡ್ಬೋದ್ರೆ ದೇವರ ವಾಕ್ಯಗಳನ್ನ ನಮ್ಮ ತಲೆಯಲ್ಲಿ ತುಂಬಿಸ್ಕೊಳ್ತಾ ನಿಧಾನವಾಗಿ ನಮ್ಮಲ್ಲಿರುವಂತಹ ಅಶುದ್ಧ ಕಾರ್ಯಗಳಾಗ್ಲಿ ಮತ್ತು ಕೆಟ್ಟತನ ಆಗ್ಲಿ ಏನಾಗ್ರೆ ನಿಧಾನಕ್ಕೆ ಹೊರಗಡೆ ಹೋಗ್ಬಿಡುತ್ತೆ ಅಂತ ನಾವು ನೋಡ್ತೀವಿ. ಆದ ಕಾರಣ ದೇವರ ಮಕ್ಕಳಾದಂಥ ನಾವುಗಳು ಈ ಕೊನೆಯ ಕಾಲದಲ್ಲಿ ಹೆಚ್ಚಾಗಿ ಸರ್ವಶಕ್ತನಾದಂಥ ದೇವರು ಮತ್ತು ಕ್ರಿಸ್ತನ ನೆರಳಿನಲ್ಲೇ ಏನ್ ಮಾಡ್ಬೇಕ್ರಿ ಬೆಳಿಬೇಕು. ಆಗ ಮಾತ್ರನೇ ಹೆಚ್ಚಾದ ನಂಬಿಕೆ ನಮ್ಮಲ್ಲಿ ಬರುತ್ತೆ. ಸೊ ದೇವರು ಹೆಚ್ಚಾಗಿ ಇಷ್ಟಪಡೋದೇನ್ರಿ ನಂಬಿಕೆನೇ ಅಲ್ವಾ. ಇಬ್ರು 11:6 ನೋಡ್ತೀವಿ, ದೇವರಿಗೆ ಮುಖ್ಯವಾಗಿ ಏನ್ ಬೇಕಾಗಿದ್ರೆ ನಂಬಿಕೆ. ಆದ್ರಿಂದ ಈ ವಾಕ್ಯಗಳನ್ನ, ದೇವರ ವಾಕ್ಯಗಳನ್ನ ಅರ್ಥಗರ್ಭಿತವಾಗಿ ನಾವು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ, ನಾವು ನಮ್ಮನ್ನ ಶುದ್ಧಿಪಡಿಸ್ಕೊಳ್ಬೇಕು ಮತ್ತು ದೇವರ ಕಾರ್ಯಗಳನ್ನ ನಾವು ಮಾಡೋದಿಕ್ಕೆ ಸಮಯವನ್ನ ನಾವು ಕೊಟ್ಬಿಡ್ಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಇರುವಂತಹ ಎಲ್ಲ ಕಾರ್ಯಗಳು ನಮ್ಮ ಸಮಯವನ್ನ ತಿಂದ್ಬಿಡ್ತಾ ಇದೆ. ಎಂಟರ್ಟೈನ್ಮೆಂಟ್ಗಳು ನಮ್ಮ ಸಮಯವನ್ನು ತಿಂದ್ಬಿಡುತ್ತೆ. ಕಳೆದ 15 ದಿವಸದಲ್ಲಿ ಕಳೆದ ವಾರದಲ್ಲಿ ನಾನು 15 ದಿವಸ UK ಐರ್ಲೆಂಡ್ ಹೋದೆ. ಈ 15 ದಿವಸದಲ್ಲಿ ನಾನು ದೇವ್ರನ್ನೇ ಮರ್ತೋಗಿದ್ದೆ. ಯಾಕೆಂದ್ರೆ ಅಲ್ಲಿರೋ ಸರೌಂಡಿಂಗು ನಿಮ್ಮನ್ನ ದೇವ್ರನ್ನ ಜ್ಞಾಪಕನೇ ಪಡಿಸಲ್ಲ. ಅಲ್ಲಿರುವಂಥ ಜನಗಳನ್ನ ನೀನೇನಪ್ಪ ಕ್ರಿಶ್ಚಿಯನ್ನ ಅಂತಂದ್ರೆ ವಿ ಆರ್ ನಾಟ್ ಎನಿ ರಿಲಿಜಿಯನ್ ಅಂತಾರೆ. ಆಶ್ಚರ್ಯ ನನಗೆ, ರಿಲಿಜಿಯನ್ ನಾವು ಯಾವ ರಿಲಿಜಿಯನ್ ಇಲ್ಲ ಅಂತಾರೆ. ಭಯ ಬಂತು ನನಗೆ. ಅಲ್ಲಿರೋವರೆಗೂ ನನ್ನ ಮೈಂಡೇ ಬೇರೆ ಥರ ಇತ್ತು. ಇಲ್ಲಿ ಬಂದ ಮೇಲೆ ಎಲ್ಲ ಕಳ್ಕೊಂಡಿರೋ ರೀತಿ ಇತ್ತು. ಸೊ ದೇವರ ಜ್ಞಾನ ಅನ್ನೋದು ನೋಡಿ, ನಮ್ಮ ಇಂಡಿಯಾ ದೇಶದಲ್ಲಿ ದೇವರ ಮಕ್ಕಳಾದಂಥ ನಮಗೆ ಹೆಚ್ಚಾಗಿದೆ. ಇದು ನಮ್ಮ ಆಶೀರ್ವಾದ ಅಂತಾನೆ ತಿಳ್ಕೊಬೇಕು. ಈ ರೀತಿಯಾದಂಥ ಸತ್ಯಗಳು, ದೇವರ ಯೋಜನೆಗಳು, ಮುಂದೆ ಇಟ್ಟಿರುವಂಥ ಕಾರ್ಯಗಳು ನಾವು ಒಂದೊಂದು ಓದುವಾಗ ನಮಗೆ ಮನಸ್ಸಿನಲ್ಲಿ ಧೈರ್ಯ ಬರುತ್ತೆ. ನೀವು ಆ ಊರುಗಳಲ್ಲೆಲ್ಲ ಇರಬೇಕು ಅಂದ್ರೆ ನಿಮ್ಗೆ ಧೈರ್ಯ ಬರೋದು ಯಾವ ತರ ಹೇಳಿ ಅಂತಂದ್ರೆ, ದುಡ್ಡಿದ್ರೆ ಧೈರ್ಯ, ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಒಂದು ಕಾಫಿ 500 ರೂಪಾಯಿ, ನೀವೇನ್ ಮಾಡ್ತೀರಾ ಮತ್ತೆ? ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ, ನಾವು ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟವ್ರು. ಈ ದೇಶದಲ್ಲಿ ಹುಟ್ಟಿರೋದು ಮಾತ್ರನೇ ಅಲ್ಲ, ದೇವರ ವಾಕ್ಯಗಳನ್ನು ಹೆಚ್ಚಾದ ರೀತಿಯಲ್ಲಿ ಕೇಳ್ತಾ ಇದ್ದೀವಿ. ಆನ್ಲೈನ್ಗಳಲ್ಲಿ ಕೇಳ್ತಾ ಇದ್ದೀವಿ. ವಾರದಲ್ಲಿ 3 ದಿವಸ ಸಭೆ ಅಟೆಂಡ್ ಆಗ್ತೀವಿ. ಎಷ್ಟು ಕೆಲಸಗಳನ್ನ ನಾವು ಮಾಡ್ತೀವಿ. ಅಷ್ಟು ಕೆಲಸಗಳನ್ನ ಮಾಡಿದ್ರು ಸಹ ಅದರಲ್ಲಿ 2% ಆದ್ರೂ ನಾವು ದೇವ್ರ ಕಾರ್ಯ ಮಾಡ್ತಾರೆ, ಅಷ್ಟೇ ಸಾಕು, ದೇವ್ರಿಗೆ ಸಂತೋಷ ಅದು. ಸೊ ಅಷ್ಟು ಮಾಡೋದಕ್ಕಾದ್ರೆ ನಮ್ಗೇನಾಗಿದ್ದಾರೆ, ನಮ್ಗೆ ಈ ದೇಶದಲ್ಲಿ ನಿಮಗೆ ಸಮಯ ಇದೆ, ಸಮಯ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ನೀವು ಆ ದೇಶದಲ್ಲಿ ಸಮಯ ಕೊಡಕ್ಕೆ ಸಾಧ್ಯನೇ ಇಲ್ಲ. ಪಾಪ ನಮ್ಗಂತೂ ಅದು ದೇವರೇ ಮರ್ತೋದೆ ಅಂತಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಯಾವ ರೀತಿ ಇರಬೇಕು ಪರಿಸ್ಥಿತಿ ಅಂತ. ಆ ರೀತಿ ಇರೋದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮನ್ನ ಶುದ್ಧೀಕರಿಸಲು ಮತ್ತು ಪರಿಶುದ್ಧಪಡಿಸಿಕೊಳ್ಳಲು ನಮ್ಗೇನ್ ಮಾಡಿದ್ದಾರೆ, ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದಾರೆ, ಧಾರೆ ಎರೆದಿದ್ದಾರೆ. ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಪಾಠವನ್ನ ಧ್ಯಾನ ಮಾಡ್ತಾ ಇರುವಂಥ ನಮಗೆ ಒಂದು ಅಶ್ಯೂರೆನ್ಸ್ ಏನು ಅಂತ ನೋಡುವಾಗ, ನಿಜವಾಗಲೂ ನಮ್ಮ ಜ್ವರ, ನಮ್ಮ ವ್ಯಾಧಿಯನ್ನ, ನಮ್ಮ ಪಾಪಗಳನ್ನ ಕ್ರಿಸ್ತನು ಏನ್ ಮಾಡ್ತಾರೆ, ವಾಸಿ ಮಾಡೇ ಮಾಡ್ತಾರೆ. ಈ ಪಾಠದ ನಮ್ಗೆ ಅಶ್ಯೂರೆನ್ಸ್, ದೊಡ್ಡ ಅಶ್ಯೂರೆನ್ಸ್ ಇದು. ಯಾವ ರೀತಿ ಕಿಂಗ್ಸ್ ಆಫೀಸರ್ ನನ್ನ ಮಗ ಸಾವಿನ ಬೆಡ್ನಲ್ಲಿ ಇದ್ದಾನೆ ಅಂತಂದಾಗ ಆತನ ಬದುಕ್ಬಿಟ್ಟ ಹೋಗು ಅಂತಂದ್ರು, ಬದುಕಿದಾನು ಹೋಗು ಅಂದ್ಬಿಟ್ರು, ಇಲ್ಲಿ ಕೂತ್ಕೊಂಡೇನೆ. ಆ ರೀತಿ ನಮಗೆ ಒಂದು ಅಶ್ಯೂರೆನ್ಸ್, ದೇವರ ಮಕ್ಕಳಾದಂತಹ ನಮಗೆ ದೊಡ್ಡ ಅಶ್ಯೂರೆನ್ಸ್ ಇದು. ನಿಜವಾಗ್ಲೂ ನಮಗೇನ್ ಮಾಡ್ತಾರೆ, ಕ್ರಿಸ್ತನು ನಮ್ಮನ್ನ ಕಾಪಾಡ್ತಾರೆ. ಇದು ಬಹಳ ದೊಡ್ಡ ಅಶ್ಯೂರೆನ್ಸು. ಸೊ ಕರ್ತನಲ್ಲಿ ಪ್ರಿಯರೇ, ನಾವುಗಳು ಸತ್ಯ ಸಭೆಗೆ ಸೇರಿದವರಾಗಿದ್ದರೆ ನಮ್ಮ ಕರೆಯುವಿಕೆ ಮತ್ತು ನಮ್ಮ ಆಯ್ಕೆ ನಿಜವಾಗ್ಲೂ ಆಗಿದೆ ಅಂತ ತಿಳ್ಕೊಬೇಕು 100%. ಯಾಕೆಂದ್ರೆ ಕ್ರಿಸ್ತನ ನಮ್ಮನ್ನೇನ್ ಮಾಡ್ತಾರೆ, ವಾಸಿ ಮಾಡೇ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋದು ನಿಮ್ಮ ಹೃದಯ ಅಷ್ಟೇನೆ. ದೇವ್ರು ಕೇಳ್ತಾ ಇರೋದು ನಿಮ್ಮನ್ನೆಲ್ಲ ಕೇಳ್ತಾ ಇಲ್ಲ, ನಿನ್ನ ಹೃದಯವನ್ನ ನನಗೆ ಕೊಡು ಅಂತಾರೆ. ಸೊ ಆ ಹೃದಯ, ಮೃದುವಾದಂತಹ ಹೃದಯ, ದೇವರ ವಾಕ್ಯಗಳನ್ನ ಮತ್ತು ಆಜ್ಞೆಗಳನ್ನ ಅಂಗೀಕರಿಸುವಂತಹದ್ದು ಮತ್ತು ಅವರಿಬ್ಬರನ್ನ ನಾವು ಪ್ರೀತಿಸುವಂತಹ ಹೃದಯ ನಿಮ್ಮದಲ್ಲಿದ್ರೆ ಸಾಕು. ದೇವ್ರೇನ್ ಮಾಡ್ಬಿಡ್ತಾರೆ, ಕ್ರಿಸ್ತನು ಕಾಪಾಡ್ಬಿಡ್ತಾರೆ ನಮ್ಮ ವ್ಯಾಧಿಯಿಂದ ಅನ್ನೋದನ್ನ ನಾವು ನೋಡ್ತೀವಿ. ಈ ರೀತಿಯಾದಂಥ ಒಂದು ವಿಶ್ವಾಸ ಹೆಚ್ಚಾಗಿ ತಮ್ಮಲ್ಲಿ ಇಟ್ಕೊಂಡು ಇದ್ದು ನಡೆದವ್ರು ಯಾರ್ರಿ? ಇವಾಗ ಇಷ್ಟೊಂದು ವಿಶ್ವಾಸ ನಮ್ಮಲ್ಲಿ ಇರ್ಬೇಕು ಅಂತ ಹೇಳಿದೆ, ಈ ರೀತಿಯಾದ ವಿಶ್ವಾಸ ಇಟ್ಕೊಂಡು ನಡೆದವ್ರು ಯಾರ್ರಿ? ಪೌಲನಲ್ವೇನ್ರಿ? ಪೌಲನ್ನು ಇಷ್ಟು ದೊಡ್ಡ ವಿಶ್ವಾಸ ಇಟ್ಕೊಂಡು ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನಾನು ನನ್ನ ಓಟವನ್ನು ಮುಗಿಸಿದೆ, ನನಗೆ ಕಿರೀಟ ಇಡಲ್ಪಟ್ಟಿದೆ ಅಂದ್ಬಿಟ್ರು.
ನಮ್ಮ ಕೈಲಾಗತ್ತ ಅದನ್ನ ಹೇಳೋದಕ್ಕೆ? ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರಿ ಈ ರೀತಿಯಾದಂಥ ವಿಶ್ವಾಸಕ್ಕೆ ನಾವೇನಾಗ್ಬೇಕ್ರಿ? ನಾವು ರೆಡಿ ಆಗ್ಬೇಕು. ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರಿ ನಮಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಇವಾಗ ಅಶ್ಯೂರೆನ್ಸ್ ನಿಜವಾಗ್ಲೂ ಕ್ರಿಸ್ತನ್ ಏನ್ ಮಾಡ್ತಾರೆ? ನಮ್ಮನ್ನು ಕಾಪಾಡ್ತಾರೆ ಅಂತ. ಸೊ ಈ ಅಶ್ಯೂರೆನ್ಸು ಪೌಲನಿಗೆ ಮಾತ್ರನೇ ಅಪ್ಲೈ ಆಗಲ್ಲ. ಯಾರಿಗೂ ಅಪ್ಲೈ ಆಗತ್ತೆ? ಎಲ್ರಿಗೂ, ದೇವರ ಮಕ್ಕಳು ಎಲ್ರಿಗೂ, ಕೊನೆಯ ಕಾಲದಲ್ಲಿ ಬಂದಿರುವಂತ ದೇವರ ಮಕ್ಕಳು ಎಲ್ರಿಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ಬಹಳ ಜನಕ್ಕೆ ಒಂದ್ ಸ್ವಲ್ಪ ಭಯ ಇರುತ್ತೆ, ಅಯ್ಯೋ ನಾನು ಈ ತಪ್ಪು ಮಾಡ್ಬಿಟ್ಟೆ, ದೇವ್ರು ನನ್ ಕಾಪಾಡ್ತಾರ ಇಲ್ಲೋ ಅಂತ. ದೇವ್ರು ಕಾಪಾಡ್ತಾರೆ. ಅದಕ್ಕೆ ಬೇಕಾಗಿರೋದು ಇಷ್ಟೇ. ಏನ್ರಿ ಬೇಕು? ನಮ್ಮ ಹೃದಯಗಳು ಮೃದುವಾದಂತ ಹೃದಯ, ಅಂಗೀಕರಿಸುವಂತ ಹೃದಯ. ಇಷ್ಟಿದ್ ಬಿಟ್ರೆ ನಿಜವಾಗ್ಲೂ ನಿಮ್ಮನ್ನೇನ್ ಮಾಡ್ತಾರ್ರೆ? ದೇವರು ಮಾಡ್ತಾರೆ. ಆದ್ರಿಂದ ಇದು ನಮ್ಗೇನಾಗುತ್ತೆ? ನಮಗೂ ಸಹ ಅಪ್ಲೈ ಆಗುತ್ತೆ. ಓಕೆ, ಈಗ ಯೇಸು ಸ್ವಾಮಿ ಹೋಗು ನಿನ್ನ ಮಗ ಬದುಕ್ತಾನೆ ಅನ್ನೋ ಮಾತನ್ನ ಹೇಳಿದ್ರು. ಹೇಳಿದಂತ ಸಮಯ ಅದು. ಯಾಕಂದ್ರೆ ಇವೆಲ್ಲ ನಡೆಯುತ್ತೆ ಗೊತ್ತು. ಯೇಸು ಸ್ವಾಮಿ ನಮ್ಮನ್ನು ಕಾಪಾಡ್ಬಿಡ್ತಾರೆ. ಯಾವ ಸಮಯದಲ್ಲಿ ಕಾಪಾಡ್ತಾರೆ? ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು. ಇವಾಗ ಒಂದು ಆಫೀಸರ್ ಅಲ್ಲಿ ಕೇಳಿದಾಗ ಏನ್ ಹೇಳ್ತಾರೆ? ನೀನ್ ಹೋಗಪ್ಪ, ನಿನ್ ಮಗ ಏನ್ ಮಾಡ್ದ? ಬದುಕ್ತಾನೆ, ಹೋಗು ಅಂದ್ಬಿಟ್ರು. ಯಾವ ಸಮಯದಲ್ಲಿ ಇದು ಕಾರ್ಯ ನಡೀತು? ಇದು ಬಹಳ ಮುಖ್ಯ. ಯಾವ ಸಮಯದಲ್ಲಿ ನಡೀತು? ಆ ಟೈಮ್ ಯಾವುದು? ಮಧ್ಯಾಹ್ನ 1 ಗಂಟೆ. ವಾಕ್ಯ ಓದ್ಬಿಡೋಣ. ಯೋಹಾನ 4ನೇ ಅಧ್ಯಾಯ 51-53. ಅವನು ಇನ್ನೂ ಘಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನ ಎದುರಿಗೆ ಬಂದು, ನಿನ್ನ ಮಗನು ಬದುಕಿಕೊಂಡನು ಅಂದರು. ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತು ಅಂದರು. ನೋಡಿ, ಅದು ಯಾವ ಸಮಯ ಅಂತಂದ್ರೆ ಯೇಸು ಸ್ವಾಮಿ ಹೇಳಿದಂತ ಸಮಯ. ಯೇಸು ಸ್ವಾಮಿ ಒಂದು ಮಾತನ್ನ ಹೇಳಿದ್ರಲ್ಲ, ಆ ಸಮಯದಲ್ಲಿ ಏನಾಯ್ತಂದ್ರೆ ಆ ಮಗ, ಆ ಚೈಲ್ಡ್ ಸುಮಾರು. ಆ ಸಮಯ ಯಾವುದು ಅಂತ ನಾವು ನೋಡಿದ್ವಿ, ಮಧ್ಯಾಹ್ನ 1 ಗಂಟೆ. ಇದನ್ನ ನೀವು ತಮಿಳ್ ಬೈಕಲ್ಲಿ ನೋಡಿದ್ರೆ 7 ಮಣಿ ನೇರಂ ಅಂತ ಇದೆ. 7 ಮಣಿ ನೇರಂ 7th hour ಅಂತ ಇಂಗ್ಲಿಷ್ ಅಲ್ಲಿ ಇದೆ. ಅಂದ್ರೆ 7 ಮಣಿ ನೇರಂ ಅಂದ್ರೆ ಯಹೂದ ಗಡಿಯಾರದ ಪ್ರಕಾರ ಮಧ್ಯಾಹ್ನ 1 ಗಂಟೆ. 1 ಗಂಟೆಯಲ್ಲಿ ಏನಿರುತ್ತೆ? ಹೆಚ್ಚಾಗಿ ಬಿಸಿಲು ಅಲ್ವಾ? ತಮಿಳಲ್ಲಿ ಉಚ್ಚಪಚ್ಚ ವೈಲ್ ಅಂತಾರೆ, ಕನ್ನಡದಲ್ಲಿ ನೆತ್ತಿ ಬಿಸಿಲಪ್ಪ ಅಂತಾರೆ. ಕರೆಕ್ಟಾಗಿ ನೆತ್ತಿಗೆ ಹೊಡಿತಾ ಇರ್ತಾರೆ. ಯಾವ ರೀತಿ ಬಿಸಿಲು ಅಂತಂದ್ರೆ ಬಹಳ ಪ್ರಕಾಶವಾದಂತ ಬಿಸಿಲು, ನೀವು ತಡಿಯಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಇರುತ್ತೆ. ಅಂದ್ರೆ ಮೊಟ್ಟ ಮಧ್ಯಾಹ್ನ ಹ್ಯೂಜ್ ಲೈಟ್ ಅಂತಾನು ಹೇಳ್ಬೋದು. ಈ ಟೈಮಲ್ಲಿ ಏನಾದ್ರೆ ಆ ಮಗ ವಾಸ್ಯ. ಓಕೆ, ಅಲ್ಲಿಗೆ ದೇವರ ಯೋಜನೆಯಲ್ಲಿ ಬ್ರೈಟ್ನೆಸ್, ಹ್ಯೂಜ್ ಲೈಟ್ ಬಂದಂತ ಸಮಯ ಯಾವುದು ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೇನಾಗತ್ತೆ? ನಿಮಗೆ ಅರ್ಥ ಆಗ್ಬಿಡುತ್ತೋ ನಮಗೆ ಯಾವ ಕಾಲದಲ್ಲಿ ಯೇಸು ಕ್ರಿಸ್ತನು ಈ ಒಂದು ವಾಸಿ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ ಅನ್ನೋದು. ಅದು ಮಾತ್ರವಲ್ಲ, ಈ ಭೂಮಿಗೆ ಹೆಚ್ಚಾದ ಬೆಳಕು ಬಂದಂತ ಸಮಯ ಯಾವುದ್ರಿ? ಯೇಸು ಕ್ರಿಸ್ತನ 2ನೇ ಬರುವಿಕೆ. ಒಂದು ವಚನ ಓದ್ಬಿಡೋಣ. ಅಂದ್ರೆ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ, ರಾಜ್ಯವಾಳಿಕೆಯ ಆರಂಭದ ಕಾಲ ಏನಪ್ಪಾ ಅಂತ ನೋಡಿದ್ರೆ ಬೆಳಕು, ಪ್ರಕಾಶವಾದಂತಹ ಬೆಳಕು. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಬ್ರೈಟ್ ಲೈಟ್ ಅಂತಾರೆ. ಉಚ್ಚಪಚ್ಚವಾಗಿ ನೆತ್ತಿಗುಡಿಯಂತ ಬಯಸಲು. ಓದ್ಬಿಡೋಣ. ಪ್ರಕಟಣೆ 18ನೇ ಅಧ್ಯಾಯ 1ನೇ ವಚನ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ನೋಡಿ, ಇಂಗ್ಲಿಷ್ ಬೈಬಲ್ ಅಲ್ಲಿ ಓದ್ತೀನಿ. ಆಫ್ಟರ್ ದಿಸ್ ಐ ಸಾ ಅನದರ್ ಏಂಜಲ್ ಕಮಿಂಗ್ ಡೌನ್ ಫ್ರಮ್ ಹೆವನ್, ಹ್ಯಾವಿಂಗ್ ಗ್ರೇಟ್ ಅಥಾರಿಟಿ, ಅಂಡ್ ದ ಅರ್ತ್ ವಾಸ್ ಮೇಡ್ ಬ್ರೈಟ್ ವಿತ್ ದಿಸ್ ಗ್ಲೋರಿ ಅಂತಾರೆ. ಅಂದ್ರೆ ಬ್ರೈಟ್ ಅಂದ್ರೆ ಹೆಚ್ಚು ಬೆಳಕು. ಇದು ಯಾವಾಗ? ಯೇಸು ಕ್ರಿಸ್ತನ 2ನೇ ಬರುವಿಕೆ ವಿಷಯ ಹೇಳ್ತಾ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ 1000 ವರ್ಷ ಕಾಲದ ಆರಂಭದಲ್ಲಿ ಏನಾಗುತ್ತೆ? ಈ ರೀತಿಯಾದಂತ ಬ್ರೈಟ್ನೆಸ್ ಇರುತ್ತೆ. ಈ ಬ್ರೈಟ್ನೆಸ್ ಬಂದಿದ್ದು ನಾವು ಸತ್ಯವೇದದ ಪ್ರಕಾರ, ನಮ್ಮ ಹಿರಿಯ ಸಹೋದರರು ಹೇಳುವ ಪ್ರಕಾರ ಯಾವಾಗ ಅಂತ ನೋಡ್ತೀವಿ?
1874. ಯಾಕೆಂದ್ರೆ ದೇವರ ವಾಕ್ಯಗಳು ಅದಾದ ನಂತರ, ಆ ಇಸ್ವಿ ಆದ ನಂತರ ನಿಮ್ಗೆ ಎಷ್ಟು ಬ್ರೈಟ್ ಆಗಿ ಸಿಕ್ತು ಅಂತಂದ್ರೆ, ನೀವು ಏನೇನ್ ತಪ್ಪಾಗಿ ತಿಳ್ಕೊಂಡಿದ್ರೆ ಎಲ್ಲದಕ್ಕೂ ಉತ್ತರ ಸಿಕ್ತು. ಯಾವಾಗ ಪಾಸ್ಟರ್ ರಜಲ್ ಬಂದ ಮೇಲೆ ಬಹಳಷ್ಟು ಉತ್ತರ ಸಿಕ್ತು. ರ್ಯಾನ್ಸಮ್ಮೇ ತಪ್ಪಾಗಿ ತಿಳ್ಕೊಂಡಿದ್ರು. ಪಾಸ್ಟರ್ ರಜಲ್ ಬಹಳ ಕ್ಲಿಯರ್ ಆಗಿ ರ್ಯಾನ್ಸಮ್ ಯಾರಿಂದ ಸಿಗುತ್ತೆ ಅಂತ ಹೇಳಿದ್ರು. ಅದು ಮಾತ್ರವಲ್ಲ, ಅನೇಕ ವಿಷಯಗಳನ್ನ ಪಾಸ್ಟರ್ ರಜಲ್ ಏನ್ ಮಾಡಿದ್ರೆ ಬೆಳಕಿಗೆ ತಂದ್ರು. ದೇವರವರಿಗೆ ಪರಿಶುದ್ಧಾತ್ಮವನ್ನ ದಯಪಾಲಿಸಿದ್ರು. ಅಷ್ಟು ವಿಷಯಗಳು ಬ್ರೈಟ್ನೆಸ್ ಸಿಕ್ಕಾಪಟ್ಟೆ. ಆದ್ರೆ ಎಲ್ಲವನ್ನು ಪಾಸ್ಟರ್ ರಜಲ್ ತಿಳಿಸಿದ್ರ ಸತ್ಯವೇದದಲ್ಲಿ ಅಂದ್ರೆ, ದೇವರು ಅವ್ರಿಗೆ ಎಷ್ಟು ಕೊಟ್ಟರು ಅದನ್ನು ತೋರಿಸಿದ್ರು. ಕೆಲವು ವಿಷಯಗಳನ್ನ ಅವರು ಟಚ್ ಮಾಡಿಲ್ಲ. ಅಂತ ವಿಷಯಗಳನ್ನ ಈಗ ದೇವ್ರ ಮಕ್ಕಳು ಏನ್ ಮಾಡಿದ್ದಾರೆ, ದೇವ್ರ ಮಕ್ಕಳು ಪರಿಶುದ್ಧಾತ್ಮನಿಂದ ಸ್ವಲ್ಪ ಏನ್ ಮಾಡಿದ್ದಾರೆ, ಅದನ್ನ ಬಿಡಿಸಿ ನೋಡ್ತಾರೆ. ಯಾಕೆ ಬಿಡಿಸಿ ನೋಡ್ತಾರೆ ಅಂತಂದ್ರೆ, ಅನೇಕ ರೆಫರೆನ್ಸ್, ಅಷ್ಟು ರೆಫರೆನ್ಸ್ ಅಲ್ಲಿ ಯಾವುದು ನಿಮಗೆ ಪ್ರಯೋಜನವಾದದ್ದು, ಯಾವುದು ಇದು ಆತ್ಮಿಕ ರೀತಿಯಾದಂಥ ವಚನಗಳಿಗೆ ಹೋಲಿಕೆ ಹಾಕೋದು ಅಂತ ನೀವು ಹೋಲಿಸಿ ಮಾಡಿದಾಗ ನೀವೇನ್ ಮಾಡ್ಬೋದ್ರೆ ಒಂದು ಪಾಠವನ್ನ ಮಾಡ್ಬೋದು. ಯಾಕಂದ್ರೆ ವಾಕ್ಯಕ್ಕೆ ಅನುಗುಣವಾಗಿರ್ಬೇಕು. ನಮ್ಮ ಚಿತ್ತದಂತೆ ನಾವು ಮಾತಾಡಬಾರ್ದು. ವಾಕ್ಯಕ್ಕೆ ಅನುಗುಣವಾಗಿ ಆ ಒಂದು ಕಾರ್ಯಗಳು ಸಂಬಂಧಪಡಿಸಿದ್ರೆ ನಾವು ಅದನ್ನ ಅಂಗೀಕರಿಸ್ಬೇಕು. ಅವ್ರು ಹೇಳಿಲ್ಲಪ್ಪ ನಾನು ಕೇಳಕ್ ಆಗಲ್ಲ ಅಂತಂದ್ರೆ ತಪ್ಪು. ಯಾಕೆಂದ್ರೆ ಯಾವ್ಯಾವ ಕಾಲದಲ್ಲಿ ಯಾರ್ಯಾರಿಗೆ ಏನನ್ನ ಕೊಡಬೇಕು ಅದನ್ನ ದೇವ್ರು ಕೊಡ್ತಾರೆ. ಅಪೊಸ್ತಲರ ಕಾಲದಲ್ಲಿ ದೇವ್ರು ಎಷ್ಟು ಕೊಟ್ಟಿದ್ರು, ಅವ್ರಿಗೆಲ್ಲ ಇವೆಲ್ಲ ಗೊತ್ತಿತ್ತಾ? ಇಲ್ಲ. ಇವಾಗ ಯಾರಿಗೆ ಗೊತ್ತಾಗ್ತಾ ಇದೆ? ನಮಗ್ ಗೊತ್ತಾಗ್ತಾ ಇದೆ. 1260 ವರ್ಷ ಪೋಪನ್ ರಾಜ್ಯ ಕಾಲದಲ್ಲೂ ಗೊತ್ತಿಲ್ಲ ಯಾರಿಗೂ ಅಲ್ವಾ? ಇವತ್ತೊಂದು ದಿವಸ ಎಷ್ಟು ಬೆಳಕು ಅಂದ್ರೆ ಇದೇ ಬ್ರೈಟ್ನೆಸ್. ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಆ ಬ್ರೈಟ್ನೆಸ್, ದೇವರ ವಾಕ್ಯಗಳ ಪ್ರಕಾಶ ಏನಾಗಿದ್ರೆ ಈಗ ಭೂಮಿಯಲ್ಲಿದೆ. ಇದು ಯಾವ ಕಾಲ ಅಂತ ನಾವು ನೋಡುವಾಗ ಯೇಸು ಕ್ರಿಸ್ತನ 1ನೇ ಬರುವಿಕೆ ಆರಂಭದ ಕಾಲ. ಸೊ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾವು ಇವಾಗ ಯೇಸು ಕ್ರಿಸ್ತನ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಯಾಕಂದ್ರೆ ಈ ಬ್ರೈಟ್ನೆಸ್ ನಿಮ್ಗೆ ಹಿಂದೆ ಇರಲಿಲ್ಲ. ಇವಾಗ ನೋಡಿ, ನಾವು ವಾಕ್ಯಗಳನ್ನು ಓದ್ತಾ ಇದ್ರೆ ನಿಮ್ಗೊಂದು ಸಂತೋಷ, ಆನಂದ ಆಗುತ್ತೆ. ಯಾಕೆಂದ್ರೆ ಇದ್ರ ಅರ್ಥ ಗೊತ್ತಾಗ್ಬಿಟ್ರೆ ನಿಮ್ಗೆ ಎಷ್ಟು ಆನಂದ ಆಗುತ್ತೆ. ಅರೆ ನಾವು ಓದಿದ್ವಿ ಅಷ್ಟೇನೆ, ಈ ಜ್ಞಾನಾರ್ಥ ನಮಗೆ ತಲೆಗೆ ಬಂದಾಗ ನಮ್ಗೆ ಎಷ್ಟು ಆನಂದ ಆಗುತ್ತಲ್ವಾ. ಈ ರೀತಿಯಾದಂಥ ಯೋಜನೆ ಎಲ್ಲ ದೇವ್ರು ನಮ್ಗೆ ಇಟ್ಟಿದಾರಾ ಅಂತ ನಮ್ಗೇನಾಗುತ್ತೆ, ಅಷ್ಟು ಸಂತೋಷ ಆಗುತ್ತೆ. ನೀವು 1 ವಾರ ಮೆಲ್ಕಾಗ್ತೀರಾ. ಇದನ್ನ ಒಂದು ಸ್ವಲ್ಪ ನೀವು ಗಮನಿಸಿ ಕೇಳಿಬಿಟ್ರೆ 1 ವಾರ ಮೆಲ್ಕಾಗ್ತೀರಾ. ರಿಪಿಟೇಷನ್ ಮೆಲ್ಕಾಗ್ದಾಗ ನಿಮ್ಗೊಂದು ಹೊಸ ವಿಷಯ ದೇವ್ರು ತಿಳಿಸ್ಬಿಡ್ತಾರೆ. ಸೊ ಆ ರೀತಿ ಇರೋದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ಬೆಳಕನ್ನ ಅನೇಕ ವಿಷಯಗಳಿಗೆ ಏನ್ ಮಾಡಿದ್ದಾರೆ, ಹೋಲಿಕೆ ಮಾಡಿ ಬರೆದಿದ್ದಾರೆ. ಸೊ ಮೊದಲನೇದಾಗಿ ಬೆಳಕು ಅಂತಂದಿದ ತಕ್ಷಣ ಏನಪ್ಪಾ ಅಂತಂದ್ರೆ ದೇವರಿಗೆ ಸಮಾನಾರ್ಥಕವಾಗಿದೆ ಅನ್ನೋದು ನಮಗೆ ಗೊತ್ತು. ಬೆಳಕು ಅಂದಿದ ತಕ್ಷಣ ಏನ್ರಿ, ದೇವರಿಗೆ ಹೋಲಿಕೆ ಆಗುವಂಥದ್ದು. ದೇವರ ಬೆಳಕು ಅಂತಂದಾಗ ಆತನಲ್ಲಿ ಏನಿಲ್ಲ ರೀ, ಕತ್ತಲಿಗೆ ಇಲ್ಲ. ಸೊ ಅಂತ ಸತ್ಯವೇದ ನಮ್ಗೇನಾಗಿದ್ದಾರೆ, ದೇವ್ರು ನಮ್ಮ ಕೈನಲ್ಲಿ ಕೊಟ್ಟಿದ್ದಾರೆ. ಒಂದು ವಚನ ಓದ್ಬಿಡೋಣ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ. ನೋಡಿ, ದೇವರು ಬೆಳಕಾಗಿದ್ದಾರೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೇ ಇಲ್ಲ ಅಂದ್ಬಿಟ್ರು. ಸೊ ಅಂತ ಸತ್ಯವೇದ ನಮ್ಗೆ, ಈ ಸತ್ಯವೇದ ನಮ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆ ಬೆಳಕು ಯಾರಲ್ಲೇ ಇದ್ದಾರೆ, ದೇವರಲ್ಲಿ ಇದೆ ಅಂತ. ಇನ್ನೊಂದು ವಚನದಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿನೇ ಯೇಸು ಸ್ವಾಮಿ ಹೇಳಿದ್ರು, ನಾನೇ ಏನ್ರಿ ಈ ಲೋಕಕ್ಕೆ ಬೆಳಕು ಅಂತ ಹೇಳ್ಬಿಟ್ರು. ಯೋಹಾನ 8:12 ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದ ನಾವು ನೋಡ್ತೀವಿ. ಸೊ ಇವಾಗ ಇಬ್ರು ಬೆಳಕಾಗಿದ್ದಾರೆ. ಇವರಿಬ್ರು ನಮ್ಗೇನ್ ಮಾಡ್ತಾರ್ರಿ, ನಮಗೆ ವಾಕ್ಯಗಳನ್ನ ಕೊಡ್ತಾರೆ, ದರ್ಶನವನ್ನ ಕೊಟ್ಟು ನೀವು ಈ ರೀತಿ ನಡಿಬೇಕು ಅಂತ ಕೊಡ್ತಾರೆ. ಅದಕ್ಕೇನೆ ನಾವು ಏನ್ ಮಾಡ್ತೀವ್ರಿ, ನಾವು ನಡೆಯುವಂತ ಜಾಗ ಯಾವ್ದು ಅಂತ ಹೇಳ್ತಾರೆ, ಬೆಳಕನ್ನ ದೈವಿಕ ಮಾರ್ಗದರ್ಶನ. ಬೆಳಕು ನಮ್ಗೇನಾಗಿದ್ದಾರೆ, ದೈವಿಕ ಮಾರ್ಗದರ್ಶನ ಮತ್ತು ತಿಳುವಳಿಕೆಯನ್ನ ದೈವಿಕ ಜ್ಞಾನಕ್ಕೆ ಏನ್ ಮಾಡಿದ್ದಾರೆ, ಈ ಬೆಳಕನ್ನ ಹೋಲಿಸಿದ್ದಾರೆ.
ಆದ್ರಿಂದಲೇ ಸಂಗೀತಗಾರನು ಒಂದು ವಾಕ್ಯವನ್ನ ಬರೀತಾನೆ 119:5 ಓದ್ಬಿಡೋಣ. ಅದು 119:5. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೋಡಿ, ಇವಾಗ ನಮಗೆ ದಾರಿಗೆ ಬೆಳಕಾಗ್ಬೇಕು ಅಂದ್ರೆ ದೇವ್ರ ವಾಕ್ಯ ನಮ್ಮಲ್ಲಿದ್ರೆ ನಾವು ದಾರಿಗೆ ಬೆಳಕನ್ನು ನೋಡ್ಕೊಂಡು ನಾವು ನಡೀತೀವಿ. ಆದ್ರಿಂದ ಈಗ ದೈವಿಕ ಜ್ಞಾನ, ತಿಳುವಳಿಕೆ, ಮಾರ್ಗದರ್ಶನ ಹೆಚ್ಚಾಗಿ ದೇವರು ತನ್ನ ಮಕ್ಕಳಿಗೆ ದಯಪಾಲಿಸಿರುವಂತಹ ಕಾಲ ಯಾವುದು ಅಂತ ಗೊತ್ತಾಯ್ತ್ರೆ? ಬೆಳಕು ಪ್ರಕಾಶವಾಗಿ ಬಂದಂತ ಮಧ್ಯಾಹ್ನ 1 ಗಂಟೆ. ಅಂದ್ರೆ ಆ 1 ಗಂಟೆ ಅಂದಾಗ ಏನಾಯ್ತು? ಯೇಸು ಕ್ರಿಸ್ತನ 2ನೇ ಬರುವಿಕೆ ಹಾಗೂ ಆತನ 1000 ವರ್ಷ ಕಾಲದ ಆರಂಭದಲ್ಲಿ ಈ ಬೆಳಕು ಬಂತು. ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ್ ಹೇಳಿದ್ರು ಯುವರ್ ಸನ್ ವಿಲ್ ಲೀವ್ ಅಂತ ಹೇಳಿದ ಸಮಯ ಸ್ವಾಮಿಯ 2ನೇ ಬರುವಿಕೆ ನಂತರವೇ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತನು ಏನಾಯ್ತ್ರಿ? ಬಂದಾಯ್ತು ಅಲ್ವಾ? ಸೊ ಬ್ರೈಟ್ ಲೈಟ್, ಹ್ಯೂಜ್ ಲೈಟ್ ಇದೆ. ಅವ್ರು ಹೇಳಿದ ಸಮಯ ಮಟ್ಟ ಮಧ್ಯಾಹ್ನ, ಬಿಸಿಲು ಅಂದ್ರೆ ಬ್ರೈಟ್ ಲೈಟ್ ಅಂತ. ಸೊ ನಾವುಗಳು ಜೀವದಿಂದ ಬದುಕೋರಾಗ್ತೀವಿ ಅನ್ನೋದು ಒಂದು ಭರವಸೆ ನಮ್ಗೇನಿದೆ ಹೆಚ್ಚಾಗಿ ಇವಾಗ ನಮ್ಮಲ್ಲಿದೆ. ಯಾಕೆ ಇದೆ ಅಂತ ನಾನು ಹೇಳ್ತೀನಿ ಅಂತಂದ್ರೆ, ನಾವು ಇವಾಗ ದೇವ್ರ ಮಕ್ಕಳು, ನಾವು ಪರಿಶುದ್ಧ. ಇವಾಗ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತೇನೆ, ನಾನು ಪರಿಶುದ್ಧನಾ? ಒಂದು ಸಣ್ಣದ್ ನನ್ನ ಮನಸ್ಸಿನಲ್ಲಿ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಯೋಚನೆ ಏನಾಯ್ತ್ರೆ? ನಾನು ಕೆಟ್ಟವನೇನೆ. ಸೊ ಇವೆಲ್ಲವುಗಳನ್ನ ನಾನೇನ್ ಮಾಡ್ಬೇಕ್ರೆ? ನನ್ನ ಹೃದಯದಿಂದ ಏನು ಮಾಡ್ಬೇಕ್ರೆ? ಹೊರಗಾಕ್ಬೇಕು. ಇದಕ್ಕೆ ಸಮಯ ಬಹಳಷ್ಟು ಬೇಕಾಗತ್ತೆ. ಇದಕ್ಕೆ ನಮ್ಮ ಮನಸ್ಸು, ನಮ್ಮ ಜ್ಞಾನ ಬಹಳ ಮುಖ್ಯ. ಸೊ ಆದ್ರಿಂದ ನನ್ನ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ನಾವು ಕ್ರಿಸ್ತನ ಹೇಳಿದ್ರು ಆತನ ಬದುಕ್ತಾನೆ ಅಂತ ಆ ಜೀವದಿಂದ ಉಳಿಬೇಕಾಗಿದ್ರೆ ನಾವು ಏನಪ್ಪ ಅಂತಂದ್ರೆ, ನಮ್ಮ ಕ್ಯಾರೆಕ್ಟರ್ಸ್ ಆಗ್ಲಿ, ನಾವು ನಡ್ಕೊಳ್ಳುವಂಥ ರೀತಿ, ಒಂದು ಸಹೋದರನ ಹತ್ರ ಆಗ್ಲಿ, ಸಹೋದರಿ ಹತ್ರ ಆಗ್ಲಿ, ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕ್ರಿ? ಬಹಳ ಜಾಗರೂಕತೆಯಿಂದ ನಾವೇನ್ ಮಾಡ್ಬೇಕ್ರಿ? ಅನುಸರಿಸಿ ನಡಿಬೇಕು. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲೂ ಜಾಗರೂಕತೆಯಾಗಿ ನಾವು ಅನುಸರಿಸಿ ಅದನ್ನ ಅರ್ಥ ಮಾಡ್ಕೊಂಡು ನಡಿಬೇಕು. ಆವಾಗ ನಮ್ಗೇನಾಗುತ್ತೆ? ಬಹಳ ಕ್ಲಿಯರ್ ಆಗಿ ದೇವರ ಯೋಜನೆ ಗೊತ್ತಾಗುತ್ತೆ. ಧೈರ್ಯವಾಗಿ ನೀವಿರ್ಬೋದು. ಇಲ್ಲಾಂದ್ರೆ ಭಯ ಬಿದ್ಕೊಂಡಿರ್ತಾರೆ. ಅನ್ಯ ಜನಗಳು ಹೆಂಗ್ ಭಯ ಬಿದ್ಕೊಂಡಿರ್ತಾರೋ ಹಂಗೆ. ಅರ್ಥ ಆಯ್ತಾ? ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರಿ ಸಹೋದರಿ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಅನ್ಬಿಟ್ರು. ಸೊ ಆ ರೀತಿ ಕ್ರಿಸ್ತನ ಇವಾಗ ಏನ್ ಮಾಡ್ಬಿಡ್ತಾರೆ? ಆ ರೀತಿ ಇದ್ರೆ ನೀನು ಬದುಕ್ತೀಯ, ಹೋಗು ಅಂದ್ಬಿಡ್ತಾರೆ. ಸೊ ಈ ರೀತಿಯಾಗಿ ಹೇಳುವ ಧೈರ್ಯ ಯಾರಿಗಿದೆ? ಆದ್ರೆ ಸತ್ಯವೇದದ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಅಂದ್ರೆ, ಯೇಸು ಕ್ರಿಸ್ತನ ಹೇಳ್ಬಿಡ್ತಾರೆ, ಹೋಗನ್ ನೀನು ವಾಸಿಯಾದೆ ಅಂತ ವಾಕ್ಯ ಇದೆ. ಧೈರ್ಯವಾಗಿ ಹೇಳ್ಬೋದು. ನಿಜವಾಗ್ಲೂ ಯೇಸು ಕ್ರಿಸ್ತನ ನಮ್ಮನ್ನೇನ್ ಮಾಡ್ತಾರೆ? ವಾಸಿ ಮಾಡ್ತಾರೆ ಅಂತ. ಒಂದು ವಚನ ಓದ್ಬಿಡೋಣ. ಕೀರ್ತನೆ 31ನೇ ಅಧ್ಯಾಯ 9ನೇ ವಚನ. 1:9 ವಚನ. ಮೂವತ್ತ 9ರಲ್ಲಿ ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯಿತು ಅಂದ್ಬಿಟ್ಟು. ಸೊ ಆ ಹೊತ್ತು ಅಂತಂದಾಗ ಯೇಸು ಹೇಳಿದ್ರು ಯುವರ್ ಸನ್ ವಿಲ್ ಲೀವ್ ಅಂತ ಹೇಳಿದ ಸಮಯದಲ್ಲಿ ನೋಡುವಾಗ ಆಫಿಷಿಯಲ್ ಸನ್ ಏನ್ ಮಾಡಿದ್ದಾರೆ? ಬದುಕ್ದ. ಸೊ ಯೇಸು ಹೇಳ್ಬಿಟ್ರೆ, ಆಜ್ಞಾಪಿಸಿದ್ರೆ ಸಾಕು, ಏನಾಗುತ್ತೆ? ನಾವು ಮತ್ತೆ. ಸೊ ಯೇಸು ಕ್ರಿಸ್ತನ ಹೇಳಿದ ಟೈಮ್ ಮಧ್ಯಾಹ್ನ 1 ಗಂಟೆ ಕಾಲದಲ್ಲೇ ಈಗ ನಾವು ಜೀವಿಸೋರಾಗಿದ್ದೇವೆ ಅಂತ ನಾವು ನೋಡ್ತೀವಿ. ಓಕೆ, ಇದಕ್ಕಿನ್ನೂ ಒಂದು ಆಧಾರವಾದಂತಹ ಒಂದು ವಚನವನ್ನ, ಯಾಕೆಂದ್ರೆ ಒಂದು ವಚನದಲ್ಲಿ ನಾನು ಹೇಳಿದೆ, ಬಟ್ ಇನ್ನೊಂದು ವಚನದಲ್ಲಿ ನಾವು ನೋಡುವಾಗ ಬಹಳ ಒಂದು ಮುಖ್ಯವಾದಂತಹ ಒಂದು ವಚನ, ಸ್ವಲ್ಪ ಗಮನಿಸಿ ಕೇಳಬೇಕು. ಯಾಕೆಂದ್ರೆ ಬಹಳ ಮುಖ್ಯವಾದಂತಹ ಇದು ವಾಕ್ಯಗಳು ಮುಂದೆ ಬರುವಂಥದ್ದು. ಮಲಾಕಿ 4ನೇ ಅಧ್ಯಾಯ 2ನೇ ವಚನ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವುದು. ನೋಡಿ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ಅಂದ್ರೆ ಯಾರಿಗೆ? ನಿಮಗೂ ಅಂದ್ರೆ ಯಾರಿಗ್ರೆ? ನಮಗೆ, ಸಭೆಗೆ. ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಅಂದ್ರೆ
ಯುವರ್ ಸನ್ ವಿಲ್ ಲೀವ್ ಅಂದ್ರಲ್ಲ, ಆ ಸ್ವಸ್ಥತೆ, ಆ ಗುಣ ಮಾಡುವಂತಹದ್ದನ್ನ ಏನ್ ಮಾಡಿದ್ದಾರೆ ಅಂತ್ರಿ, ಆ ಕಿರಣಗಳನ್ನ ಏನ್ ಮಾಡಿದ್ದಾರೆ, ನಮ್ಮ ಮೇಲೆ ಮೂಡಿದ್ದಾರೆ. ಸೊ ಇದರಿಂದ ನೀವೇನ್ ಮಾಡಿ, ನಿಮ್ಮ ಕಿರಣಗಳು ಯೇಸು ಕ್ರಿಸ್ತನ್ ಕಳಿಸ್ತಾರೆ, ನೀವೇನ್ ಮಾಡಿ ಅಂತ ಹೇಳ್ತಾರೆ ಕೊನೆಯದ್ರಲ್ಲಿ, ಕುರಿಗಳಂತೆ ಹೊತ್ತಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಆಡ್ರಿ ಅಂತ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆಯ ಕಾಲದಲ್ಲಿ ಜೀವಿಸುತ್ತಿರುವಂತಹ ದೇವರ ಮಕ್ಕಳಾದ ನಮ್ಮೆಲ್ಲರ ಮೇಲೆ ದೇವರ ಧರ್ಮವೆಂಬ ಸೂರ್ಯನು, ಅಂದ್ರೆ ಬೆಳಕು, ಅಂದ್ರೆ ದೈವಿಕ ಸತ್ಯ, ದೈವಿಕ ಜ್ಞಾನ ನಮ್ಮ ಮೇಲೆ ಏನಾಗಿದ್ದಾರೆ, ಉದಯಿಸಿದೆ. ಸೊ ಆದ್ರಿಂದ ಯೇಸು ಸ್ವಾಮಿ ಮೊದಲ ಬರುವಿಕೆಯಲ್ಲಿ ಬಂದಾಗ ಅಲ್ಲಿದ್ದ ಜೀವನ್ ನೋಡಿ, ಇವಾಗ ನಾವೇನಂದ್ವಿ, ಇವಾಗೆಲ್ಲ ಈ ಕಾಲದಲ್ಲಿ, ಕೊನೆಯ ಕಾಲದಲ್ಲಿ ದೇವರ ಬೆಳಕು, ಕ್ರಿಸ್ತನ ಬೆಳಕು ಇದೆ ಅಂತ ಓದ್ಬಿಟ್ವಿ. ಇದು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಈ ಬೆಳಕಿತ್ತ ಅಂತಂದಾಗ ಇತ್ತು. ವಚನ ನೋಡಿ ಹೇಳುತ್ತೆ, ಮತ್ತಾಯ 4ನೇ ಅಧ್ಯಾಯ 16ನೇ ವಚನದಲ್ಲಿ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಆಯ್ತು. ಎಂಬುದು. ನೋಡಿ, ಯೇಸು ಕ್ರಿಸ್ತನ್ ಮೊದಲೇ ಬರುಕಲ್ಲಿ ಬಂದಾಗ್ಲೂ ಬೆಳಕಿತ್ತು. ಅಂದ್ರೆ ಬೆಳಕಂದ್ರೆ ನಾವು ನೋಡಿದ್ವಿ ಸತ್ಯ. ಅದೇನಾಗ್ತದೆ, ಅವಾಗ ಸತ್ಯ ತಾನೇ ಕ್ರಿಸ್ತನ ಬೋಧಿಸಿದ್ರು, ಸತ್ಯ ಇತ್ತು, ಆದ್ರೆ ಅಲ್ಲಿ ಅಂಗೀಕರಿಸಿದವರಿಲ್ಲ ಅಷ್ಟೇನೆ. ಸೊ ನೋಡಿ, ಈ ಸಮಯದಲ್ಲಿ ಯೇಸು ಸ್ವಾಮಿ ಯಾಕಂದ್ರೆ ಮೊದಲನೇ ಬರುವಿಕೆಯಲ್ಲಿ ಬರುವಾಗ ಆ ಬೆಳಕು ಇತ್ತು ಅಂತ ನಾವು ನೋಡಿದ್ವಿ. ಆದ್ರೆ ಮೊದಲನೇ ಬರುವಿಕೆಯಲ್ಲಿ ಬಂದದ್ದು ಸ್ವಾಮಿ ಯಾವ ರೀತಿ ರೀ, ಸಾಮಾನ್ಯ ಮನುಷ್ಯನ ರೂಪದಲ್ಲಿ, ಅಂದ್ರೆ ದೇವ ಕುಮಾರನಾಗಿ ಬಂದ್ರು. 2000 ವರ್ಷ ಕಳೆದ ನಂತರ ಈಗ ಅವರು ರಾಜನಾಗಿದ್ದಾರೆ. ಸೊ ಇಲ್ಲಿ ಆ ರಾಜನಾಗಿರುವಂತ ಸಮಯದಲ್ಲಿ ಅವ್ರು ಬಂದು ಇವಾಗ ಏನ್ ಮಾಡ್ತಾರಂತಾರೆ, ಚೈಲ್ಡ್, ಆ ಮಗುವನ್ನ ಅವರು ಬದುಕಿಸ್ತಾರೆ. ಇದನ್ನ ಇನ್ನೊಂದು, ಹೌದು, ಅವರು ಆತರ ಬದುಕಿಸ್ತಾರೆ 3ನೇ ದಿನದಲ್ಲಿ ಅನ್ನೋದಕ್ಕೆ ಇನ್ನೊಂದು ಬಲವಾದಂತ ಒಂದು ಪ್ರವಾದನೆ ಇದೆ. ಅದನ್ನ ನೀವು ಓದಿರ್ತೀರಾ, ಬಟ್ ಅದು ಇದೇನಾ, ಈ ರೀತಿನ ಅನ್ನೋದು ನೀವು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಆ ವಾಕ್ಯ ಓದ್ಬಿಟ್ಟು ಇನ್ನೊಂದ್ 2-3 ವಾಕ್ಯದಲ್ಲಿ ಮುಗಿಸ್ಬಿಡೋಣ. ಲೂಕ 13:32 ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ನೋಡಿ ಏನ್ ಹೇಳ್ತಾರೆ, ಈಗೋ ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನ ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಅಂದ್ರು ಅಂತ ನಾವು ಓದ್ತೀವಿ. ಇದನ್ನ ಯಾವ ರೀತಿ ಇಷ್ಟು ದಿವಸ ನಾವು ಅರ್ಥ ಮಾಡ್ಕೊಂಡಿದ್ವಿ, ಹೇರೋದಿನ್ಗೆ ಹೋಗಿ ಹೇಳು ಅಂದ್ರು ಅಲ್ವಾ? ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ನಿಮ್ಮನ್ನು ಕೇಳೋದೇನಿದೆ. ಸುಮಾರು ದಿವಸಗಳ ಹಿಂದೆ ನಾನೇನೆ 2,000 ವರ್ಷ ಅಂತ ಮಾತ್ರ ಗೊತ್ತಿತ್ತು. 2 ದಿವಸ ಅಂದಾಗ 2,000 ವರ್ಷ. ಆ 2,000 ವರ್ಷದಲ್ಲಿ ಎಲ್ಲ ರೆಡಿ ಮಾಡಿ ನಾವು ಹೋಗ್ತೀವಿ, ಅಷ್ಟೇ ಗೊತ್ತಿತ್ತು ನನಗೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, 2 ದಿವಸ ಅಂತಂದಾಗ ಎಷ್ಟು ದಿವಸ ರೀ, 2,000 ವರ್ಷ. ಯಾಕಂದ್ರೆ ಕ್ರಿಸ್ತನ್ ಹೇಳುವಾಗ 1 ದಿವಸ ನಮಗೆ 1,000 ವರ್ಷ, 2 ದಿವಸ ಅಂದ್ರೆ 2,000 ವರ್ಷದಲ್ಲಿ ಕ್ರಿಸ್ತನ ಶರೀರ ಏನಾಗ್ಬೇಕ್ರಿ, ಕಂಪ್ಲೀಟ್ ಆಗ್ಬೇಕು, ಸಿದ್ಧಿಗೆ ಬರಬೇಕು ಅಂತಾರೆ, ಪರಿಪೂರ್ಣವಾಗ್ಬೇಕು. ಅದಕ್ಕೆ ಕ್ರಿಸ್ತನ್ ಏನ್ ಮಾಡ್ಬೇಕು, ಯಾಕಂದ್ರೆ ಸಭೆ ನೋಡಿದ್ರಿ ಯಾವ ರೀತಿ ಸ್ಥಿತಿಯಲ್ಲಿದೆ ಅಂತ. ಸೊ ಕ್ರಿಸ್ತನ್ ಏನ್ ಮಾಡ್ಬೇಕ್ರಿ ಇವಾಗ, ಈ ಸಭೆಯಾಗಿ ಇರುವಂತ ಈ ಮಕ್ಕಳಲ್ಲಿ, ಚೈಲ್ಡ್ ಅಲ್ಲಿ ಇರುವಂತ ಎಲ್ಲ ವ್ಯಾಧಿಗಳನ್ನ, ರೋಗಗಳನ್ನ ಏನ್ ಮಾಡ್ಬೇಕ್ರಿ, ವಾಸಿ ಮಾಡಿದ್ರೆ ತಾನೇ ಏನಾಗುತ್ತೆ, ಕ್ರಿಸ್ತನ ದೇಹ ಕಂಪ್ಲೀಟ್ ಆಗೋದು. ಆವಾಗ್ಲೇ ಕ್ರಿಸ್ತನು ಸಿದ್ಧಿಗೆ ಬರಕ್ಕೆ ಸಾಧ್ಯ. ಕರೆಕ್ಟ್ ಅಲ್ವಾ? ನೋಡಿ, ವಾಕ್ಯವನ್ನ ನಾವು ಬಿಡಿಸಿ ನೋಡಿದಾಗ ಎಷ್ಟು ಒಂದು ಸಂತೋಷ, ಆಶ್ಚರ್ಯವಾಗುತ್ತೆ ಅಂತಂದ್ರೆ, ಯಾಕೆ ಸ್ವಾಮಿ ಈ ರೀತಿಯಾದಂಥ ವಿಚಾರಗಳನ್ನ ಆತ್ಮೀಕ ರೀತಿಯಲ್ಲಿ ಹೇಳಿದ್ದಾರೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ಅಷ್ಟಾಗಿ ಇಂಟ್ರೆಸ್ಟ್ ಆಗೋಲ್ಲ, ಓದಿ ಬಿಟ್ಬಿಡ್ತೀವಿ. ಆತ್ಮಿಕ ರೀತಿಯಲ್ಲಿ ಬಿಡಿಸಿ ನೋಡಿದಾಗ ಒಂದು ಆಶ್ಚರ್ಯಕರವಾಗಿರುತ್ತೆ, ಒಂದ್ ಸ್ವಲ್ಪ ದಿವಸನಾದ್ರೂ ಮನಸ್ಸಲ್ಲಿ ಇರುತ್ತೆ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಏನಪ್ಪಾ 2 ದಿವಸದಲ್ಲಿ ಅವರು ಓಡಿಸ್ತಾರೆ ಅಂತ ನಾವು ನೋಡುವಾಗ, ಸಭೆಯಾಗಿರುವ ದೇವರ ಮಕ್ಕಳಲ್ಲಿ ಅನೇಕ ಅವ್ರೇನ್ ಮಾಡಿದ್ರೆ, ದೆವ್ವಗಳನ್ನು ಓಡಿಸ್ತೀನಿ, ರೋಗಗಳನ್ನ ವಾಸಿಸ್ತೀನಿ. ಅನೇಕ ದೆವ್ವಗಳು ಇದೆಯಂತೆ. ಯಾರಲ್ರಿ? ದೇವರ ಮಕ್ಕಳಲ್ಲಿ ಕೊನೆಯ ಕಾಲದಲ್ಲಿ ಇದೆಯಂತೆ. ಮತ್ತೆ ರೋಗಗಳು ಇದೆಯಂತೆ. ಅಂದ್ರೆ ದೇವರ ಮಕ್ಕಳಲ್ಲಿ ದೆವ್ವಗಳು ಅಂದ್ರೆ ದೇವರಿಗೆ ಇಷ್ಟವಿಲ್ಲದ ತಪ್ಪಾದ ಗುಣಲಕ್ಷಣಗಳು ಅನ್ನೋದನ್ನೇ ದೆವ್ವಗಳು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ತಪ್ಪಾದ ಆಚಾರ ವಿಚಾರಗಳಿದಾವೆ, ಜೊತೆಗೆ ತಪ್ಪಾದ
ಬೋಧನೆಗಳು, ಮಾದರಿಯಾದಂತಹ ವಿಷಯಗಳು ಯಾರಲ್ಲಿದೆ ಅಂತೆ? ಸಭೆಯಾದಂತಹ ಮಕ್ಕಳಲ್ಲಿ, ಅಂದ್ರೆ ಚೈಲ್ಡ್ ಅಲ್ಲಿ ಇದೆ. ಸೊ ಯಾವಾಗ ಇದೆಲ್ಲ ಹೆಚ್ಚಾಗಿ ಇರುತ್ತೋ ಅವ್ರಿಗೇನಿರುತ್ತೆ? ರೋಗ ವ್ಯಾಧಿ ಎಲ್ಲ ಇರುತ್ತೆ. ಸೊ ಈ ಕೊನೆ ಕಾಲದಲ್ಲಿ ಜೀವಿಸುವಂತ ದೇವರ ಮಕ್ಕಳಲ್ಲಿ ಇವೆಲ್ಲ ಇರುತ್ತೆ. ಈ ಕಾರಣದಿಂದ ಯೇಸು ಹೇಳಿದ್ರು, ಇವತ್ತು ನಾಳೆ ಏನು ಸಭೆಯಾಗಿ ಕೂಡಿ ಬಂದಿರುವ ದೇವರ ಮಕ್ಕಳಲ್ಲಿ ಇರುವಂತಹ ಎಲ್ಲ ಕೆಟ್ಟವುಗಳನ್ನ ಸರಿಪಡಿಸಿ, ಶುದ್ಧಪಡಿಸಿ, ಪರಿಶುದ್ಧರನ್ನಾಗಿ ಮಾಡಿ 3ನೇ ದಿನದಲ್ಲಿ ತನ್ನ ಸಭೆಯಾಗಿರುವ ಶರೀರವನ್ನು, ಅಂದ್ರೆ 1,44,000 ಸಭೆಯನ್ನ ಕಂಪ್ಲೀಟ್ ಮಾಡಿ ನಾನು ಸಿದ್ಧಿಗೆ ಬರ್ತೀನಿ ಅಂತ ಹೇಳ್ತಾರೆ. ಇದು ಈ ವಾಕ್ಯದ ಒಂದು ಸಾರಾಂಶ. ಇವಾಗ ನಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸ್ವಾಮಿ ನಿಜವಾಗ್ಲೂ 3ನೇ ದಿವಸ ಅಂದ್ರೆ ಆತನ 1000 ವರ್ಷ ಕಾಲದಲ್ಲಿ ಬರ್ತಾರೆ. ಅದಾದ ನಂತರ ಈ ಎಲ್ಲ ದೇವರ ಮಕ್ಕಳನ್ನ ಅವ್ರೇನ್ ಮಾಡ್ತಾರೆ? ಸ್ವಸ್ಥ ಮಾಡ್ತಾರೆ. ಪಾಪದಲ್ಲಿ ಮತ್ತು ವ್ಯಾಧಿಯಲ್ಲಿ ಇರೋರ್ನ ಎಲ್ಲ ಏನ್ ಮಾಡ್ತಾರೆ? ಸ್ವಸ್ಥ ಮಾಡ್ತಾರೆ. ಅದು ಬಹಳ ಅಶ್ಯೂರೆನ್ಸ್ ಏನಾಯ್ತಾರೆ ನಮಗೆ ಸಿಕ್ತು. ಈ ಅಶ್ಯೂರೆನ್ಸ್ ಇಟ್ಕೊಂಡೇ ನೀವು ದೇವರ ಸಭೆಗೆ ಬರೋದಾಗ್ಲಿ ನಿಲ್ಲಿಸದೆ, ಈ ಅಶ್ಯೂರೆನ್ಸ್ ನಮ್ಗೆ ಇರುತ್ತೆ ಅಂತ ಆಶೀರ್ವಾದ ಸಿಗುತ್ತೆ, ಬರ್ಲೇಬೇಕು. ನೀವು ದೇವ್ರ ವಾಕ್ಯ ಕೇಳಿದಿರ ನೀವೇನ್ ಮಾಡಕ್ಕಾಗಲ್ರಿ? ದೇವ್ರನ್ನ ಪ್ರೀತಿ ಮಾಡಕ್ಕಾಗಲ್ಲ. ಅಕ್ಕವ ನೀವು ದೇವರ ವಾಕ್ಯಗಳನ್ನ ಕೇಳಿದ್ರೆ ನಂಗೆ ಸಾಕಪ್ಪ ನಾನೇ ನೋಡ್ಕೊಳ್ತೀನಿ ಅಂತಂದ್ರೆ ವಾಕ್ಯ ಏನ್ ಹೇಳುತ್ತೆ? ವಾಕ್ಯವನ್ನು ಕೇಳದೆ ಇರೋನ ಪ್ರಾರ್ಥನೆ ಏನ್ ಮಾಡಲ್ಲ ಅಂದ್ಬಿಟ್ರೆ ಜ್ಞಾನೋಕ್ತಿಯಲ್ಲಿ ನಾನು ಕೇಳಲ್ಲ ಅಂದ್ಬಿಟ್ರು. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ, ಯೇಸು ಕ್ರಿಸ್ತನು ಕೊನೆಯ ದಿವಸದಲ್ಲಿ ಅಂದ್ರೆ 1000 ವರ್ಷ ಕಾಲದಲ್ಲಿ ಬಂದು ಕಂಪ್ಲೀಟ್ ಮಾಡೋದಿಕ್ಕೆ ಅವರು ಸಭೆಯಾಗಿರುವಂತ ಮಕ್ಕಳನ್ನ ಶುದ್ಧ ಮಾಡ್ತಾರೆ. ಸೊ ಯೇಸು ಕ್ರಿಸ್ತನು ಮಾಡುವ ಈ ಕಾರ್ಯ ಯಾವ ಕಾಲದಲ್ಲಿ ನಡೆಯುತ್ತೆ ಅನ್ನೋದನ್ನ ಯೋಹಾನನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತಾರೆ. 3ನೇ ದಿನ ಅಂತ ನಾವು ನೋಡಿದ್ವಿ, ಇನ್ನೂ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳುವಂತ ಒಂದು ವಚನ ಯಾವ್ದಪ್ಪ ಅಂತಂದ್ರೆ ಯೋಹಾನ 6ನೇ ಅಧ್ಯಾಯ 54ರಲ್ಲಿ ನಾವು ನೋಡ್ತೀವಿ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವಸು ಆಮೇಲೆ ಅವನನ್ನು ನಾನು ಅವನಲ್ಲಿ ನೋಡಿ ಒಂದು ಇರುತ್ತೇನೆ. ವಚನ ಬರುತ್ತೆ ಅದರಲ್ಲಿ, ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ. ಇಲ್ಲ ಬೇಡ, ಅಷ್ಟೊಂದು ಬೇಡ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನಿತ್ಯ ಜೀವನ ಏನ್ ಮಾಡ್ತಾರೆ? ಹೊಂದುತ್ತಾನೆ, ಮತ್ತು ನಾನು ಅವನನ್ನ ಏನ್ ಮಾಡ್ತೀನಿ? ಕಡೆಯ ದಿನದಲ್ಲಿ ಎಬ್ಬಿಸ. ಕೊನೆಯ ದಿನ ಯಾವ್ದು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಯಾವ್ದ್ರಿ ಅದು? ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲ ಅನ್ನೋದು ನಮ್ಗೆ ಬಹಳ ಕ್ಲಿಯರ್ ಆಗಿ ಯೋಹಾನ ಹೇಳ್ಬಿಡ್ತಾರೆ. ಸೊ ಯೇಸು ಕ್ರಿಸ್ತನ ಮಾಡಿದ ಅದ್ಭುತ ಕಾರ್ಯ ಯಾವ ರೀತಿ ನಡೀತು ಅಂತ ಕೊನೆಯದಾಗಿ ನೀವು ನೋಡುವಾಗ ಯಾವ ರೀತಿ ನಡೀತಾರೆ? ತಿರ್ಗಾ ಪ್ರಶ್ನೆ ಕೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಯಾವ ರೀತಿ ನಡೀತಪ್ಪ ಅಂತಂದ್ರೆ, ಯೇಸು ಸ್ವಾಮಿ ಕಾನಾ ಊರ್ನಲ್ಲಿ ಕೂತ್ಕೊಂಡ್ರು, ಅದು ನಡೆದಿದ್ದಿಲ್ರಿ ಕ್ಯಾಪರ್ನೌಮ್ನಲ್ಲಿ. ಸೊ ಅದ್ಭುತವನ್ನು ಅಲ್ಲಿ ಹೋಗಿ ಸ್ವಾಮಿ ಮಾಡ್ಲಿಲ್ಲ. ಅದೇ ರೀತಿ ಇವಾಗ್ಲೂ ಸಹ ಸ್ವಾಮಿ ಇಲ್ಲಿಗೆ ಬಂದು ಈ ಅದ್ಭುತ ಕಾರ್ಯವನ್ನ ಮಾಡ್ತಾರ, ನಮ್ಮನ್ನೆಲ್ಲ ಶುದ್ಧಪಡಿಸ್ತಾರ ಅಂದ್ರೆ ಬರಲ್ಲ. ಶುದ್ಧಪಡಿಸಿ ಆ ರೀತಿ ಬರಲ್ಲ. ಯಾಕೆ ಬರಲ್ಲ ಅನ್ನೋದು ನಾವು ಆಗ್ಲೇ ನೋಡಿದ್ವಿ. ಅವ್ರೇನಾಗಿದ್ದಾರೆ? ಅವರು ಆತ್ಮಿಕ ರೀತಿಯಲ್ಲಿ ಜೀವನ ಹೊಂದಿದ್ದಾರೆ. ಅದು ಮಾತ್ರವಲ್ಲದಿರ ಅವ್ರೇನಾಗಿದ್ದಾರೆ? ಅವರು ದೇವರ ಮಹಿಮೆಯನ್ನು ಹೊಂದಿ ಸ್ಪಿರಿಚುವಲ್ ಬಾಡಿಯಲ್ಲಿ ಇದ್ದಾರೆ. ಸೊ ಆದ್ರಿಂದ ಅವ್ರೇನ್ ಮಾಡ್ಯಾರ? ಅವರು ಇಲ್ಲಿ ಬಂದು ಮಾಡಿದ್ದಿಲ್ಲ, ಇವರು 2ನೇ ಬರುವಿಕೆಯಲ್ಲಿ ಬಂದು ಕೂತ್ಕೊಂಡು ಅಲ್ಲಿಂದಾನೇ ನಮ್ಗೆ ಹೇಳ್ತಾರೆ ಏನಂತ? ನೀನು ಗುಡಿಪಡಿಸಿ ಆಯ್ತು ಹೋಗಪ್ಪ ಅಂತ. ಸೊ ಈ ವ್ಯಾಧಿ ಗುಣವಾಗ್ಬೇಕಾದ್ರೆ ಏನ್ ಬೇಕ್ರಿ? ಇವಾಗ ಅಲ್ಲಿಂದ ಕೂತ್ಕೊಂಡು ಗುಣವಾಗಿತ್ತು ಹೋಗಪ್ಪ ಅಂದ್ಬಿಟ್ರು ಸ್ವಾಮಿ. ಅದೇ ರೀತಿ 2ನೇ ಬರುವಿಕೆಯಲ್ಲಿ ಸ್ವಾಮಿ ಬರ್ತಾರೆ, ಕೂತ್ಕೊಂಡು ಗುಣ ಆಯ್ತು ಹೋಗಪ್ಪ ಅಂತ ಸಭೆಗೆ ಹೇಳಿದ್ರು. ಯಾವ ರೀತಿ ಗುಣಪಡಿಸ್ತಾರೆ? ಅದು ಬೇಕಲ್ಲ. ಯಾಕಂದ್ರೆ ಅಲ್ಲಿಂದ ಬರಲ್ಲ, ಅಲ್ಲಿಂದಾನೇ ಹೇಳ್ಬೇಕು. ಅಲ್ಲಿಂದ ಹೇಳ್ಬೇಕಾಗಿದ್ರೆ ಒಂದು ವ್ಯಾಧಿ ಗುಣ ಆಗ್ಬೇಕು ಅಂದ್ರೆ ನಮ್ಗೇನ್ ಬೇಕ್ರೆ? ಮೆಡಿಸನ್ ಬೇಕು. ಆ ಮೆಡಿಸನ್ ಏನು? ಆ ಮೆಡಿಸನ್ ಯಾರು ಕಳಿಸ್ತಾರೆ? ಸ್ವಾಮಿ ಕಳಿಸ್ತಾರೆ. ಏನಪ್ಪ ಆ ಮೆಡಿಸನ್ನು? ಸಭೆಯಾದ ಮಕ್ಕಳಿಗೆ ಕಳಿಸ್ಕೊಡುವಂತಹ ಮೆಡಿಸನ್ ಏನಪ್ಪಾ ಅಂತಂದ್ರೆ ಒಂದು ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಕೀರ್ತನೆ 107ನೇ ಅಧ್ಯಾಯ 20ನೇ ವಚನದಲ್ಲಿ, 107ನೇ ಅಧ್ಯಾಯ 20ನೇ ವಚನದಲ್ಲಿ,
ಆತನು ದೂತನನ್ನೋ ಎಂಬಂತೆ ಹ್ಮ್ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಏನ್ರಿ ಕಳಿಸ್ತಾರೆ? ಗುಣಪಡಿಸೋದು ಯಾವ ರೀತಿ? ವಾಕ್ಯವನ್ನ ಕಳಿಸ್ತಾರೆ. ಆದ್ರಿಂದ ಹೇಳುದು ವಾಕ್ಯಗಳನ್ನ ಬಹಳ ಗಮನವಾಗಿ ಏನು ಆತ್ಮಿಕ ರೀತಿಯಾದಂಥ ವಿಷಯ ಆತ್ಮಿಕ ರೀತಿಯಲ್ಲಿ ಬಿಡಿಸಿ ನಾವು ತಿಳ್ಕೊಬೇಕು ಅಂತ ಹೇಳೋದು. ಸೊ ಏನನ್ನ ಕಳಿಸ್ತಾರೆ? ಅಲ್ಲಿ ಕೂತ್ಕೊಂಡು ಸ್ವಾಮಿ ಅಂತ ಹೇಳಿದ್ರು, ವಾಕ್ಯಗಳನ್ನ ಕಳಿಸ್ತಾನೆ. ಕಳಿಸಿದ್ರ ನೋಡಿ, ಸ್ವಾಮಿ ಕಳಿಸಿ ಆಯ್ತು. ಯಾರ್ಯಾರು ಆತನ ವಾಕ್ಯಗಳನ್ನ ಅಂಗೀಕರಿಸ್ತಾರೋ ಅವ್ರೇನಾಗ್ತಾರೆ? ವಾಕ್ಯವನ್ನ ಅಂಗೀಕರಿಸಿದ್ರೆ ಗುಣವಾಗ್ತೀರಾ. ಕರೆಕ್ಟ್ ಅಲ್ವಾ? ಔಷಧಿ ರೀ ವಾಕ್ಯ ಅಂದ್ರೆ ಅವ್ರು ಕಳಿಸುವಂತ ಔಷಧಿ. ಆ ಔಷಧಿನ ನೀವು ಇವಾಗ ಒಬ್ಬ ಮನುಷ್ಯನಿಗೆ ಏನೋ ವ್ಯಾಧಿ ಇದೆ ಅಂದ್ರೆ ಅವನಿಗೆ ಯಾರೋ ಒಬ್ರು ತಗೊಂಡ್ಬಂದು ನಿಮ್ಗೆ ಔಷಧಿ ಕೊಟ್ರೆ ನೀವೇನ್ ಮಾಡ್ತೀರಾ? ಬಹಳ ಅರ್ಜೆಂಟ್ ಆಗಿ ಅಯ್ಯೋ ತಗೊಂಡು ತಿಂದ್ರೆ ಸಾಕಪ್ಪ, ನನ್ಗೆ ವಾಸಿ ಆದ್ರೆ ಸಾಕಪ್ಪ ಅಂತ ಒಂದು ಆಸಕ್ತಿ, ಅಯ್ಯೋ ವಾಸಿ ಆಯ್ತು. ಆ ರೀತಿಯಾದಂತ ಆಸಕ್ತಿ ನಮ್ಮಲ್ಲಿ ಇರಬೇಕು. ದೇವರು ವಾಕ್ಯವನ್ನ ಕಳಿಸ್ಬಿಟ್ಟಿದ್ದಾರೆ. ಆ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡು ದೇವರ ಚಿತ್ತದಂತೆ ನಡೆಯೋದೇ ನಮ್ಮ ಕೆಲಸ. ಇವಾಗ ಆ ಮೆಡಿಸನ್ ನಮಗೆ ಕಳಿಸಿ ಆಯ್ತು, ಅದನ್ನ ಅಂಗೀಕರಿಸ್ಬೇಕು. ಅಂಗೀಕರಿಸಿದ್ರೆ ನೀವೇನಾಗ್ತೀರಾ? ವಾಸಿ ಆಗ್ತೀರಾ. ಯಾಕೆಂದ್ರೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಕೆಲವು ಸಹೋದರರು ಇರ್ತಾರೆ ಅಗಂಡ ವಿಗಂಡ ಅಂತಾರೆ. ಅವ್ರೇನ್ ನೀವೇನೇ ಹೇಳಿ ಅದಕ್ಕೆ ಇನ್ನೊಂದು ಹುಡ್ಕೊಂಬಂದು ಹೇಳ್ತಾರೆ. ನಿಜವಾಗ್ಲೂ ನಾನು ಎಷ್ಟೋ ಜನರ ಹತ್ರ ಪ್ರಶ್ನೆಗಳನ್ನು ಕೇಳುವಾಗ ಹೇಳ್ತಾರೆ ಅದಕ್ಕೆ ಸಂಬಂಧನೇ ಇರಲ್ಲ. ಸಂಬಂಧ ಇಲ್ದೇ ಇರೋ ವಿಷಯ ನೀವು ಕೇಳಿದ್ರೆ ನಾನು ಏನ್ ಮಾಡ್ಲಿ? ಅದನ್ನ ಇನ್ನೊಂದು ರೀತಿ ಟರ್ನ್ ಮಾಡಿ ಮಾತಾಡೋದು. ನೋಡೋಣ ಇದನ್ನ ಉಲ್ಟಾ ಮಾಡಿ ಹೇಳಿದ್ರೆ ಇವ್ನು ಹೆಂಗ್ ಕೇಳ್ತಾನೆ? ವಾಕ್ಯ ಇರೋದನ್ನ ಕೇಳಪ್ಪ, ಅದಕ್ಕೆ ಸತ್ಯಾಗಿ ಏನಿದೆಯೋ ಹೇಳ್ಬೋದು. ಸೊ ಈ ರೀತಿಯಾಗಿ ಸಹೋದರರಿದ್ದಾರೆ. ಇವ್ರೇನಾಗಲ್ಲ ರೀ ಈ ರೀತಿ ಕೇಳ್ಕೊಂಡು ಕೂತಿದ್ರೆ, ಬಂದಾಗ ನೋಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ, ಆ ವಾಕ್ಯ ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ಅದು ಇವ್ರು ಹೇಳ್ತಾನೆ ಬಿಡು ಅವನಿಗೆ. ಹಂಗಲ್ಲ ರೀ. ದೇವ್ರ ವಾಕ್ಯವನ್ನ ಮೆಡಿಸನ್ ಆಗಿ ಕಳಿಸ್ಬಿಟ್ಟಿದ್ದಾರೆ. ಸೊ ಆ ಮೆಡಿಸನ್ ಅನ್ನು ನಾವು ಅಂಗೀಕರಿಸಿದ ಮೇಲೆ, ಸೇವಿಸಿದ ಮೇಲೆ ನಾವು ಗುಣವಾಗ್ತೀವಿ ಅಂತ ಗೊತ್ತಾದ್ಮೇಲೆ ಅದನ್ನ ಅಂಗೀಕರಿಸ್ಬೇಕು. ಅಗಂಧ ವಿಗಂಧವಾಗಿ ನಾವು ಅದನ್ನ ಬೇಡ ಅಂತ ಬಿಟ್ರೆ ನಾವೇನಾಗಲ್ಲ ರೀ, ನಮಗೆ ವಾಸಿ ಆಗಲ್ಲ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವ್ರಿ? ಸೆಕೆಂಡ್ ಹೊತ್ತಿಗೆ ಹೋಗೋದಲ್ವ. ಯಾಕಂದ್ರೆ ನಮಗೆ ಸಭೆಯಾದವರು ನೀವು ತಪ್ಪು ಮೇಲೆ 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 ಮಾಡ್ಕೊಂಡೇ ಹೋಗ್ತಾ ಇದ್ರೆ ನಿಮಗೆ ಸಿಕ್ಕೋದೇನ್ರಿ? ದೇವರ ರಾಜ್ಯದಲ್ಲಿ ಆಶೀರ್ವಾದ ಸಿಗುತ್ತಾ? ಇಲ್ಲ ಅಲ್ವಾ? ಸೊ ಆದ್ರಿಂದ ಸಭೆಯಾದ ನಮಗೆ ಯೇಸು ಕ್ರಿಸ್ತನ ಅಲ್ಲಿ ಕೂತ್ಕೊಂಡೆ ಏನ್ ಹೇಳ್ತಾರೆ? ಮೆಡಿಸನ್ ಕಳಿಸಿದ್ದಾರೆ. ಯಾವುದಕ್ಕೆ? ನಮ್ಮನ್ನು ಗುಣಪಡಿಸೋದಿಕ್ಕೆ ಆತನ ವಾಕ್ಯಗಳನ್ನ ಕಳಿಸಿದ್ದಾರೆ. ಸೊ ಈ ಪಾಠದಲ್ಲಿ ಪ್ರಮುಖವಾದಂತ ಸಾರಾಂಶ ನಿಮ್ಗೆ ಹೇಳೋದೇನು ಅಂತಂದ್ರೆ, ದೇವರ ಮಾತು ಯಾರಂತ್ರಿ? ಕಿಂಗ್ಸ್ ಆಫೀಸರ್ ಅಂತ ಹೇಳಿದೆ. ಬೇರೆ ಏನು ಇಲ್ಲ ರೀ, ದೇವ್ರ ಮಾತು ಅಷ್ಟೇನೆ. ದೇವ್ರ ಕ್ರಿಸ್ತನಿಗೆ ಹೇಳ್ತಾ ಇದ್ದಾರೆ, ಮಗನೇ ನೀನೇನ್ ಮಾಡು, ಈ ನನ್ನ ಮಕ್ಕಳನ್ನ ಕಾಪಾಡು ಅಂದ್ರು. ಕಾಪಾಡಿ ಆಯ್ತು ಅಂದ್ಬಿಟ್ರು ಕ್ರಿಸ್ತನ್. ಸೊ ಆ ರೀತಿಯಾಗಿ ಕೊನೆಯ ಕಾಲದಲ್ಲಿ ಬರುವಂತಹ ದೇವರ ಮಕ್ಕಳಿಗೆ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇರೋದನ್ನ ಏನ್ ಮಾಡ್ತಾ ಇದ್ದಾರೆ? ಈ ಒಂದು ಅದ್ಭುತ ಕಾರ್ಯದಲ್ಲಿ ಸ್ವಾಮಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಈ ಪಾಠದ ಒಂದು ಸಾರಾಂಶ. ಅದರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯಗಳನ್ನ ದೇವರು ಕಳ್ಸಿಕೊಟ್ಟಿದ್ದಾರೆ, ಅದರ ತಾತ್ಸಾರ ಮಾಡಬೇಡಿ. ಅದನ್ನ ಅಂಗೀಕರಿಸೋದನ್ನ ಕಲ್ತ್ಕೊಳ್ಳಿ. ವಾಕ್ಯದಲ್ಲಿದ್ರೆ ನೀವು ಅಂಗೀಕರಿಸಿ, ವಾಕ್ಯದಲ್ಲಿ ಇಲ್ಲ ಅಂದ್ರೆ ಅಂಗೀಕರಿಸಬೇಡಿ. ನೀವು ಅಂಗೀಕರಿಸಿ ಅಂತ ಹೇಳಕ್ ಸಾಧ್ಯನೇ ನಾನಿಲ್ಲ. ಸೊ ಇದು ನಿಮಗ್ ಮಾತ್ರ ಪಾಠವಲ್ಲ, ನನಗೂ ಪಾಠ. ಯಾಕೆಂದ್ರೆ ನಾನೇನು ಶುದ್ಧನಲ್ಲ. ನನಗೂ ಒಂದು ಅಶ್ಯೂರೆನ್ಸ್. ಇವಾಗ ನಾನೇನೇ ತಪ್ಪು ಮಾಡಿದ್ರು ದೇವ್ರ ಹತ್ರ ನಾನೇನ್ ಮಾಡ್ಬೋದು? ಕೇಳ್ಕೊಂಡು ನನ್ನ ಮನಸ್ಸನ್ನ ಮಾರ್ಪಡಿಸ್ಕೊಂಡು ನಾನೇನ್ ಮಾಡ್ಬೋದ್ರಿ? ಈ ಒಂದು ದೇವ್ರು ನನ್ನ ಮುಂದೆ ಇಟ್ಟಿರುವಂತ ಆಶೀರ್ವಾದಗಳನ್ನ ಪಡ್ಕೋಬಹುದು. ನಾನು ಗುಣವಾಗ್ಬೋದು. ನಾನು ಗುಣ ಆಗ್ಬೇಕು. ಯಾಕಂದ್ರೆ ನಾ ಇವಾಗ ಗುಣವಾದ ಸ್ಥಿತಿಯಲ್ಲಿ ಇಲ್ಲ. 7ನೇ ಸಭೆ ಕಾಲದಾಗ್ಲಿ ದೇವ್ರ ಮಕ್ಕಳಾಗಿ ಇವಾಗ ಏನ್ ಯಾವ ಸ್ಥಿತಿಯಲ್ಲಿ ಇದ್ದಾರೆ? ಪ್ರಕಟಣೆ 3ನೇ ಅಧ್ಯಾಯ 16-17 ಓದಿದ್ವಲ್ಲ. ತಣ್ಣಗೂ ಇಲ್ಲ ಬೆಚ್ಚಗಿಲ್ಲ, ಆ ರೀತಿ ಇದ್ದೀವಿ. ಕಾರಣ ಅಂದ್ರೆ ನಾವು ಅಂಗೀಕರಿಸಿದಂತ ವಾಕ್ಯಗಳಲ್ಲಿ ತಪ್ಪು. ಅಂಗೀಕರಿಸಿದ ವಾಕ್ಯಗಳನ್ನು ಯೋಗ್ಯವಾದ ರೀತಿಯಲ್ಲಿ ಅಂಗೀಕರಿಸಬೇಕು. ಅದನ್ನ ಜ್ಞಾನಾರ್ಥವಾಗಿ ನಮ್ಮ ತಲೆಯಲ್ಲಿ ಇಟ್ಕೊಂಡು ಮೆಲ್ಕಾಕಬೇಕು. ಅದಕ್ಕೇನೆ ಯೆಹೋಶುವನಿಗೆ ಹೇಳ್ತಾರೆ, ನಿನ್ನ ಬಾಯಲ್ಲಿ ನಿನ್ನ ಮಾತುಗಳು ಯಾವಾಗಲೂ ಏನಾಗಿರ್ಬೇಕ್ರೆ? ನನ್ನ ಮಾತುಗಳು ಮೆಲ್ಕಾಗ್ತಾ ಇರು ಅಂದ್ಬಿಟ್ಟು. ಕಾರಣ ಎಂದ ಅದು ಮೆಲ್ಕ್ ಆಗ್ತಾ ಇದ್ದಾಗ್ಲೇನೆ ನಿಮ್ಗೆ ಏನಾಗತ್ತೆ? ದೇವರ ಜ್ಞಾನ ನಿಮ್ಮಲ್ಲಿ ತಲೆಯಲ್ಲಿ ಹೆಚ್ಚಾಗಿ ಕೂತ್ಕೊಳ್ಳುತ್ತೆ. ಫೋನ್ ನೋಡೋದ್ರಿಂದ ನಮ್ಗೇನ್ ಸಿಕ್ಕಲ್ಲ ರೀ, ದೇವರ ಜ್ಞಾನ ನಿಲ್ಲಲ್ಲ, ಮರ್ತೋಗ್ತೀವಿ. ಸೊ ಒಂದು ಎಂಟರ್ಟೈನ್ಮೆಂಟ್ ಕೊಡಿ, ಬೇಡ ಅಂತ ಹೇಳಲ್ಲ ನಾನು. ಆದರೂ ಸಹ ನಮ್ಮ ಜೀವನದ ಅನೇಕ ಸಮಯಗಳನ್ನ ದೇವರಲ್ಲಿ ನೀವು ಕ್ರಿಸ್ತನಲ್ಲಿ ಇಟ್ಟು ನಡೀರಿ. ನಿಮಗೆ ದೇವ್ರು ಏನ್ ಮಾಡ್ತಾರೆ? ನಿಮ್ಮ ವ್ಯಾಧಿಗಳನ್ನ ವಾಸಿ ಮಾಡ್ತಾರೆ ಅಂತ ಹೇಳ್ತಾ ದೇವರ ಈ ವಾಕ್ಯಗಳನ್ನ ನಾನು ಮುಗಿಸ್ತೀನಿ. ಆಮೇನ್. Thank you, brother.
ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಮ್ಮ ನಡುವೆ ಅಂತ ಕಿಶೋರಿ ಬುದ್ಧರು ಏನ್ರಿ ಯೇಸು ಕ್ರಿಸ್ತು ಮಾಡಿರೋಂಥ ಎರಡನೇ ಅದ್ಭುತ ಬಗ್ಗೆ ಏನ್ ಮಾಡಿದ್ರು ಅಲ್ಲಿ ಮಾತಾಡಿದ್ರು ಅಲ್ವರ. ಸೊ ಕಳಸತಿ ಬರ್ಬೇಕಾದ್ರೆ ಬ್ರದರು ಮೊದಲನೇ ಅದ್ಭುತ ಬಗ್ಗೆ ಮಾತಾಡಿದ್ರು. ಅದನ್ನ ಕೋರಿಲೇಟ್ ಮಾಡಿ ಯಾವ ರೀತಿ ಯೇಸು ಕ್ರಿಸ್ತನ ಎರಡನೇ ಅದ್ಭುತದಲ್ಲಿ ನಮ್ಗೆ ಒಂದು ಆತ್ಮಿಕ ಒಂದು ಪಾಠಗಳನ್ನ ಇಟ್ಟಿದ್ದಾರೆ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ವರ. ಸೊ ಅದಕ್ಕೆ ಸತ್ಯವೇದ್ಯ ನೋಡ್ಬೇಕಾದ್ರೆ ಒಂದು ಆಳವಾಗಿರೋಂಥ ಒಂದು ಏನಂತಾರೆ ಒಂದು ಗಣಿತರ ಅದರ ಎಷ್ಟು ಅಗೀತ ಇರ್ತಾರೋ ಅಷ್ಟು ಅಮೂಲ್ಯವಾಗಿರೋಂಥ ದ್ರವ್ಯಗಳೇನಿರ್ತಾರೆ, ಚಿನ್ನ ಬೆಳ್ಳಿ ತರ ನಮಗೆ ಮುತ್ತುರತ್ನಗಳು ಸಿಗ್ತಾನೆ ಇರ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಯೇಸು ಕ್ರಿಸ್ತು ಮಾಡಿರೋಂಥ ಮೊದಲನೇ ಅದ್ಭುತಕ್ಕೂ ಎರಡನೇ ಅದ್ಭುತಕ್ಕೂ ಏನಾಗಿದೆ ತುಂಬಾ ಒಂದು ಹೋಲಿಕೆ ಇದೆ ಅಂತ ನೋಡ್ತಿರೋದ್ರ. ಅದಕ್ಕೆ ಎರಡನ್ನೂ ಕೂಡ ಮಾಡಿದ್ದು ಎಷ್ಟನೇ ದಿನದಲ್ಲಿ? ಮೂರನೇ ದಿನದಲ್ಲಿ ಅಲ್ವರ. ಆಮೇಲೆ ಒಂದನೇ ಅದ್ಭುತಕ್ಕೂ ಎರಡನೇ ಅದ್ಭುತಕ್ಕೂ ಏನಾಗಿದೆ ಅಂದ್ರೆ ತುಂಬಾ ಒಂದು ಸಿಮಿಲಾರಿಟೀಸ್ ಏನ್ ಮಾಡೋದು ನಾವು ನೋಡ್ಬೋದು ಅಲ್ವರ. ಏನಪ್ಪಾ ಅಂತಂದ್ರೆ ಅಲ್ಲಿ ಮೊದಲನೇ ಅದ್ಭುತ ಮಾಡ್ಬೇಕಾದ್ರೆ ಎಷ್ಟು ಜಾಡಿಗಳಿತ್ತು ಅಂತ ನೋಡ್ತೀರಿ? 6 ಎಂತ ಜಾಡಿಗಳು? ಕಲ್ಲಿನ ಒಂದು ಜಾಡಿಗಳು ಅಲ್ವರ. ಅದು ನೋಡ್ಬೇಕಾದ್ರೆ ಆ ಜಾಡಿಗಳನ್ನು ಯಾರು ಅಲ್ವರ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಮತ್ತೆ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ಒಂದು ಮಣ್ಣಿನ ಒಂದು ಕುಂಬಾರದ ಒಂದು ಕೈಲಿ ರೂಪಿಸಿದಂತ ಮಣ್ಣಿನ ಒಂದು ಮಡಿಕೆ ಹೇಳ್ತಾರೆ ಏನಾಗಿದ್ದಾರೆ ಇಡೀ ಲೋಕ ಜನಗಳು ಇದಾರೆ ಅಲ್ವರ. ಸೊ ಅದ್ರೊಳಗಡೆ ಏನಪ್ಪಾ ಮಾಡ್ತಾ ಇದ್ದಾರೆ, ನೀರ್ನೇನ್ ಮಾಡ್ತಾ ಇದಾರೆ, ತುಂಬ್ತಾ ಇದಾರೆ ಅಲ್ವರ. ಸೊ ಈ ಒಂದು ಕೆಲ್ಸನ ಇಡೀ ಲೋಕಕ್ಕೆ ಸುವಾರ್ತೆನ ಸಾರಂಥದ್ದು, ಸುವಾರ್ತೆನ ಸಾರಿ ಅವ್ರಿಗೆ ಸತ್ಯ ತಿಳಿಸೋಂಥ ಕೆಲಸನ ಯಾರಪ್ಪ ಮಾಡ್ತಾ ಇದ್ರೆ ಮೊದಲು ಅಪೊಸ್ತಲರು ಏನ್ ಮಾಡಿದ್ರು ಅಲ್ವರ. ಅವರು ಹೇಳ್ದಂತಾನೆ ಮಾಡು ಅಂತಂದಾಗೆ ಕ್ರಿಸ್ತನ ಮಾತನ್ನ ಕೇಳ್ಕೊಂಡು ಅಪೊಸ್ತಲರು ಏನ್ ಮಾಡಿದ್ರು ಅದನ್ನ ಮೊದಲನೇ ಬರುವೈಕೆಲ್ಲ ಜಾಡಿಯಲ್ಲಿ ನೀರು ತುಂಬಿಸೋದಕ್ಕೆ ಏನ್ ಮಾಡಿದ್ರು ಅದನ್ನ ಪ್ರಾರಂಭಿಸಿದ್ರು ಅಲ್ವರ. ಅವ್ರು ನೀರು ತುಂಬಿಸ್ಬೇಕಾಗಿದ್ರೆ ಬ್ರದರ್ ಪಾಯಿಂಟ್ ಹೇಳಿದ್ರು ಏನಪ್ಪಾ ಅಂದ್ರೆ ನೀರು ತುಂಬಿಸ್ಬೇಕಾದ್ರೆ ಅಲ್ಲಿ ಅಪೊಸ್ತಲರು ಆ ಕಾಲದಲ್ಲಿ ಯೇಸು ಕ್ರಿಸ್ತನ ಮಾತನ್ನ ಕೇಳ್ಕೊಂಡು ನೀರು ತುಂಬಿಸ್ಬೇಕಾದ್ರೆ ಯಾವ ಉದ್ದೇಶದಲ್ಲಿ ತುಂಬಿಸಿದ್ರು ಅಂದ್ರೆ ಅಯ್ಯೋ ಈ ನೀರೇ ಆಗಿರ್ತಾರೆ ಅಂತ ತುಂಬಿಸಿದ್ರ ಅಂತಂದ್ರೆ ಬೇರೆ ಎಲ್ಲರಿಗೂ ನೀರ್ ತರ ಇತ್ತು, ಆದ್ರೆ ಅಪೊಸ್ತಲರಿಗೆ ಹೆಂಗಿತ್ತು ಇದು ಖಂಡಿತವಾಗಿ ಏನಾಗ್ತಾ ಇತ್ತು ದ್ರಾಕ್ಷರಸ ಆಗ್ತಾ ಬಿಡ. ಆಯ್ತರ ಕ್ರಿಸ್ತನ ಒಂದು ರಾಜ್ಯದ ಸುವಾರ್ತೆ ದೇವ್ರ ಮಕ್ಳು ಎಲ್ಲಾ ಲೋಕದಲ್ಲಿ ಸಾರ್ಬೇಕಾರೆ ಅವ್ರು ಹೆಂಗಿರ್ತಾರೆ, ಇದು ಲೋಕದವ್ರಿಗೆ ಹೆಂಗಿರ್ತಾರೆ, ಏನೋ ಸತ್ಯ ಹೇಳ್ತಾರಪ್ಪ, ಏನೋ ಬೈಬಲ್ ಬಗ್ಗೆ ಹೇಳ್ತಾರೆ ಹೇಳ್ಕೊಂಡು ಹೋಗ್ಲಿಂತ. ಆದ್ರೆ ನಮ್ಗೆ ಹೆಂಗಿದೆ ಇದು? ನಮ್ಗೆ ಅದಲ್ಲ. ನಮ್ಗೇನಿದು 1000 years ಬಗ್ಗೆ ದೇವರ ಒಂದು ಯೋಜನೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರಿಗೆ ಏನಾಗ್ತಾರೆ ಆಶೀರ್ವಾದ ಮಾಡ್ತಾರೆ ಅಂದ್ಬಿಟ್ಟು ಆ ಯೋಜನೆ ನಾವ್ ಏನ್ ಮಾಡ್ದಂಗೆ ಆಗ್ತಾರೆ ಅಲ್ಲಿ ತಿಳಿಸ್ತಾನೆ ಆಗ್ತಾರೆ ಅಲ್ವರ. ಅದಕ್ಕೆ ಈ ಒಂದು ಏನಂತಾರೆ ಆ ಒಂದು ನೀರು ದ್ರಾಕ್ಷರಸವಾಗಿ ಆಕ್ಚುಲ್ ಆಗಿ ಮಾರ್ಪಾಟಾಗಿದ್ದು ಯಾವಾಗಪ್ಪ ಅಂದ್ರೆ ಆ ಒಂದು ಥರ್ಡ್ ಡೇ. ಆ ಥರ್ಡ್ ಡೇ ಅಂತಾನೆ ನಾವು ಬರೆದ ಕೂಡ ಹೇಳಿದಾರಲ್ವ. ಏನು ಯೇಸು ಕ್ರಿಸ್ತು ಅನೇಕ ಜಾಗದಲ್ಲಿ ಹೇಳ್ತಾರೆ, ನಾವು ಯೇಸು ಕ್ರಿಸ್ತು ಎರಡನೇ ಬರಿಕೆ ಪಾಠದಲ್ಲಿ ಕೇಳಿದಾರ 1-2 ದಿನಗಳ ನಂತರ 3ನೇ ದಿನದಲ್ಲಿ ಸಿದ್ಧಿಗೆ ಬರ್ತೀನಿ. ಆ 1-2 ದಿನ ಅಂತಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2 ದಿನಗಳಂದ್ರೆ ಕ್ರಿಸ್ತನ್ಗೆ 1 ದಿನ ಅಂದ್ರೆ 1000 ವರ್ಷ, 2 ದಿನಗಳಂದ್ರೆ 2000 ವರ್ಷ, 2000 ವರ್ಷಗಳ ನಂತರ 3ನೇ 1000 ವರ್ಷ ಆತನ ಎರಡನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತು ಮಾಡಂತ ಒಂದು ಅದ್ಭುತವಂತ ಕೆಲಸ ಅಂತ ನೋಡ್ತಿದ್ರ. ಈ ಒಂದು ಅದ್ಭುತ ಆಗ್ತಾ ಇರಂಗೇನೇನೆ ನಾವೇನ್ ಮಾಡೋದಂದ್ರೆ ಈ ಎರಡನೇ ಅದ್ಭುತ ಆಗೋದ ಏನ್ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ ಅಲ್ವರ. ಅದು ನೋಡ್ಬೇಕ್ರೆ ಏನ್ರಿ ಇನ್ನೊಂದ್ಸತಿ ಕಾನಾನಿಗೆ ಏನ್ ಮಾಡ್ತಾರೆ ಬರೋದನ್ನ ನಾವು ನೋಡ್ತೀರಿ ಅಂದ್ರೆ ಅವಾಗ ಏನ್ ಮಾಡ್ತಾನೆ ಒಬ್ಬ ಮನುಷ್ಯ ಬರ್ತಾನೆ ಹೇಳ್ತಾರೆ. ಇಂಗ್ಲಿಷ್ ಹೇಳ್ತಾರೆ ಇಸ್ ಅ ನೋಬಲ್ ಮ್ಯಾನ್ ಅಂತ ಹೇಳ್ತಾರೆ ಅದರ. ಯಾರಪ್ಪ ಇದು ನೋಬಲ್ ಮ್ಯಾನ್ ಕಾಣಲಿ ಬಂತು ಪ್ರಧಾನ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಇನ್ನೊಂದ್ ಕಡೆ ಹೇಳ್ತಾರೆ ಏನ್ ನೋಬಲ್ ಮ್ಯಾನ್ ಹೇಳ್ಬೇಕಾರೆ ಒಬ್ಬ ದೂರ ದೇಶದಲ್ಲಿ ಒಬ್ಬ ಮನುಷ್ಯ ಹೋಗಿ ರಾಜ್ಯವನ್ನು ಪಡ್ಕೊಂಡು ಹಿಂತಿರುಗಿ ಬರ್ಬೇಕಾರೆ ಅಂತ ಹೇಳ್ತಾರೆ. ಅದು ಸೇಮ್ ವಾರ್ತೆ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ. ಅಲ್ಲಿ ಏನಂತಂದ್ರೆ ಇದು ಆಕ್ಚುಲಿ ಹೇಳಿದ ಎಕ್ಸಾಂಪಲ್ ಅಂದ್ರೆ ಒಂದು ಅಧಿಕಾರದಲ್ಲಿರೋಂಥ ವ್ಯಕ್ತಿ ಅದರ ಅವನೇನಾರ ರೋಮ್ ಅಲ್ಲಿ ಏನಂತ ಯಾವ್ದೋ ಪ್ರಾಂತ್ಯಗಳ ಅಧಿಕಾರ ನಡೆಸ್ಬೇಕು ಅಂದ್ರೆ ರೋಮಲ್ಲಿ ಹೋಗ್ಬಿಟ್ಟು ಅಧಿಪತ್ಯ ಮಾಡ್ಬೇಕು, ಪರ್ಮಿಷನ್ ಇಸ್ಕೊಂಡು ಬರ್ಬೇಕು, ಆಮೇಲೆ ಏನ್ ಮಾಡಕ್ ಸಾಧ್ಯನೋ ಆಡಳಿತ ಮಾಡಕ್ ಸಾಧ್ಯ. ಆ ರೀತಿ ಒಂದು ಅಧಿಕಾರದಲ್ಲಿರೋಂಥ ಒಬ್ಬ ವ್ಯಕ್ತಿ ಅವನ್ಗೊಬ್ಬ ಏನಾಗೋನಂತೆ ಮಗ ಇದ್ದಾನಂತೆ. ಮಗನ್ಗೆ ಏನಾಗಿದೆ ಕಾಯಿಲೆ ಬಂದಿದೆ, ಅದರ ಜ್ವರ ಬಂದ್ಬಿಟ್ಟೈತೆ, ಇನ್ನೇನು ಸಾಯಂತ ಸ್ಥಿತಿಯಲ್ಲಿ ಅವನೇ ಅದರ ಅವನೇನ್ ಮಾಡ್ಕೊಂತಾನೆ, ಇನ್ಮೇಲೆ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಇಲ್ಲ, ಇನ್ನೇನು ಒಬ್ಬೇ ಡಾಕ್ಟ್ರು. ಯಾವ ಡಾಕ್ಟ್ರು? ಯೇಸು ಕ್ರಿಸ್ತನ ಕೊಡೋದೇ ಖಂಡಿತವಾಗಿ ವಾಸಿ ಆಗ್ತದೆ. ನಿಮ್ ಮಾಡಿದ್ರೆ ಯೇಸು ಕ್ರಿಸ್ತ ಬರ್ತಾ ಇರ್ಬೇಕಾದ್ರೆ ಸ್ವಾಮಿ ಏನ್ ಮಾಡಿ ನೀವು ಬನ್ನಿ ಅಂತಾನೆ ಕೇಳ್ಕೊಂತಾನೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಹೋಗು ನಿನ್ ಮಗ ಏನಾಗಿದ್ದಾನೆ ಸ್ವಸ್ಥ ಆಗಿದ್ದಾನೆ ಅಂತ ಏನ್ ಮಾಡ್ತಾರೆ ಹೇಳಿದ್ರೆ. ಹಂಗೆ ಹೇಳಿದ ತಕ್ಷಣ ಅದ ಟೈಮ್ ಅಂತ ಯಾವ್ದು ಹೇಳಿದ್ರು 1 ಗಂಟೆ ಅಂತಂದ್ರು. ಕರೆಕ್ಟಾಗಿ ಹೋಗ್ಬೇಕಾರೆ ಏನಾಯ್ತು ಆಡಿ ವಾಸಿ ಆಗಿರ್ತಾರಲ್ವ. ಇದು ನಮ್ಮ ಬ್ರದರ್ ತುಂಬಾ ಕ್ಲೀನ್ ಆಗಿ ಹೇಳಿದ್ರು ಅಲ್ವರ. ಏನಪ್ಪಾ ಅಂತಂದ್ರೆ ಇದು ಆ ಮನುಷ್ಯ ಯಾರು ಹೆರೋಡನ ಮನೆಯಲ್ಲಿ ಅಧಿಕಾರದಲ್ಲಿರಂತ ಒಬ್ಬ ವ್ಯಕ್ತಿ ಅಲ್ವರ. ಹೆರೋಡನ್ನ ತಂದೆಯ ದೇವರಿಗೆ ಹೋಲಿಕೆ ಮಾಡಿದ್ರು. ತಂದೆಯ ದೇವರ ಒಂದು ಆಸ್ಥಾನದಲ್ಲಿ ಅರಮನೆಯಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತಂತ ಒಬ್ಬ ವ್ಯಕ್ತಿ ಅಂದ್ರೆ ದೇವರ ವಾಕ್ಯ ಅದ್ರ. ಯಾಕಂದ್ರೆ ಸೇವಕರು ಏನ್ ಮಾಡ್ತಾರೆ ಅಂದ್ರೆ ರಾಜ್ಯರ ಒಂದು ಮಾತುಗಳನ್ನ ಏನ್ ಮಾಡ್ತಾರೆ ಕೇಳ್ತಾರೆ. ಅದಕ್ಕೆ ಯೆಹೋವನ ಮಾತು ಅಂದ್ರ ಯೆಹೋವನ ಮಾತು ಅಂತಂದ್ರೆ ಯಾರ ಮಾತು? ಅವ್ರ ಮಾತು
ದೇವರ ಚಿತ್ತ ನೆರವೇರಿಸಿರ ವಾಪಸ್ ದೇವತಕ್ಕೆ ಏನಾಗಲ್ಲ ಬರೋದಕ್ಕೆ ಸಾಧ್ಯ. ಆ ಒಂದು ಸೇವಕ, ಆ ಒಂದು ಸೇವಕನಿಗೆ ಒಬ್ಬ ಮಗ ಏನಾಗಿದ್ದಾನಂತೆ, ಇದನ್ನ ಅಂದ್ರೆ ಅಸ್ವಸ್ಥ ಮಗ ಅಂತ ಏನಂದ್ರೆ ತಂದೆಯಿಂದ ಜೀವ ಪಡ್ಕೊಂಡಿರಂತ ಮಗ. ಅದರ ಇವ್ರು ಯಾರು ಮಗ ಅಂತ ನೋಡ್ಬೇಕು, ಅದು ಯಾರದು ಸಭೆ. ಅದರ ಯಾಕೋಬು 1:18 ಓದ್ರಿ. ಯಾಕೋಬು 1ನೇ ಅಧ್ಯಾಯ 18ನೇ ವಾಕ್ಯ ನೋಡ್ರಿ. ಆತನ ತನ್ನ ಸುಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನೋಡಿ, ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನೋಡಿ ನಮ್ಮನ್ನ ಏನ್ ಮಾಡೋದಂತೆ ನಮ್ಮನ್ನ ಹೆಂಗಪ್ಪ ಹುಟ್ಟಿಸಿದರೆ ಸತ್ಯ ವಾಕ್ಯದ ಬೋಧನೆಯಿಂದ. ದೇವರ ವಾಕ್ಯದಿಂದ ನಮ್ಮನ್ನ ಏನ್ ಮಾಡಿದ್ವಿ ಇವಾಗ ಹುಟ್ಟಿಸಿರುತ್ತೆ. ಆಕ್ಚುಲಿ ಹೇಳ್ಬೇಕಾದ್ರೆ ಅಲ್ಲಿ ಗರ್ಭಧಾರಣೆ ಅಂತ ಬರ್ತಾರೆ. ಅದರ ಅಂದ್ರೆ ಬಿಗಾಟನ್ ಆಫ್ ದ ವರ್ಡ್ ಆಫ್ ಗಾಡ್ ಅಂತ. ಅದರ ನೂತನ ಸೃಷ್ಟಿಯಾಗಿ ದೇವ್ರ ನಮ್ಮನ್ನ ಗರ್ಭಧಾರಣೆ ಮಾಡಿರೋದು ಯಾವ್ದಪ್ಪ, ದೇವರ ವಾಕ್ಯನ. ಅಂದ್ರೆ ದೇವರ ವಾಕ್ಯದ ಮಕ್ಕಳು ಯಾರಪ್ಪ ಅಂತಂದ್ರೆ ನಾವು. ಅದಕ್ಕೆ ಬೆಳಕಿನ ಮಕ್ಕಳು, ಅದರ ದಿನದ ಮಕ್ಕಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ದೇವರ ವಾಕ್ಯದ ಪ್ರಕಾರ ಇರುವಂತ ದೇವ್ರ ಮಕ್ಕಳು. ನಮಗೆ ಏನಪ್ಪ ಆಗಿದೆ ಅಂತಂದ್ರೆ ಏನಾಗಿದೆ, ಕಾಯಿಲೆ ಬರೀದೆ. ಈ ಕಾಯಿಲೆ ಸಭೆಗೆ ಯಾವಾಗ ಬಂತು ಅಂತ ನೋಡಿದ್ರೆ ಏನ್ರಿ, ಆ 3 ದಿನಕ್ಕಿಂತ ಮುಂಚೆನಾಗಿರ್ಬೇಕು ಕಾಯಿಲೆ ಬಂದಿರ್ಬೇಕು. ಅದರ ಹಂಗಾರೆ ಯಾವ ದಿನಪ್ಪ ಅಂತ ನೋಡಿದ್ರೆ ಯೇಸು ಕ್ರಿಸ್ತನ 2ನೇ ಬರುವಿಕೆಗಿಂತ ಮುಂಚೆ ಸಭೆಗೆ ಏನಿತ್ತು, ಘೋರವಾಗಿರಂತ ಒಂದು ಕಾಯಿಲೆ ಇತ್ತು. ಅಲ್ಲರ ಏನ್ ಕಾಯಿಲೆ ಅಂತಂದ್ರೆ ಅವ್ರಿಗೆ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಅದರ ಎಲ್ಲ ಹೆಂಗಿದ್ರು, ಪೆದ್ದಂತರ ಏನಾಗಿದ್ರು ಇದ್ರು. ಅದೇ ನೋಡ್ಬೇಕಾರೆ ಅವ್ರಿಗೆ ಪರಿಜ್ಞಾನ ಇಲ್ದಿರ್ಬೇಕಾರೆ ಇದು ಪಾಪ ಅಥವಾ ಇದು ಒಳ್ಳೇದು ಅಂತ ಏನಾಗಿಲ್ಲ, ಅದ ಡಿಫ್ರೆನ್ಸಿಯೇಷನ್ ಕಂಡಿಡಕ್ಕೆ ಆಗ್ತಾ ಇರಲಿಲ್ಲ. ಅದೇ ನೋಡ್ಬೇಕಾರೆ ದೇವರ್ ಆಲ್ ವೆರಿ ವೀಕ್. ಅದರ ಹಂಗಿರ್ಬೇಕಾರೆ ಏನ್ ಮಾಡ್ತಾನೆ, ಈ ಒಂದು ಈ ಒಂದು ಅಧಿಕಾರದಿಂದ ಮನುಷ್ಯ ಏನ್ ಮಾಡ್ತಾನೆ, ಇದನ್ನ ಇವ್ರ ಕೈಲಿ ಮಾತ್ರ ವಾಸಿ ಮಾಡಕ್ಕಾಗ್ಬಿಟ್ಟು ಕ್ರಿಸ್ತ ಅಂತ ಏನ್ ಮಾಡ್ತಾರೆ, ಅವಾಗ ಹೇಳ್ತಾರೆ, ಸ್ವಾಮಿ ದಯವಿಟ್ಟು ಏನ್ ಮಾಡಿ ನೀವು ಇದನ್ನ ಗುಣಪಡಿಸಿ ಅಂತಂದ್ಬಿಟ್ಟು. ಅದರ ಅವಾಗ ಸಮಯ ಏನಪ್ಪಾ ನೋಡ್ತೀರಿ, 1 ಗಂಟೆ ಅಂತ ನೋಡ್ತೀವಿ. ಅದರ 1 ಗಂಟೆನೇನು ಅದರ ಮಧ್ಯಾಹ್ನ. ಅದರ ಇವಾಗ ಸಾಮಾನ್ಯವಾಗಿ ಇಂಗ್ಲಿಷ್ ಬರೀಬೇಕಾದ್ರೆ AM ಮತ್ತೆ PM ಅಂತ ಬರೀತೀರಿ. ಅದರ ಯಾವಾಗ AM ನ ಚೇಂಜ್ ಮಾಡಿ PM ಮಾಡ್ತೀರಿ ಗೊತ್ತಾ, 12 ಗಂಟೆ ನಂತರ. ಅಲ್ರ 12 ಗಂಟೆ ನಂತರ ಬರೋಂಥ ಎಲ್ಲಾ ಸಮಯಗಳಿಗೆ ಏನ್ ಮಾಡ್ತೀವಿ ನಾವು ಫ್ರೀಕ್ವೆನ್ಸಿ ಏನ್ ಮಾಡ್ತೀವಿ, ಅದನ್ನ ಚೇಂಜ್ ಮಾಡ್ತೀವಿ. ಅದರ ಹಂಗಾರೆ ಒಂದು ಕಾಲ ಬದಲಾವಣೆ ಆಗಂತ ಒಂದು ಹಂತ. ಅದರ ಆಮೇಲೆ ಆ ಒಂದು ಸಮಯದಲ್ಲಿ ಸೂರ್ಯ ನೆತ್ತಿ ಮೇಲೆ ಏನಾಗಿರ್ತಾನೆ, ಇರ್ತಾನೆ. ಅದರ ಬೈಬಲ್ ಸೂರ್ಯ ಅಂತಂದ್ರೆ ನಮ್ಮ ರಕ್ಷಕನಾಗಿದ್ದ ಯೇಸು ಕ್ರಿಸ್ತ, ನೀತಿ ಸೂರ್ಯ. ಅದರ ನೀತಿ ಸೂರ್ಯನ ಒಂದು ಕಿರಣಗಳಿಂದ ಸಭೆಗೆ ಏನಾಗ್ತದೆ ನೋಡ್ತೀರಿ. ಅದರ ಎಂತ ನೀತಿ ಸೂರ್ಯನ ಒಂದು ಎಂತ ಹೆಂಗ್ ಬಿಡ್ತಂತೆ, ಸ್ವಸ್ಥ ಇಲ್ಲ ಏನ್ ಬಿಡ್ತದೆ, ಸ್ವಸ್ಥತೆ ಉಳ್ಳವನ ಕಿರಣ ಉಳ್ಳವನಾಗಿ ಏನ್ ಮಾಡ್ತಾರೆ, ಉದಯಿಸುವನು. ನೀತಿ ಸೂರ್ಯನಾಗಿದ್ದ ಯೇಸು ಕ್ರಿಸ್ತನು ಅವ್ರೇನ್ ರೆಕ್ಕೆಲೆ ಇರ್ತಂತೆ, ಸ್ವಸ್ಥತೆಯನ್ನು ಉಂಟು ಮಾಡೋಂಥ ಕಿರಣ ಉಳ್ಳವನಾಗಿ ಉದಯಿಸುವನು. ಅಲ್ಲರ ಹಂಗಾರೆ ಏನ್ ಮಾಡ್ತಾರೆ, ಅಸ್ವಸ್ಥತೆ ಮಾಡೋದಕ್ಕೆ ಯೇಸು ಕ್ರಿಸ್ತನಾಗೋದು 2ನೇ ಬರಿಕೆಯಲ್ಲಿ ಬರೋದು. ಅಲ್ಲರ ಅದಕ್ಕೆ ಏನಪ್ಪ ಸ್ವಸ್ಥತೆ ತಂದ್ರು, ಏನ್ ಜ್ಞಾನ ತಂದ್ರು, ಏನ್ ಬೆಳಕು ತಂದ್ರು ಅಂತಂದ್ರೆ ಅನೇಕ ನಾವು ಸತ್ಯಗಳು ಏನ್ ಪಾಠ ಕೇಳ್ತೀರಿ, ಇವೆಲ್ಲ ಪಾಠಗಳನ್ನ ನಮ್ಗೆ ತಂದೆಯ ದೇವ್ರು ಯಾರ ಮುಖಾಂತರ ಕೊಟ್ಟಿರೋದ, ಅಲ್ಲ ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟ. ಅಂದ್ರೆ ಮುಖ್ಯವಾಗಿ 7ನೇ ದೂತನ ಮುಖಾಂತರ ಅನೇಕ ರಹಸ್ಯಗಳನ್ನ ದೇವ್ರು ನಮ್ಗೆ ಮಾಡೋದು ಇವಾಗ ಬರ್ದವ್ರು. ಅದ್ರ ವ್ಯವಸ್ಥೆ ಮಾಡಿ ಇವಾಗ ನಾವು ಕೂತ್ಕೊಂಡು ಬೈಬಲ್ ಓದ್ಬಿಟ್ಟು ನರಕ ಅಂದ್ರೆ ಒಂದು ಸಮಾಧಿ ಅಂತ ನಾವು ಕಂಡಿಡಿಕಾಯ್ತದ. ನೀವೇನು ಹಾಳಾಡ್ಕೊಂಡು ಜಾಳ ಆಡ್ಸ್ಬಿಟ್ರೆ ನಮ್ಗೆ ಏನಾಗಲ್ಲ, ನಮ್ಗೆ ಗೊತ್ತಾಗಲ್ಲ. ಆ ಕಾಲದಲ್ಲಿ ಏನ್ ಮಾಡೋರೆ, ಅಂದ್ರೆ 18th ಸೆಂಚುರಿಯಲ್ಲಿ ನಮ್ಮ ಬ್ರದರ್ ಕೂತ್ಕೊಂಡು ಈ ತರ ಗ್ರೂಪ್ ಸ್ಟಡೀಸ್ ಎಲ್ಲ ಮಾಡಿ ಕನ್ಕಾರ್ಡೆನ್ಸ್ ಎಲ್ಲ ಇಟ್ಕೊಂಡು ಏನ್ ಮಾಡೋರಲ್ಲ ಅಂದ್ರೆ ಬರ್ತಾರೆ. ನಮ್ಮ ಇಂಡಿಯಲ್ಲಿ ಇತ್ತವಾಗ ನಮ್ ಕನ್ಕಾರ್ಡೆನ್ಸ್ ಇವಾಗ ಏನಾಗ್ತವೆ ಎಲ್ಲ ಸ್ವಲ್ಪ ಎಲ್ಲ ಬರ್ತವೆ. ಆದ್ರೂ ಕನ್ಕಾರ್ಡೆನ್ಸ್ ಹಿಂಗಿದೆ ಅಂತ ಅಂದ್ಬಿಟ್ಟು ಅದೆಲ್ಲ ಯಾರು ಗೊತ್ತು, ನಮ್ಗೆ ಯಾರು ಹೇಳ್ಕೊಡ್ದಿರ ಅವ್ರಿಗೂ ನಮ್ಗೇನು ಗೊತ್ತಾಗ್ತಿಲ್ಲ. ಇವೆಲ್ಲ ನೋಡ್ಬೇಕಾದ್ರೆ ಆಲ್ರೆಡಿ ಏನ್ ಮಾಡೋದು, ಎಲ್ಲ ಸ್ಟಡಿ ಮಾಡಿ ಇಂತಿಂತ ಸ್ಟಫ್ಗಳಿದೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಏನ್ ಮಾಡೋದು, ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ಈ ಸತ್ಯಾರ್ಥಗಳು ನಮ್ಗೆ ಏನಾಗಿದೆ ಇವತ್ತು ನಮಗ್ ಗೊತ್ತಾಗಿದೆ. ಅದಕ್ಕೆ ನಾವೇನ್ ಮಾಡ್ತೀರಿ, ಇವತ್ತು ಈ ಸತ್ಯ ತಗೊಂಡೋಗಿ ಇನ್ನೊಬ್ರಿಗೆ ಏನ್ ಮಾಡ್ತೀರಿ, ಹೇಳ್ತೀರಿ. ಹೇಳ್ಬೇಕಾದ್ರೆ ಹೆಂಗ್ ಸಂತೋಷ, ಆ ಜಾಡಿಯಲ್ಲಿ ಏನ್ ಮಾಡ್ತಾ ಇದೀರಿ, ನಾವು ದ್ರಾಕ್ಷಸ ತುಂಬ್ತಾ ಇದ್ದೀರಿ ಅಲ್ವರ. ಬೇರೆಯವ್ರಿಗೆ ನೋಡಕ್ ಹೆಂಗಿದೆ ನೀರು, ನಮ್ಗೇನದು ದ್ರಾಕ್ಷಸ. ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಸಂತೋಷ, ಆಶೀರ್ವಾದ ಎಲ್ಲರಿಗೇನ್ ಬರ್ತಾರೆ ಅಂದ್ಬಿಟ್ಟು ಒಂದು ಸಂತೋಷ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಒಂದು ವಾಕ್ಯ ಓದೋಣ. 2ನೇ ಥೆಸಲೋನಿಕ 2:8 ಓದ್ರಿ. 2 Thessalonians 2:8 ಓದಿ. ಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವ. ನೋಡ್ರ, ಯೇಸು ಕ್ರಿಸ್ತ ಏನ್ ಮಾಡಿದ್ರೆ, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಆತನ ಸಂಹರಿಸ್ತಂತ. ಯಾರನ್ನ ಅಂದ್ರೆ ಇಲ್ಲಿ ಹೇಳ್ತಾರದೆ ಆಂಟಿಕ್ರೈಸ್ಟ್ ಸಿಸ್ಟಮ್ನ. ಯೇಸು ಕ್ರಿಸ್ತು ದ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ನ ಹೆಂಗಪ್ಪ ನಾಶ ಮಾಡ್ತಾರೆ ಅಂದ್ರೆ ಪ್ರತ್ಯಕ್ಷತೆಯ ಪ್ರಕಾಶ. ಪ್ರತ್ಯಕ್ಷತೆ ಅಂತಂದ್ರೆ ಪರೋಷ್ಯ. ಈ ವರ್ಸ್ ಇದಲ್ಲ, ಈ ವರ್ಸ್ ಸ್ಪೆಷಲ್ ವರ್ಸ್.
ಇದರಲ್ಲಿ 3 ಗ್ರೀಕ್ ವಾರ್ತೆಗಳು ಬರ್ತದೆ ಸೆಕೆಂಡ್ ಕಮಿಂಗ್ ಇರೋಂಥದ್ದು. ಪರೋಷ್ಯ, ಎಫಿಫೇನಿ, ಅಪೊಕಲಿಪ್ಸ್ ಪಕ್ಕದಲ್ಲೇ ಬರ್ತದೆ. ಆರ್ಡರ್ ಹೆಂಗ್ ಕೊಟ್ಟಾರೆ? ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಮರಿಸುವನು. ಅದರ ಇಂಗ್ಲಿಷ್ ಬರ್ತಾರೆ ಬೈ ದ ಪ್ರೆಸೆನ್ಸ್ ಆಫ್ ಹಿಸ್ ಬ್ರೈಟ್ನೆಸ್ ಅಪೊಕಲಾಪ್ಸಿಸ್. ಅದರ ಪರೋಷ್ಯ ಆಮೇಲೆ ಎಫಿಫೇನಿಯಾದಲ್ಲೇ ದ ಗ್ರೇಟ್ ಆಂಟಿಕ್ ಸಿಸ್ಟಮ್ ಏನ್ ಮಾಡೋದು? ಅದರ ಈ ಒಂದು ಸತ್ಯ ಇಡೀ ಲೋಕ ಜನಗಳಿಗೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ? ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ? ಈ ಒಂದು ಸಿಸ್ಟಮ್ ಏನ್ ಮಾಡ್ತಾರೆ? ಅವರು ಕೊಲಾಪ್ಸ್ ಮಾಡ್ತಾರೆ. ಅಂದ್ರೆ ಇವಾಗ ನಿಮ್ಮೆಲ್ಲ ಒಂದು ನ್ಯೂಸ್ ನೋಡಿರ್ಬೋದು, ಏನಂತಾರೆ ಅದೇನೇನೋ ಕಾಕ್ರೋಚ್ ಪಕ್ಷನ ಏನದ ಕಾಕ್ರೋಚ್ ಜನತಾ ಪಾರ್ಟಿ. ಏನ್ ಗೊತ್ತಾ ಅದು ಕಾನ್ಸೆಪ್ಟ್? ಕಾಕ್ರೋಚ್ ಅಂತ ಏನಕ್ಕೆ ಇಟ್ಟರು ಹೋಗ್ಲಿ ಗೊತ್ತಾ? ಸರಿ, ಕಾಕ್ರೋಚ್ ಅಂದ್ರೆ ನಾವೇನು ಏನ್ ಮಾಡ್ತೀವಿ ಥಿಂಕ್ ಮಾಡ್ತೀರಿ? ಎಲ್ಲ ಕಡೆ ಇರ್ತಾರೆ ವೇಸ್ಟ್, ಹೊಲ್ಸು, ಗಲೀಜು. ಅವ್ರು ಮಾಡಿರೋದೇ ಅಂತವ್ರು ಯೂಸ್ಲೆಸ್ ಫೆಲೋಸ್ ಅಂತ. ಅಂದ್ರೆ ಯಾರ್ಯಾರಿಗೆ ಕೆಲಸ ಇಲ್ವೋ, ಯಾರ್ಯಾರ ಸಮಾಜದಲ್ಲಿ ಪ್ರಾಮುಖ್ಯತೆ ಇಲ್ವೋ, ಏನೂ ಇಲ್ವೋ, ಇವರೆಲ್ಲ ಸೇರ್ಬಿಟ್ಟು ಏನ್ ಮಾಡೋರೆ? ಒಂದು ಪಕ್ಷ ಕಟ್ಟೋರೆ. ಏನೆಲ್ಲ ಬರೀ ಸೋಷಿಯಲ್ ಮೀಡಿಯಲ್ಲಿ ಅಷ್ಟೇ, ಏನೋ ಇದೆಲ್ಲ ಮಾಡಿ ಆ ಥರ ಎಲ್ಲ ಕಟ್ಟಿಲ್ಲ. ಅದಕ್ಕೆ ಏನ್ ಮಾಡೋರೆ? ಒಂದು ಕಾಕ್ರೋಚ್ ಜನತಾ ಪಕ್ಷನ ಕೊಟ್ಟಾರೆ. ಏನು ಇವ್ರ ಕರ್ತವ್ಯ ಏನೋ? ಇವ್ರದ್ದು ಮೇನ್ ಥೀಮ್ ಏನಪ್ಪ, ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಕೆಲಸ ಇಲ್ದಿರೋರಿಗೆಲ್ಲ ನೀವೇನ್ ಮಾಡ್ತಾರೆ? ಗೌರ್ಮೆಂಟು ಏನ್ ಮಾಡ್ತಾರೆ? ಇವ್ರ ಕೊರತೆಗಳು ಏನ್ ಮಾಡ್ತಾವ್ರೆ ಅಲ್ಲಿ ಹೇಳ್ಕೊಂತವ್ರೆ ಅಲ್ವರ. ಸೊ ಈ ಒಂದು ಕಾನ್ಸೆಪ್ಟ್ ಯೋಚನೆ ಮಾಡಿ, ಅದು ಕೇಳಕ್ಕಾಗ್ಲಿ, ಅದನ್ನ ಸ್ಕ್ರೀನ್ ಎಲ್ಲ ನೋಡೋದಕ್ಕೆ ತುಂಬಾ ಯಾರಿಗೂ ಇಷ್ಟಪಡೋದಿಲ್ಲ. ಆದ್ರೂ ಏನಾಗ್ತದೆ ಇವತ್ತು? ಯಾಕೆ ಬೆಳೀತಾ ಇದೆ ಅಂದ್ರೆ, ಜನಗಳಿಗೆ ಜ್ಞಾನ ಬರ್ತಾ ಇದೆ, ಬುದ್ಧಿ ಬರ್ತಾ ಇದೆ. ಇವತ್ತು ಲೋಕದಲ್ಲಿ ಎಷ್ಟೋ ಅನ್ಯಾಯ, ಅತ್ಯಾಚಾರ, ಇವೆಲ್ಲ ಮೋಸ, ವಂಚನೆ ನಡೀತಾ ಇದೆಯಲ್ಲ, ಇದನ್ನ ಜನಗಳು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದು ನಾನು ಹೇಳ್ತಾರೋ ಸಾಮಾಜಿಕವಾಗಿ ಬರ್ತಿರೋದು. ಇದೇ ತರ ಧಾರ್ಮಿಕವಾಗಿ ಕೂಡ ಬರ್ತದೆ. ಲೋಕದಲ್ಲಿ ಎಷ್ಟೋ ಒಂದು ಸುಳ್ಳು, ಮೋಸ ಹೇಳಿ ಜನಗಳೆಲ್ಲ ಧಾರ್ಮಿಕದವರೆಲ್ಲ ಮೋಸ ಮಾಡ್ತಾರಲ್ಲ, ಈ ಜನಗಳಿಗೆ ಏನಾಗ್ತಾರೆ? ಸತ್ಯ ಹೋಗ್ತಾ ಹೋಗ್ತಾ ರಿಯಲೈಸ್ ಆಗ್ತಾವ. ಏನಾಗ್ತಾರೆ ಅವಾಗ? ಜನಗಳು ಇದನ್ನ ಸಹಿಸ್ಕೊಳಲ್ಲ. ಜಾಡಿ ಒಂದಲ್ಲ ಒಂದಿನ ತುಂಬೇಕಲ್ವಾ? ಜಾಡಿಗೆ ನೀರ್ ಹಾಕ್ತಾ ಹೋಗ್ತಾನೆ, ನೀರ್ ಎಲ್ಲ ಹೋಯ್ತದೆ? ಟ್ಯಾಪ್ ಇಟ್ಟವ್ರ ಕಡೆ ಡ್ರೈನ್ ಔಟ್ ಆಗಲ್ಲ. ಅದೇನೋ ಬೇಕು, ಒಂದಲ್ಲ ಒಂದಿನ ತುಂಬಿ ತುಳ್ಕೋದಕ್ಕೆ ಶುರು ಆಗ್ತದೆ. ಆ ಟೈಮ್ ಬಂದವಾಗ ಏನಾಗ್ತಾರೆ ಅಂತಂದ್ರೆ, ಜನಗಳು ಈ ಸತ್ಯನ ಬಿಟ್ರೆ ಬೇರೆ ಏನೋ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಲ್ಲ. ಅವಾಗ ಏನಾಗ್ತದೆ ಅಂದ್ರೆ, ಈ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ? ಅವ್ರಿಗೆ ಕೊಲ್ಯಾಪ್ಸ್ ಮಾಡಿ ಅಲ್ಲಿ ಬಿಡ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಈ ಚೇಂಜ್ ಆಫ್ ಟೈಮ್ ಹೇಳೋದೆ ಅಂದ್ರೆ ಎಫಿಫಿಯನ್ ಅದ ಬ್ರೈಟ್ ಶೈನಿಂಗ್. ಇವಾಗ ನಮಗೆ ತುಂಬಾ ಕ್ಲಾರಿಟಿ ಇದೆ ಬಿಡ್ರಿ ಅಂತೀನಿ, ಏನೋ ಮಾತಾಡಂಗಿಲ್ಲ. ಇವಾಗ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು ಈ ಲೋಕದ ರಾಜ್ಯಗಳೆಲ್ಲ ಅವರು ನಾಶ ಮಾಡಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಬಿಡು. ನಮ್ ಕಣ್ಮುಂದೆ ಹೆಂಗಿದೆ ಇದು? ತುಂಬಾ ಕ್ಲಾರಿಟಿ ಇದೆ ಅಲ್ವರ. ಇದ್ರಲ್ಲಿ ಯಾವುದೇ ರೀತಿ ಸಂದೇಹ ಪಡಂಗೆ ಇಲ್ಲ. ಯಾಕಂದ್ರೆ ಅವ್ರು ಬಂದು ನಮ್ಮ ಕಾಯಿಲೆಗಳನ್ನ ಏನ್ ಮಾಡ್ತಾವ್ರೆ? ವಾಸಿ ಮಾಡ್ತಾವ್ರೆ. ಅಂದ್ರೆ ಯೆಹೋವನ ವಾಕ್ಯ ಹೆಂಗಿದೆ ಅಲ್ಲಿ ಹೇಳ್ದ ಬ್ರದರ್ ಹೇಳ್ದಲ್ಲ, ಹೆಂಗಿದೆ? ಕೀರ್ತನೆ 19:7. ಕೀರ್ತನೆ 19:7 ಅವ್ರು ಹೇಳೋದು 107:20. ಕರೆಕ್ಟಾ? ನೋಡ್ರ, ಪ್ರಾಣವನ್ನು ಏನ್ ಮಾಡೋದಂತೆ? ಉಜ್ಜೀಸುವ ಮಾಡುವಂಥದ್ದು. ಆಮೇಲೆ ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕವಾಗಿದೆ. ಬುದ್ಧಿಹೀನರಿಗೆ, ಬುದ್ಧಿ ಇಲ್ದಿರೋರಿಗೆ ಏನ್ ಕೊಡ್ತಾರಂತೆ? ವಿವೇಕ, ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಡ್ತಾ ನೋಡಿರ್ತೀನಿ. ಅದರ ಎಷ್ಟೋ ಜನ ಬೈಬಲ್ ಸ್ಟೂಡೆಂಟ್ ಆಗಿಂತ ಮುಂಚೆ ಎಲ್ಲ ಪೆದ್ರಿರ್ಬೋದು. ಬೈಬಲ್ ಸ್ಟೂಡೆಂಟ್ಸ್ ಆಮೇಲೆ ಎಲ್ಲ ವಾಕ್ಯಗಳು ಕಲ್ತಿದ್ಮೇಲೆ ಸಮಾಜದಲ್ಲಿ ಹೆಂಗಿರ್ಬೇಕು, ಹೆಂಗೆ ಲೋಕಲ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅಂತ ದೇವ್ರು ಏನ್ ಮಾಡ್ತಾರೆ? ಬುದ್ಧಿ, ಜ್ಞಾನ ಕೊಡ್ತಾರೆ. ಯಾಕೆಂದ್ರೆ ಯೆಹೋವನ ಜ್ಞಾನವು ಏನಂತೆ? ಬುದ್ಧಿಹೀನರಿಗೆ ವಿವೇಕ. ಅಲ್ಲಲ್ಲ, ಅದಕ್ಕಿಂತ ಮುಂಚೆ ಬಂತು ನಂಬತಕ್ಕದ್ದು ಅಂತ ಬಂತು. ಕರೆಕ್ಟಾ? ನಂಬಿಕೆಗೆ ಯೋಗ್ಯವೋ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರಸ್ಟ್ ಇಟ್. ಯೇಸು ಕ್ರಿಸ್ತು ದೂರದ ಇಟ್ಕೊಂಡು ಕಾಯಿಲೆ ವಾಸಿ ಆಗ್ತಾರೆ ಅಂತಂದ್ರೆ ಆ ವಾತ್ ಮೇಲೆ ನಮ್ಗೆ ಏನಾಗಿರ್ಬೇಕು? ನಂಬಿಕೆ ಇರಬೇಕು. ಅವ್ರು ಡೆಫಿನೆಟ್ ಆಗಿ ಹೇಳಿ ಮೇಲೆ ಹಾಗೆ ಆಗ್ತದೆ. ಅದರ ಈ ಮೆಡಿಸಿನ್, ದೇವ್ರ ವಾಕ್ಯ ಮತ್ತೆ ಮೆಡಿಸಿನ್ ನಮಗೆ ಕೊಟ್ಟಾಗ ನಮ್ಗೆ ಏನಾಗಬೇಕು? ಓಡೋಗ್ಬಿಟ್ಟು ವರ್ಕ್ ಮಾಡ್ಬೇಕು. ಬೈಬಲ್ ಹೇಳ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ, ತೋಳಪ್ಪ ಈ ಗ್ರಂಥದ ತಿನ್ನು ಅಂತಂದ್ರೆ ಅವ್ನು ತಿಂದವಾಗ ಅವ್ನ ಬಾಯಿನಲ್ಲಿ ಹೆಂಗಿತ್ತಂತೆ? ಸಿಹಿಯಾಗಿತ್ತು. ಹೊಟ್ಟೆ ಒಳಗಡೆ ಕಹಿ ಆಗ್ತದೆ. ಹಂಗೆ ನಮ್ಮ ವಾಕ್ಯಗಳು, ದೇವ್ರ ವಾಕ್ಯ ನಮ್ಮಲ್ಲಿ ಹೋಗ್ಬೇಕಾರೆ, ನಮ್ಮಲ್ಲಿರೋಂಥ ಕೊರತೆಗಳು ಅದು ಎತ್ತು ನೋಡ್ಸ್ಬೇಕಾರೆ ನಾವೇನ್ ಮಾಡ್ಬೇಕು? ತಿತ್ಕೊಳಕ್ ನಾವೇನಾಗಿರ್ಬೇಕು? ಯಾವತ್ತು ರೆಡಿ ಆಗಿರ್ಬೇಕು. ರೆಡಿ ಆಗಿತ್ತು ಅಂತಂದ್ರೆ ನಮ್ಗೆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡು ನಮ್ಗೆ ಏನಾಗಿದೆ? ಸಿದ್ಧವಾದ ಮನ್ಸಿದೆ. ಅಂದ್ರೆ ನಾವೆಲ್ಲ ಓಟ ಓಡ್ತಿರೋದು ಎಲ್ಲಿರ್ಬೇಕು ಅಂತ? ಏನಾಗಿರ್ಬೇಕು? 1,00,000 ಅದು ನಮ್ ಟಾರ್ಗೆಟ್. ಅಂದ್ರೆ ಆ ಟಾರ್ಗೆಟ್ನ ಅಚೀವ್ ಮಾಡಕ್ಕೆ ಏನೆಲ್ಲ ಪ್ರಯಾಸ ಮಾಡ್ತಿರೋ ಅದೆಲ್ಲ ಸಂಪೂರ್ಣವಂತ ಒಂದು ಮನ್ಸಿನ ನಾವೇ ನೋಡ್ಬೇಕು, ಮಾಡೋದಿರ್ಬೇಕು. ಅಲ್ದ್ರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಕೊಟ್ಟಂತ ಒಳ್ಳೆಯ ವಾಕ್ಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳಾಗನ. ದೇವರು ಕೂಡ ಸೋದರನ ಆಶೀರ್ವದಿಸ್ಲಿ. ಇದೇ ತರ ಇನ್ನೂ ಒಳ್ಳೆ ವಾಕ್ಯಗಳನ್ನ ಕೊಟ್ಟು ಸೋದರ ಸೋದರಿಗಳನ್ನ ಬಲಪಡಿಸಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗನ.